ತಮಗೆ ಇಂಟ್ರೆಸ್ಟ್ ಅನಿಸಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಜೈ ಬಿಸಿಯೂಟದ ಬಳಗ. ಕ್ವಶನ್ ನಂಬರ್ 1 ನೋಡಿ. ಪೋರ್ಚುಗೀಸರ ಗವರ್ನರ್ಗಳು, ಅದರಲ್ಲಿ ವಿಶೇಷವಾಗಿ ಅಲ್ಬುಕರ್ಕ್, ಭಟ್ಕಳದಲ್ಲಿ ಯಾರಿಂದ ಅನುಮತಿಯೊಂದಿಗೆ ಕೋಟೆ ನಿರ್ಮಾಣ ಮಾಡ್ತಾನೆ ಅಂತ ಕ್ವಶನ್ ಕೇಳಿದ್ದಾರೆ. ಅಷ್ಟೇ ಅಲ್ಲ, ಭಟ್ಕಳ ಪೋರ್ಚುಗೀಸರಿಗೆ ಒಂದು ಅದ್ಭುತವಾಗಿರುವಂಥ ಸ್ಥಳ ಆಗಿತ್ತು. ಭಟ್ಕಳ ಬಂದರವನ್ನ ಯಾರ ಅನುಮತಿಯೊಂದಿಗೆ ಪ್ರಾರಂಭ ಮಾಡಿದ್ರು ಅಂತಂದ್ರೆ ಸರಿಯಾದಂಥ ಉತ್ತರ ಇಲ್ಲಿ ಶ್ರೀಕೃಷ್ಣ ದೇವರಾಯ. ಬಹುಶಃ ದಕ್ಷಿಣ ಭಾರತದಲ್ಲಿ ಪೋರ್ಚುಗೀಸರು ತಮ್ಮ ಸಾಮ್ರಾಜ್ಯವನ್ನು ಕಟ್ಟಬೇಕಾದ್ರೆ, ಸಾಮ್ರಾಜ್ಯ ನಿರ್ಮಾಣ ಮಾಡಬೇಕಾದ್ರೆ ವಿಜಯನಗರ ಸಾಮ್ರಾಜ್ಯ ಅಷ್ಟೇ ಸಪೋರ್ಟ್ ಮಾಡ್ತದೆ. ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಅಲ್ಬುಕರ್ಕನು ಅತ್ಯಂತ ಉನ್ನತ ಮಟ್ಟದ ಸಾಧನೆಯನ್ನು ಮಾಡ್ತಾನೆ. ನಿಮಗೆಲ್ಲ ಗೊತ್ತದೆ, 1510ರಲ್ಲಿ ಕ್ರಿಸ್ತಶಕ 1510ರಲ್ಲಿ ಗೋವಾವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು. ಕ್ರಿಸ್ತಶಕ 1510ರಲ್ಲಿ ಗೋವಾವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದು ಅಲ್ಬುಕರ್ಕ ಯಾರ ಸಹಾಯದಿಂದ ಅಂದ್ರೆ ಅದು ಶ್ರೀಕೃಷ್ಣ ದೇವರಾಯನ ಸಹಾಯದಿಂದ. ಶ್ರೀಕೃಷ್ಣ ದೇವರಾಯ ಯೂಸುಫ್ ಆದಿಲ್ಶಾಹಿ ಮೇಲೆ ದಂಡೆತ್ತಿ ಹೋಗಿ ಬಿಜಾಪುರದ ಆದಿಲ್ಶಾಹಿ ಮನೆತನದ ಸಂಸ್ಥಾಪಕನಾಗಿರುವಂತ ಯೂಸುಫ್ ಆದಿಲ್ಶಾಹಿಯಿಂದ ಗೋವಾವನ್ನು ವಶಪಡಿಸಿಕೊಂಡು ಅಲ್ಬುಕರ್ಕನಿಗೆ ಬಿಟ್ಟು ಕೊಟ್ಟ ಅಂತ ಹೇಳಿ ನಾವು ಅಧ್ಯಯನವನ್ನು ಮಾಡ್ತೀವಿ. ಆ ಉದ್ದೇಶಕ್ಕಾಗಿ ಈ ಅಲ್ಬುಕರ್ಕ ಭಟ್ಕಳದಲ್ಲಿ ಒಂದು ಕೋಟೆಯನ್ನು ಕಟ್ತಾನೆ, ಮತ್ತೆ ಭಟ್ಕಳ ಬಂದರವನ್ನು ಉಪಯೋಗ ಮಾಡ್ತಾನೆ. ಯಾರ ಸಹಾಯದಿಂದ ಅಂದ್ರೆ ಅದು ಶ್ರೀಕೃಷ್ಣ ದೇವರಾಯನ ಸಹಾಯದಿಂದ. ನೆಕ್ಸ್ಟ್ ಕ್ವಶನ್. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಮೂಲಕ ಬ್ರಿಟಿಷರು ಆಕ್ರಮಿಸಿಕೊಂಡ ಭಾರತದ ಮೊದಲ ರಾಜ್ಯ ಯಾವುದು ಅಂತ ಕ್ವಶನ್ ಕೇಳ್ಯಾರ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ನೀತಿ ಜಾರಿಗೆ ಬಂದ ವರ್ಷ 1848ರಲ್ಲಿ. ಇದನ್ನು ಜಾರಿಗೆ ತಂದವರು ಯಾರಂದ್ರೆ ಲಾರ್ಡ್ ಡಾಲ್ಹೌಸಿ. ಲಾರ್ಡ್ ಡಾಲ್ಹೌಸಿ ಅನ್ನುವಂಥ ವ್ಯಕ್ತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ಒಂದು ಕಲ್ಪನೆಯನ್ನು ಜಾರಿಗೆ ತರ್ತಾನೆ. ಅಂದ್ರೆ ದೇಶೀಯ ರಾಜನಾದವನು ತನಗೆ ಸ್ವಂತ ಮಕ್ಕಳಿಲ್ಲ ಅಂದ್ರೆ ಆ ಅಣ್ಣನ ಮಗನೋ ಅಥವಾ ತಮ್ಮನ ಮಗನೋ ಅಥವಾ ಸಂಬಂಧಿಕರ ಮಕ್ಕಳನ್ನು ಆತನ ಕರ್ಕೊಂಡು ಹೋಗಿ ಸಿಂಹಾಸನ ಮೇಲೆ ಕುಂದಿರಿಸಿದರೆ ಆ ವ್ಯಕ್ತಿ ಏನು ಅಂದ್ರೆ ದತ್ತು ಮಗುವಿಗೆ ಹಕ್ಕಿಲ್ಲ, ಅವನಿಗೆ ಯಾವುದೇ ಹಕ್ಕಿಲ್ಲ ಅನ್ನುವಂಥ ಕಲ್ಪನೆಯನ್ನ, ಆಕ್ಚುಲಿ ಇದರ ಕಲ್ಪನೆ ಕೊಟ್ಟವನು ಡೂಪ್ಲೆ, ಫ್ರೆಂಚ್ ಗವರ್ನರ್ ಆಗಿರುವಂತ ಡೂಪ್ಲೆ ಇದರ ಕಲ್ಪನೆಯನ್ನು ಕೊಡ್ತಾನೆ. ಆದರೆ ಇದನ್ನು ಜಾರಿಗೆ ತಂದವರು ಯಾರು ಅಂದ್ರೆ ಲಾರ್ಡ್ ಡಾಲ್ಹೌಸಿ. ಇದನ್ನು ಒಪ್ಪಿಕೊಂಡ ಮೊದಲ ಮನೆತನ 1848ರಲ್ಲಿ ಇದನ್ನು ಒಪ್ಪಿಕೊಂಡ ಮೊದಲ ಮನೆತನ ಯಾವುದಂದ್ರೆ ಮಹಾರಾಷ್ಟ್ರದ ಸತಾರ್ ಮನೆತನದ ನಾಯಕ ಯಾರಂದ್ರೆ ಅಪ್ಪಾ ಸಾಹೇಬ್ ಅನ್ನುವಂಥ ವ್ಯಕ್ತಿ ಈ ಒಂದು ಪದ್ಧತಿಯನ್ನು ಒಪ್ಪಿಕೊಳ್ತಾನೆ. 1848ರಲ್ಲಿ ಮಹಾರಾಷ್ಟ್ರದ ಸತಾರ್ ಮನೆತನದ ಅಪ್ಪಾ ಸಾಹೇಬ್ ಎಂಬ ವ್ಯಕ್ತಿ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ಕಲ್ಪನೆಯನ್ನು ಒಪ್ಪಿಕೊಂಡ ಮೊದಲ ವ್ಯಕ್ತಿ. ಇನ್ನು ಎರಡನೇ ಮನೆತನ 1849ರಲ್ಲಿ ಜೈಪುರ. 1849ರಲ್ಲಿ ಭರತಪುರ. 1850ರಲ್ಲಿ ಸಂಬಲ್ಪುರ. 1853ರಲ್ಲಿ ಝಾನ್ಸಿ. ಅನುಕ್ರಮವಾಗಿ ಕ್ವಶನ್ ಕೇಳ್ತಾನೆ. 1854ರಲ್ಲಿ ನಾಗಪುರ. ಇವೆಲ್ಲ ಏನು ಅಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ಕಲ್ಪನೆಯನ್ನು ಒಪ್ಪಿಕೊಂಡಂತ ಮನೆತನಗಳು. 1848ರಲ್ಲಿ ಮಹಾರಾಷ್ಟ್ರದ ಸತಾರದ ನಾಯಕನಾಗಿರುವಂತ ಅಪ್ಪಾ ಸಾಹೇಬ್, 1849ರಲ್ಲಿ ಜೈಪುರ, 1849ರಲ್ಲಿ ಭರತಪುರ, 1850ರಲ್ಲಿ ಸಂಬಲ್ಪುರ, 1853ರಲ್ಲಿ ಝಾನ್ಸಿ, 1854ರಲ್ಲಿ ನಾಗಪುರ ಅನ್ನುವಂಥ ಮನೆತನಗಳು ಈ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ಕಲ್ಪನೆಯನ್ನು ಒಪ್ಪಿಕೊಂಡ ಮನೆತನಗಳು. ನಿಮ್ಗೆ ಗೊತ್ತಿರಲಿ, ಬ್ರಿಟಿಷರು ಭಾರತ ದೇಶದಲ್ಲಿ ಸಾಮ್ರಾಜ್ಯವನ್ನು ಕಟ್ಟುವಾಗ ಅವರು ಬೇರೆ ಬೇರೆ ನೀತಿಗಳನ್ನ ಅನುಸರಿಸ್ತಾರೆ. ಸಾಮ್ರಾಜ್ಯಶಾಹಿ ನೀತಿಗೆ ಬಳಕೆ ಮಾಡಿದಂಥ ಎರಡು ಅತ್ಯಂತ ಮುಖ್ಯವಾಗಿರುವಂಥ ತಂತ್ರಗಾರಿಕೆ ಅಂದ್ರೆ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ಕಲ್ಪನೆ, ಪ್ಲಸ್ ಇನ್ನೊಂದು ಸಹಾಯಕ ಸೈನ್ಯ ಪದ್ಧತಿ. ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರಂದ್ರೆ ಲಾರ್ಡ್ ವೆಲ್ಲೆಸ್ಲಿ. ಯಾವ ವರ್ಷ ಜಾರಿಗೆ ತಂದ? 1798ರಲ್ಲಿ. 1798ರಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಲಾರ್ಡ್ ವೆಲ್ಲೆಸ್ಲಿ. ಇದನ್ನು ಒಪ್ಪಿಕೊಂಡ ಮೊದಲ ಮನೆತನ ಯಾವುದು ಅಂತ ಕ್ವಶನ್ ಕೇಳಿದ್ದ. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಮೊದಲ ಮನೆತನ ಯಾವುದು ಅಂದ್ರೆ ಅದು ಹೈದರಾಬಾದದ ನಿಜಾಮ ಮನೆತನ. ಎರಡನೇ ಮನೆತನ ಮೈಸೂರಿನ ಒಡೆಯರು, ನಂತರ ತಂಜಾವೂರಿನ ಅರಸರು, ಔಧದ ನವಾಬ, ಉತ್ತರ ಪ್ರದೇಶ ಔಧದ ನವಾಬ. ಐದನೇ ಮನೆತನ ಯಾವುದಂದ್ರೆ
ಪೇಶ್ವೆ ಎರಡನೇ ಬಾಜಿರಾಯ. ಇದನ್ನು ವಿರೋಧ ಮಾಡಿದ ಮೊದಲ ವ್ಯಕ್ತಿ ಯಾರಂದ್ರೆ ಟಿಪ್ಪು ಸುಲ್ತಾನ್. ಇದು ಕೂಡ 2021 FDA ಕೇಳಿದಂತ ಪ್ರಶ್ನೆ. ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿಕೊಂಡ ಮನೆತನಗಳು ಅನುಕ್ರಮವಾಗಿ ಕ್ವಶನ್ ಕೇಳಿದ್ದ. ಹಾಗಾದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಮೂಲಕ ಬ್ರಿಟಿಷರು ಆಕ್ರಮಿಸಿಕೊಂಡ ಭಾರತದ ಮೊದಲ ರಾಜ್ಯ ಯಾವುದು ಅಂತ ಹೇಳಿ ಕ್ವಶನ್ ಕೇಳಿದ್ದಾನೆ. ಸರಿಯಾದಂತ ಉತ್ತರ ಎ, ರೈಟ್ ಆನ್ಸರ್, ಮಹಾರಾಷ್ಟ್ರದ ಸತಾರ್ ಮನೆತನ. ನೆಕ್ಸ್ಟ್ ಕ್ವಶನ್. ಯಾವ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ವರಾಜ್ಯ ಪಕ್ಷವು ರೂಪುಗೊಂಡಿತು ಅಂತ? ಸ್ವರಾಜ್ಯ ಪಕ್ಷವನ್ನ ಹುಟ್ಟು ಹಾಕಿದವರು ಯಾರು? ಸ್ವರಾಜ್ಯ ಪಕ್ಷವನ್ನು ಹುಟ್ಟು ಹಾಕಿದಂತ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಸಿ ಆರ್ ದಾಸರಿಗೆ ಸಲ್ಲುತ್ತದೆ. ಸಿ ಆರ್ ದಾಸ್ ಮತ್ತೆ ಮೋತಿಲಾಲ್ ನೆಹರು ಮತ್ತೆ ವಿಠಲ್ ಭಾಯಿ ಪಟೇಲ್ ಇವರೆಲ್ಲ ಈ ಒಂದು ಸ್ವರಾಜ್ಯ ಪಕ್ಷವನ್ನು ಹುಟ್ಟಾಕ್ತಾರೆ. ಸ್ವರಾಜ್ಯ ಪಕ್ಷವನ್ನು ಹುಟ್ಟುಹಾಕಿದ್ದು ಯಾವುದು ಅಂತಂದ್ರೆ ಬಿಹಾರದ ಗಯಾ ಕಾಂಗ್ರೆಸ್ ಅಧಿವೇಶನ. ಯಾವ ವರ್ಷ? 1922. 1922ರಲ್ಲಿ ಬಿಹಾರದ ಗಯಾ ಕಾಂಗ್ರೆಸ್ ಅಧಿವೇಶನ ನಡೀತದ. ಆ ಬಿಹಾರದ ಗಯಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಿ ಆರ್ ದಾಸರು ಹೇಳ್ತಾರೆ, ಇಷ್ಟು ವರ್ಷ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೆ, ಇನ್ನು ಮುಂದೆ ನಾನು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋಗುತ್ತೇನೆ, ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಇನ್ನೊಂದು ಪಕ್ಷವನ್ನು ನಿರ್ಮಾಣ ಮಾಡುತ್ತೇನೆ. ಯಾಕೆ? ಗಾಂಧೀಜಿಯವರು 1920ರಲ್ಲಿ ನಡೆದಂತ ಅಸಹಕಾರ ಚಳವಳಿ ಅದು ರಾಷ್ಟ್ರಾದ್ಯಂತ ನಡೆದಂತ ಸಮಯದಲ್ಲಿ ಯಾವುದೋ ಒಂದು ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯ ಚೌರಿ ಚೌರಾ ಅನ್ನುವಂಥ ಸ್ಥಳದಲ್ಲಿ 22 ಜನ ಪೊಲೀಸರ ಮೇಲೆ ಉದ್ರಿಕ್ತ ಗುಂಪೊಂದು ದಾಳಿಯನ್ನ ಮಾಡಿ ಬ್ರಿಟಿಷ್ ಪೊಲೀಸರನ್ನ ಸಜೀವವಾಗಿ ಸುಟ್ಟು ಹಾಕಿದಾಗ ಈ ವಿಷಯ ತಿಳಿದ ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳವಳಿ ನಿಲ್ಲಿಸ್ತಾರೆ. ಅಸಹಕಾರ ಚಳವಳಿ ನಿಲ್ಲಿಸಿದ ಸಮಯದಲ್ಲಿ ಸಿ ಆರ್ ದಾಸರು ಇದನ್ನು ಪ್ರಶ್ನೆ ಮಾಡಿದ್ರು, ಮೋತಿಲಾಲ್ ನೆಹರು ಅವರು ಇದನ್ನು ಪ್ರಶ್ನೆ ಮಾಡಿದ್ರು, ಸುಭಾಷ್ ಚಂದ್ರ ಬೋಸರು ಇದನ್ನು ಪ್ರಶ್ನೆ ಮಾಡಿದ್ರು. ಆ ಸಮಯದಲ್ಲಿ ಸಿ ಆರ್ ದಾಸರು ಮತ್ತು ಮೋತಿಲಾಲ್ ನೆಹರು ಅವರು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇರಂಗಿಲ್ಲ ಅಂತ ಬಿಟ್ಟು ಅವರು ಸ್ವರಾಜ್ಯ ಪಕ್ಷವನ್ನು ಪ್ರಾರಂಭ ಮಾಡ್ತಾರೆ. ಅದು ಯಾವ ಕಾಂಗ್ರೆಸ್ ಅಧಿವೇಶನ ಅಂದ್ರ ಬಿಹಾರದ ಗಯಾ ಕಾಂಗ್ರೆಸ್ ಅಧಿವೇಶನ 1922. ಸಿ ಆರ್ ದಾಸರು, ಮೋತಿಲಾಲ್ ನೆಹರು ಮತ್ತು ವಿಠಲ್ ಭಾಯಿ ಪಟೇಲರು ಸ್ವರಾಜ್ಯ ಪಕ್ಷವನ್ನು ಹುಟ್ಟಾಕ್ತಾರೆ. ಆ ಸ್ವರಾಜ್ಯ ಪಕ್ಷದ ಪೂರ್ಣ ಹೆಸರು ಏನಂದ್ರೆ ಸ್ವರಾಜ್ ಕಾಂಗ್ರೆಸ್ ಖಿಲಾಫತ್ ಅನ್ನುವಂಥ ಪಕ್ಷವನ್ನು ಹುಟ್ಟುಹಾಕಿ ಸಿ ಆರ್ ದಾಸರು ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ಈ ಒಂದು ಪಕ್ಷವನ್ನು ಸಂಘಟನೆ ಮಾಡುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ರು ಅಂತ ಹೇಳಿ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟ್. ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ಪ್ರೋತ್ಸಾಹಿಸಲು ಅನುದಾನ ನೀಡುವ ಪದ್ಧತಿಯನ್ನ ಶಿಫಾರಸು ಮಾಡಿದ ಆಯೋಗ ಯಾವುದು? ಬಹಳ ಇಂಪಾರ್ಟೆಂಟ್ ಅಂತ ಯಾವುದು ಆಯೋಗ ಅಂದ್ರೆ ವುಡ್ಸನ್ನ ವರದಿ. ನೋಡಿ, ವುಡ್ಸನ್ನ ವರದಿಯಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅವಕಾಶ ಕೊಟ್ಟರು. 1834ರಲ್ಲಿ ಥಾಮಸ್ ಮೆಕಾಲೆ ವರದಿ ಜಾರಿಗೆ ಬರ್ತದೆ. 1854ರಲ್ಲಿ ವುಡ್ಸನ ವರದಿ ಜಾರಿಗೆ ಬಂತು. 1882ರಲ್ಲಿ ಹಂಟರ್ ವರದಿ ಜಾರಿಗೆ ಬಂತು. ವೆರಿ ಇಂಪಾರ್ಟೆಂಟ್. ಶಿಕ್ಷಣಕ್ಕಾಗಿ 1834ರಲ್ಲಿ ಥಾಮಸ್ ಮೆಕಾಲೆ ಅವರನ್ನ ಭಾರತದ ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಅಂತ ಕರಿತೀವಿ. ಥಾಮಸ್ ಮೆಕಾಲೆ ಅವರಿಗೆ ಬೆಂಬಲ ಕೊಟ್ಟವರು ಯಾರು? ರಾಜಾರಾಮ್ ಮೋಹನ್ ರಾಯ್ ಅವರ ಬೆಂಬಲದಿಂದ ಭಾರತ ದೇಶದಲ್ಲಿ ಇಂಗ್ಲಿಷ್ ಶಿಕ್ಷಣಕ್ಕೆ ಪ್ರೋತ್ಸಾಹ ಸಿಕ್ಕಿದ್ದು ಥಾಮಸ್ ಮೆಕಾಲೆ ವರದಿಯ ಪ್ರಕಾರ. ಆದರೆ ಥಾಮಸ್ ಮೆಕಾಲೆ ಅವರು ಅವರ ಸ್ಟೇಟ್ಮೆಂಟ್ಗಳು, ಅವರ ಹೇಳಿಕೆಗಳು ಭಾರತೀಯರ ಮನಸ್ಸಿಗೆ ನೋವನ್ನು ತಂದು ಥಾಮಸ್ ಮೆಕಾಲೆ ಅವರೊಂದು ಮಾತು ಹೇಳ್ತಾರೆ, ಏನು? ಏಷ್ಯಾ ಖಂಡ ಭಾರತದ ಸಮುದ್ರದಷ್ಟು ಸಾಹಿತ್ಯ ಇಂಗ್ಲೆಂಡ್ ದೇಶದ ಒಂದು ಗ್ರಂಥಾಲಯದ ಒಂದು ಕಪಾಟಿನ 4 ಪುಸ್ತಕಗಳಿಗೆ ಸಮ ಅಂತ ಹೇಳ್ತಾನೆ. ಭಾರತದ ಸಾಹಿತ್ಯವನ್ನು ಅವಮಾನ ಮಾಡಿದ, ಭಾರತದ ವಿಜ್ಞಾನ ತಂತ್ರಜ್ಞಾನವನ್ನು ಅವಮಾನ ಮಾಡಿದ, ಭಾರತೀಯರಿಗೆ ಅಷ್ಟೊಂದು ನಾಲೆಜ್ ಇಲ್ಲ ಅಂತೇಳಿ ಅವಮಾನ ಮಾಡಿದ, ಭಾರತೀಯ ಸಾಹಿತ್ಯ ಸುಳ್ಳು, ಇಂಗ್ಲಿಷ್ ಸಾಹಿತ್ಯ ಮಾತ್ರ ಸತ್ಯ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟು ಆದ್ದರಿಂದ ಭಾರತೀಯರು ಆತನನ್ನು ವಿರೋಧ ಮಾಡಿದರು. 1854ರಲ್ಲಿ ವುಡ್ಸನ ವರದಿ ಜಾರಿಗೆ ಬಂತು. ನಾನೇನು ಹೇಳ್ತಾ ಇದ್ದೆ, 1854ರ ವುಡ್ಸನ ವರದಿಯನ್ನ ಭಾರತದ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟ್ ಅಂತ ಕರಿತೀವಿ. ವುಡ್ಸನ ವರದಿಯ ಪ್ರಕಾರ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ಮತ್ತೆ ಕಾಲೇಜ್ ಶಿಕ್ಷಣಗಳಿಗೆ ಬೆಂಬಲವನ್ನು ಕೊಟ್ಟರು. ಪ್ರಾಥಮಿಕ ಶಿಕ್ಷಣ ದೇಶೀಯ ಭಾಷೆಗಳಲ್ಲಿ ನಡೀಬೇಕು. ಪ್ರೌಢ ಹಾಗೂ ಪದವಿ ಪೂರ್ವ ಶಿಕ್ಷಣಗಳದಾವಲ್ಲ ಅವೆಲ್ಲ ಆಂಗ್ಲ ಭಾಷೆಯಲ್ಲಿ ನಡೀಬೇಕು. ಜಿಲ್ಲಾ ಮಟ್ಟದಲ್ಲಿ ಒಂದು ITI ತರಬೇತಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕು. ಜಿಲ್ಲಾ ಮಟ್ಟದಲ್ಲಿ ಶಿಕ್ಷಕರ ತರಬೇತಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕು. ಲಂಡನ್ ಮಾದರಿಯ ವಿಶ್ವವಿದ್ಯಾಲಯಗಳನ್ನು ಪ್ರಾರಂಭ ಮಾಡಬೇಕು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡಬೇಕು, ವಸತಿ ಸೌಲಭ್ಯ ನೀಡಬೇಕು ಅಂತೇಳಿ ಈ ಒಂದು ಈ ವುಡ್ಸನ ವರದಿಯಲ್ಲಿ ಮಾಹಿತಿ ಕೊಡ್ತಾರೆ.
ಅಷ್ಟೇ ಅಲ್ಲ, ಉಡ್ಸನ ವರದಿ ಈ ಒಂದು ಖಾಸಗಿ ಶಿಕ್ಷಣಕ್ಕೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬೇಕು, ಖಾಸಗಿ ಶಿಕ್ಷಣ ಜಾರಿಗೆ ಬರಲಿ, ಆದ್ದರಿಂದ ಶಿಕ್ಷಣದ ಕ್ರಾಂತಿ ಆಗ್ಲಿ ಅಂತ ಕರೆ ಕೊಟ್ಟರು. ಇನ್ನ 1882ರಲ್ಲಿ ರಿಪ್ಪನ್ ಅವರು ಹಂಟರ್ ವರದಿ ಜಾರಿಗೆ ತರ್ತಾರೆ. ಈ ಹಂಟರ್ ವರದಿಯಲ್ಲಿ ಏನ್ ಹೇಳಲಾಗಿತ್ತು ಅಂದ್ರೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟರು. ಪ್ರೈಮರಿ ಮತ್ತು ಹೈಸ್ಕೂಲ್ ಎಜುಕೇಶನ್ಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಂತ ಒಂದು ವರದಿ ಯಾವುದಂದ್ರೆ ಹಂಟರ್ ವರದಿ ಅಂತ ಹೇಳಿ ಗುರುತಿಸ್ತೀವಿ. ಇಲ್ಲಿ ಕೊಠಾರಿ ಶಿಕ್ಷಣ ಆಯೋಗ ಇದೆ, ವೆರಿ ಇಂಪಾರ್ಟೆಂಟ್. ಈ ಆಯೋಗದ ವಿಶೇಷ ಏನಂದ್ರೆ ಭಾರತ ದೇಶದ ನಿಜವಾದ ಶಿಕ್ಷಣ ನಿರ್ಮಾಣ ಆಗ್ತಾ ಇರೋದು ವರ್ಗಕೋಣೆಯ 4 ಗೋಡೆಗಳ ಮಧ್ಯದಲ್ಲಿ ಅಂತ. ನಮ್ಮ ದೇಶದ ನಿಜವಾದ ಶಿಕ್ಷಣ, ಭಾರತ ದೇಶದ ನಿಜವಾದ ಶಿಕ್ಷಣ ನಿರ್ಮಾಣ ಆಗ್ತಾ ಇರೋದು ವರ್ಗಕೋಣೆಯ 4 ಗೋಡೆಗಳ ಮಧ್ಯದಲ್ಲಿ. ಶಿಕ್ಷಕರು ವಿದ್ಯಾರ್ಥಿಗಳನ್ನ ಯಾವ ರೀತಿ ತಯಾರು ಮಾಡ್ತಾರೋ ಆ ರೀತಿ ಆ ರಾಷ್ಟ್ರ ನಿರ್ಮಾಣ ಆಗ್ತದೆ ಅನ್ನುವಂಥ ಕಲ್ಪನೆಯನ್ನು ಕೊಟ್ಟಿದ್ದು ಅದು ಕೊಠಾರಿ ಶಿಕ್ಷಣ ಆಯೋಗ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್. ಕಾಂಗ್ರೆಸ್ ಚಳವಳಿಯು ಜನರಿಂದ ಸ್ಫೂರ್ತಿಗೊಂಡಿಲ್ಲ ಅಥವಾ ಕಲ್ಪಿತವಾಗಿಲ್ಲ ಅಥವಾ ಯೋಜಿತವಾಗಿಲ್ಲ ಅಂತ ಹೇಳಿದವರು ಲಾಲಾ ಲಜಪತ್ ರಾಯ್ ಅವರು. ವೆರಿ ಇಂಪಾರ್ಟೆಂಟ್. ಕಾಂಗ್ರೆಸ್ ಚಳವಳಿ, ಆರಂಭದ ಕಾಂಗ್ರೆಸ್ ಚಳವಳಿಯನ್ನ ಟೀಕಾತ್ಮಕವಾಗಿ ವಿವರಣೆ ಕೊಟ್ಟವರು ಲಾಲಾ ಲಜಪತ್ ರಾಯ್. ಲಾಲಾ ಲಜಪತ್ ರಾಯ್ ಅವರು ನಾವು ತೀವ್ರಗಾಮಿಗಳಲ್ಲಿ ಒಬ್ರು ಅಂತೇಳಿ ಗುರುತಿಸ್ತೀವಿ. ಅವರು ಲಾಲ್, ಬಾಲ್, ಪಾಲ್, ಅರವಿಂದ್ ಘೋಷ್ ಇವರೆಲ್ಲ ತೀವ್ರಗಾಮಿಗಳ ನಾಯಕರು. ಲಾಲಾ ಲಜಪತ್ ರಾಯ್, ಬಾಲ ಗಂಗಾಧರ ತಿಲಕ್, ಬಿಪಿನ್ ಚಂದ್ರ ಪಾಲ್, ಅರವಿಂದ್ ಘೋಷ್ ಇವರೆಲ್ಲ ತೀವ್ರಗಾಮಿಗಳ ನಾಯಕರಾಗಿದ್ದು, ಅವರಲ್ಲಿ ಲಾಲಾ ಲಜಪತ್ ರಾಯ್ ಅವರು ಹೇಳಿದಂತ ಮಾತೇನಂದ್ರೆ ಕಾಂಗ್ರೆಸ್ ಚಳವಳಿ ಜನರಿಂದ ಸ್ಫೂರ್ತಿಗೊಂಡಿಲ್ಲ ಅಥವಾ ಕಲ್ಪಿತವಾಗಿಲ್ಲ ಅಥವಾ ಯೋಜಿತವಾಗಿಲ್ಲ ಅನ್ನುವಂಥ ಮಾತನ್ನ ಅವರು ಟೀಕಿಸ್ತಾರೆ. 1946 1946ನೇ ವರ್ಷದಲ್ಲಿ ಈ ಕೆಳಗಿನಲ್ಲಿ ಯಾವ ಘಟನೆ ಸಂಭವಿಸಲಿಲ್ಲ ಅಂತ ಕ್ವಶನ್ ಕೊಟ್ಟು. 1946ರಲ್ಲಿ ಈ ಕೆಳಗಿನಲ್ಲಿ ಯಾವ ಘಟನೆ ಭಾರತ ದೇಶದಲ್ಲಿ ಸಂಭವಿಸಲಿಲ್ಲ? ಭಾರತಕ್ಕೆ ಕ್ಯಾಬಿನೆಟ್ ನಿಯೋಗ ಪ್ರಕಟಣೆಗೊಂಡಿತ್ತು, ಮುಸ್ಲಿಂ ಲೀಗ್ನಿಂದ ನೀಡಲ್ಪಟ್ಟ ನೇರ ಕೃತ್ಯ, ಮಧ್ಯಂತರ ಸರ್ಕಾರ ರಚನೆ ಆಯಿತು, ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತಕ್ಕೆ ವೈಸರಾಯನಾಗಿ ನೇಮಕಗೊಂಡ ಅಂತ ಕ್ವಶನ್ ಇದೆ. ಆನ್ಸರ್ ಮಾಡಿ. ಸರಿಯಾದಂತ ಉತ್ತರ ಡಿ. ಯಾಕೆ? ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತ ದೇಶಕ್ಕೆ ಬಂದಿದ್ದು 1947. 1947 ಆತ ಬಂದ ತಕ್ಷಣ ಮಾಡಿದ ಸುಧಾರಣೆ ಯಾವುದಂದ್ರೆ ಜೂನ್ 3ನೇ ತಾರೀಕು, ಜೂನ್ 3ರಂದು ಈತ ಒಂದು ನೀತಿಯನ್ನು ಜಾರಿಗೆ ತರ್ತಾನೆ. ಅದನ್ನ ಜೂನ್ ಪ್ಲಾನ್ ಅಂತ ಕರೀತಾರೆ. ಜೂನ್ ಪ್ಲಾನ್ ಅಂದ್ರೂ ಒಂದೇ, ಡಿಕ್ಕಿ ಬರ್ಡ್ ಪ್ಲಾನ್ ಅಂದ್ರೂ ಒಂದೇ, ಬಾಲ್ಕನ್ ಯೋಜನೆ ಅಂತ ಕರೀತಾರೆ ಅದನ್ನು. ಅದರಲ್ಲಿ 5 ಅಂಶಗಳನ್ನು ಬರೆಯುವುದರ ಮೂಲಕ ಭಾರತ ಹಾಗೂ ಪಾಕಿಸ್ತಾನ ಯಾವ ರೀತಿ ಇಬ್ಬಾಗ ಆಗಬೇಕು ಅನ್ನುವಂಥ ನೀತಿಯನ್ನ ಜೂನ್ 3ರ ನೀತಿಯಲ್ಲಿ ಜಾರಿಗೆ ತರಲಾಯಿತು ಅಂತ ಹೇಳಿ ಓದ್ತೀವಿ. ಹಾಗಾದ್ರೆ 1947 ಜೂನ್ ತಿಂಗಳಲ್ಲಿ ಆತ ನಮ್ಮ ದೇಶಕ್ಕೆ ಎಂಟ್ರಿ ಕೊಡ್ತಾನೆ. ಮಧ್ಯಂತರ ಸರ್ಕಾರ ರಚನೆಯಾಗಿದ್ದು 1946 ಸೆಪ್ಟೆಂಬರ್ 2ನೇ ತಾರೀಕು. ಮಧ್ಯಂತರ ಸರ್ಕಾರದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು. ಮುಸ್ಲಿಂ ಲೀಗ್ ಸ್ಥಾಪನೆಯಾಗಿದ್ದು ಮುಸ್ಲಿಂ ಲೀಗ್ನಿಂದ ಡೈರೆಕ್ಟ್ ಆಕ್ಷನ್ ಡೇ ಅಂತ ಕರಿತೀವಿ 1946 ಆಗಸ್ಟ್ 16ನೇ ತಾರೀಕು. ಮೊಹಮ್ಮದ್ ಅಲಿ ಜಿನ್ನಾ ಏನ್ ಕರೆ ಕೊಟ್ಟ ಅಂದ್ರ ಎಲ್ಲ ಮುಸಲ್ಮಾನರ ಹಿಂದೂಗಳ ಮೇಲೆ ದಾಳಿ ಮಾಡ್ರಿ ಅಂತ ಹೇಳಿ ಪಶ್ಚಿಮ ಬಂಗಾಳದಲ್ಲಿ ಕರೆ ಕೊಡ್ತಾನೆ. ಹಿಂದೂ ಮುಸಲ್ಮಾನರ ಮಧ್ಯದಲ್ಲಿ ದೊಡ್ಡ ಮಟ್ಟದ ಗಲಭೆಯಾಗಿದ್ದು 1946 ಆಗಸ್ಟ್ 16. ಅದನ್ನ ಭಾರತದ ಇತಿಹಾಸದಲ್ಲಿ ಏನಂತ ಕರೀತಾರೆ ಅಂದ್ರೆ ಅದನ್ನ ಡೈರೆಕ್ಟ್ ಆಕ್ಷನ್ ಡೇ ಅಂತ ಕರೀತಾರೆ, ನೇರ ಕಾರ್ಯಾಚರಣೆ ಅಂತ ಹೇಳಿ ಗುರುತಿಸ್ತಾರೆ. ಇನ್ನು ಭಾರತಕ್ಕೆ ಕ್ಯಾಬಿನೆಟ್ ಆಯೋಗ ಜಾರಿಗೆ ಬಂದಿದ್ದು 1946 ಮಾರ್ಚ್ ತಿಂಗಳಲ್ಲಿ ನಮ್ಮ ದೇಶಕ್ಕೆ ಅದು ಎಂಟ್ರಿ ಕೊಡ್ತದೆ. ನೆಕ್ಸ್ಟ್ ಕ್ವಶನ್. ಅಸಹಕಾರ ಚಳವಳಿಯ ಅವಧಿಯಲ್ಲಿ ವಿದೇಶಿ ಬಟ್ಟೆಗಳ ಸುಡುವಿಕೆಯನ್ನ ಅವು ಜಡತ್ಯಾಜ್ಯ ಎಂಬುದನ್ನ ಪರಿಗಣಿಸಿ ಕರೆ ನೀಡಿದವರು ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವರು, ಮೊಹಮ್ಮದ್ ಅಲಿ ಜಿನ್ನಾ, ಲಾರ್ಡ್ ರೀಡಿಂಗ್, ಮೋತಿಲಾಲ್ ನೆಹರು. ಸರಿಯಾದಂತ ಉತ್ತರ ರವೀಂದ್ರನಾಥ್ ಟ್ಯಾಗೋರ್. ಏನು? ಅಸಹಕಾರ ಚಳವಳಿ ಅವಧಿಯಲ್ಲಿ ವಿದೇಶಿ ಬಟ್ಟೆಗಳು ಸುಡುವಿಕೆಯನ್ನ ಅವು ಜಡ ತ್ಯಾಜ್ಯ ಅನ್ನುವಂಥ ಪದವನ್ನು ಅವರು ಬಳಕೆ ಮಾಡಿದರು. ನೆಕ್ಸ್ಟ್ ಕ್ವಶನ್. ಕೆಳಗಿನ ಘಟನೆಗಳಲ್ಲಿ ಕಾಲಾನುಕ್ರಮವನ್ನು ಬರೀರಿ ಅಂತ ಕ್ವಶನ್ ಕೇಳಿದ್ದಾರೆ. ದಂಡಿ ಸತ್ಯಾಗ್ರಹ 1930, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ 1919, ಭಾರತ ಬಿಟ್ಟು ತೊಲಗಿ ಚಳವಳಿ 1942, ಸ್ವದೇಶಿ ಚಳವಳಿ 1905. ಸ್ವದೇಶಿ ಚಳವಳಿಗಿರುವ ಇನ್ನೊಂದು ಹೆಸರು ಏನು? ಸ್ವದೇಶಿ ಚಳವಳಿಗಿರುವ ಇನ್ನೊಂದು ಹೆಸರು ವಂಗಭಂಗ ಚಳವಳಿ ಅಂತ ಕರಿತೀವಿ. ವಂಗಭಂಗ ಚಳವಳಿ ಅಂದ್ರೂ ಒಂದೇ, ವಂಗಭಂಗ ಚಳವಳಿ. ವಂಗಭಂಗ ಚಳವಳಿ ಅಂದ್ರೂ ಒಂದೇ, ಇದನ್ನು ಸ್ವದೇಶಿ ಚಳವಳಿ ಅಂತ ಕರಿತೀವಿ. ಯಾಕೆ? 1905 ಅಕ್ಟೋಬರ್ 16ರಂದು ಪಶ್ಚಿಮ ಬಂಗಾಳ ಹಾಗೂ ಪೂರ್ವ ಬಂಗಾಳಗಳನ್ನು ಇಬ್ಬಾಗ ಮಾಡಿದವನು ಲಾರ್ಡ್ ಕರ್ಜನ್.
ಲಾರ್ಡ್ ಕರ್ಜನ್ ಉದ್ದೇಶಪೂರ್ವಕವಾಗಿ ಪಶ್ಚಿಮ ಬಂಗಾಳ ಹಾಗೂ ಪೂರ್ವ ಬಂಗಾಳಗಳನ್ನು ಇಬ್ಬಾಗ ಮಾಡ್ತಾನೆ. ಅದರ ವಿರುದ್ಧ ದೇಶಾದ್ಯಂತ ನಡೆದಂಥ ಹೋರಾಟವನ್ನೇ ನಾವು ಸ್ವದೇಶಿ ಚಳವಳಿ ಅಂತ ಕರಿತೀವಿ. ಸ್ವದೇಶಿ ಚಳವಳಿ ಅಂದ್ರೆ ಒಂದೇ, ಅದನ್ನ ವಂಗಭಂಗ ಚಳವಳಿ ಅಂತ ಹೇಳಿ ಗುರುತಿಸ್ತೀವಿ. ಹಾಗಾದ್ರೆ ನೋಡಿ ಯಾವ್ದು ಆನ್ಸರ್ ಕರೆಕ್ಟ್ ಆಗ್ತದ? 4 ಫಸ್ಟ್ ನೋಡಿ, 4 ಇದ್ದದ್ದು 2 ಅದಾವೆ, ಇವೆರಡು ಹೋಗಿಬಿಟ್ಟು 4 ಆದ್ರೆ 2 ಅದಾದ ನಂತರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ 4, 2, 2. ನೆಕ್ಸ್ಟ್ ದಂಡಿ ಉಪ್ಪಿನ ಸತ್ಯಾಗ್ರಹ 1. ಹಾಗಾದ್ರೆ ರೈಟ್ ಆನ್ಸರ್ ಯಾವ್ದಂದ್ರೆ ಬಿ ಸರಿಯಾಗಿರುವಂತ ಉತ್ತರ. ನೆಕ್ಸ್ಟ್ INA ಸ್ಥಾಪಿಸುವಂತೆ ಸಲಹೆ ನೀಡಿದವರು ಯಾರು? INA ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಹೇಳಿ ಗುರುತಿಸ್ತೀವಿ, ಭಾರತದ ರಾಷ್ಟ್ರೀಯ ಸೇನೆ. ಈ ಭಾರತದ ರಾಷ್ಟ್ರೀಯ ಸೇನೆ ಹುಟ್ಟಿಕೊಂಡಿದ್ದು ಎಲ್ಲಿ ಅಂದ್ರೆ ಸಿಂಗಾಪುರದಲ್ಲಿ. ಬಹಳ ಸಾರಿ ಕ್ವಶನ್ ಕೇಳಿದ್ದಾರೆ. INA ಹುಟ್ಟಿಕೊಂಡಿದ್ದು ಸಿಂಗಾಪುರದಲ್ಲಿ. INA ಅಂತ ಹೇಳಿ ಅದನ್ನ ನಿಯಮಕ್ಕೆ ಹೆಸರು ಕೊಟ್ಟವರು ಯಾರು ಅಂತಂದ್ರೆ ಕ್ಯಾಪ್ಟನ್ ಮೋಹನ್ ಸಿಂಗ್. INA ಆಜಾದ್ ಹಿಂದ್ ಫೌಜ್ ಅಂತ ಕರೆದವರು ಯಾರಂದ್ರೆ ಸುಭಾಷ್ ಚಂದ್ರ ಬೋಸರು. 1939ರಿಂದ 1945ರವರೆಗೆ ಸೆಕೆಂಡ್ ವರ್ಲ್ಡ್ ವಾರ್ ಆಗ್ತದೆ, 2ನೇ ಜಾಗತಿಕ ಮಹಾಯುದ್ಧ. ಆ 2ನೇ ಜಾಗತಿಕ ಮಹಾಯುದ್ಧದಲ್ಲಿ ಭಾರತೀಯ ಸೈನಿಕರು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡುವಾಗ, ಬ್ರಿಟಿಷರ ಪರವಾಗಿ ಹೋರಾಟವನ್ನು ಮಾಡುವಾಗ ಆ ಬಂಧಿತವಾಗಿರುವಂತ ಅಂದ್ರೆ ಆ ಭಾರತೀಯ ಸೇನೆ ಯಾರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ರು ಅಂದ್ರ ಬ್ರಿಟಿಷರ ಪರವಾಗಿ ಜಪಾನ್ ದೇಶದ ವಿರುದ್ಧ, ಜರ್ಮನಿ ದೇಶದ ವಿರುದ್ಧ, ಇಟಲಿ ದೇಶದ ವಿರುದ್ಧ ಹೋರಾಟ ಮಾಡ್ತಿದ್ರು. ಆ ಇಟಲಿ, ಜರ್ಮನಿ, ಜಪಾನ್ ದೇಶದ ವಿರುದ್ಧ ಹೋರಾಟವನ್ನು ಮಾಡುವಾಗ ಜಪಾನ್ ದೇಶದವರು ಭಾರತೀಯ ಸೈನ್ಯವನ್ನ ಸೆರೆ ಹಿಡಿತಾರೆ. ಅಂತ 60,000 ಭಾರತೀಯರನ್ನು ಒಂದು ಮಾಡ್ತಾರೆ. 60,000 ಭಾರತೀಯರನ್ನು ಒಂದುಗೂಡಿಸಿ ಅದಕ್ಕೆ INA ಅನ್ನುವಂತ ಹೆಸರನ್ನು ಕೊಟ್ಟರು. INA ಸ್ಥಾಪನೆಯಾಗಿರುವಂತ ಸ್ಥಳ ಯಾವ್ದಂದ್ರೆ ಸಿಂಗಾಪುರ್. ಅದನ್ನ INA ಅಂತ ಹೇಳಿ ನಾಮಕರಣ ಮಾಡಿದವರು ಯಾರಂದ್ರೆ ಕ್ಯಾಪ್ಟನ್ ಮೋಹನ್ ಸಿಂಗ್ ಅನ್ನುವಂತ ವ್ಯಕ್ತಿ. ನೆನಪಿರ್ರಿ, ವೆರಿ ಇಂಪಾರ್ಟೆಂಟ್. INA ಆಜಾದ್ ಹಿಂದ್ ಫೌಜ್ ಅಂತ ಕರೆದವರು ಯಾರಂದ್ರೆ ಸುಭಾಷ್ ಚಂದ್ರ ಬೋಸ್. ನೆಕ್ಸ್ಟ್ ಕ್ವಶನ್, ಇವತ್ತಿನ ಕೊನೆಯ ಪ್ರಶ್ನೆ ಇದು. ಈ ಕೆಳಗಿನಲ್ಲಿ ಇಂಡಿಯನ್ ಹೋಮ್ ರೂಲ್ ಸೊಸೈಟಿಯನ್ನ ಲಂಡನದಲ್ಲಿ ಪ್ರಾರಂಭ ಮಾಡಿದವರು ಯಾರಂತ ಕ್ವಶನ್ ಕೇಳಿದ್ದಾರೆ. ಅನ್ನಿ ಬೆಸೆಂಟ್ರು, ಬಾಲಗಂಗಾಧರ ತಿಲಕರು, ಶ್ಯಾಮ್ಜಿ ಕೃಷ್ಣ ವರ್ಮ ಅವರು, ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ. ಸರಿಯಾದಂತ ಉತ್ತರ ಶ್ಯಾಮ್ಜಿ ಕೃಷ್ಣ ವರ್ಮ. ಇತ್ತೀಚೆಗೆ PSI ಕೇಳಿದಂತ ಪ್ರಶ್ನೆ. PSI ಏನ್ ಕೇಳಿದ ಅಂದ್ರೆ ಶ್ಯಾಮ್ಜಿ ಕೃಷ್ಣ ವರ್ಮ ಅವರು ಬರೆದಂತ ಪ್ರಸಿದ್ಧವಾದ ಪತ್ರಿಕೆ ಯಾವುದಂತ ಕ್ವಶನ್ ಕೇಳಿದ್ದ. ಇಂಡಿಯನ್ ಸೋಷಿಯಾಲಿಸ್ಟ್. ಈ ಪುಣ್ಯಾತ್ಮನ ವಿಶೇಷ ಏನಂದ್ರೆ 1905ರಲ್ಲಿ ಲಂಡನದಲ್ಲಿ ಇಂಡಿಯನ್ ಹೋಮ್ ರೂಲ್ ಲೀಗ್ ಅನ್ನುವಂಥ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. ಇಂಡಿಯನ್ ಹೌಸ್ ಅನ್ನುವಂಥ ಒಂದು ಕ್ರಾಂತಿಕಾರಿ ಸಂಘಟನೆ ಪ್ರಾರಂಭ ಮಾಡ್ತಾರೆ. ತಾವು ದುಡಿದಂತ ಹಣದಲ್ಲಿ ಅರ್ಧ ಹಣವನ್ನ ಕ್ರಾಂತಿಕಾರಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟಂತ ವ್ಯಕ್ತಿ ಇವರು. ಕ್ವಶನ್ ಆಗಿದೆ, ಯಾವ ಕ್ರಾಂತಿಕಾರಿ ಸಂಘಟನೆ ಕ್ರಾಂತಿಕಾರಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು ಅಂತ ಕ್ವಶನ್ ಕೇಳಿದ್ದಾರೆ. ಸರಿಯಾದಂತ ಉತ್ತರ ಶ್ಯಾಮ್ಜಿ ಕೃಷ್ಣ ವರ್ಮ. ನಮ್ಮ ಭಾರತ ದೇಶದ ಅನೇಕ ಸಂಘಟನೆಗಳಿದ್ದು. ಅಭಿನವ ಭಾರತ ಸೊಸೈಟಿ ಅನ್ನುವಂಥ ಸಂಘಟನೆ ಇತ್ತು. ನಮ್ಮ ದೇಶದಲ್ಲಿ ಯುಗಾಂತರ ಅನ್ನುವಂಥ ಸಂಘಟನೆ ಇತ್ತು. ಇಂಡಿಯನ್ ನ್ಯಾಷನಲ್ ಆರ್ಮಿ ಅನ್ನುವಂಥ ಸಂಘಟನೆ ಇತ್ತು. ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅನ್ನುವಂಥ ಸಂಘಟನೆಯನ್ನ ಯಾರು ಜಪಾನ್ ದೇಶದಲ್ಲಿ 1941ರಲ್ಲಿ ಬೋಸರು ಪ್ರಾರಂಭ ಮಾಡ್ತಾರೆ. ಯಾವ ಬೋಸ್? ರಾಸ್ ಬಿಹಾರಿ ಬೋಸ್. ರಾಸ್ ಬಿಹಾರಿ ಬೋಸರು ಯಾವ ಪಿತೂರಿಯಲ್ಲಿ ಪಾಲ್ಗೊಂಡಿದ್ರು ಅಂತ ಕ್ವಶನ್ ಕೇಳಿದ್ದಾರೆ. 1912ರ ದೆಹಲಿ ಪಿತೂರಿಯಲ್ಲಿ ರಾಸ್ ಬಿಹಾರಿ ಬೋಸರ ಜೊತೆಯಲ್ಲಿ ಹೋರಾಟವನ್ನು ಮಾಡಿದವರು ಸಚಿನ್ ಸನ್ಯಾಲ್. ಯಾರ ಮೇಲೆ ಅಟ್ಯಾಕ್ ಮಾಡ್ಲಕ್ ಹೋಗಿದ್ರು ಅಂದ್ರೆ ಅಂದಿನ ಭಾರತದ ವೈಸರಾಯನಾಗಿರುವಂತ ಲಾರ್ಡ್ ಹಾರ್ಡಿಂಜ್ ಟೂನ ಮೇಲೆ ಅಟ್ಯಾಕ್ ಮಾಡ್ಲಕ್ ಹೋಗ್ತಾರೆ. ಬಟ್ ಲಾರ್ಡ್ ಹಾರ್ಡಿಂಜ್ ಟೂ ಸಾಯಂಗಿಲ್ಲ. ಇದನ್ನ ನಾವು ದೆಹಲಿ ಪಿತೂರಿ ಅಂತ ಕರಿತೀವಿ. ಈ ಪುಣ್ಯಾತ್ಮ ಯಾರು ಶ್ಯಾಮ್ಜಿ ಕೃಷ್ಣ ವರ್ಮ ಅದಾರಲ್ಲ, ಇವರು 1905ರಲ್ಲಿ ಇಂಡಿಯನ್ ಹೌಸ್ ಅನ್ನುವಂಥ ಸಂಘಟನೆ ಪ್ರಾರಂಭ ಮಾಡಿದ್ರು. ಇಂಡಿಯನ್ ಸೋಷಿಯಾಲಿಸ್ಟ್ ಅನ್ನುವಂಥ ಒಂದು ಪತ್ರಿಕೆಯನ್ನು ಬರೀತಾರೆ. ಇಂಡಿಯನ್ ಸೋಷಿಯಾಲಿಸ್ಟ್ ಅನ್ನುವಂಥ ಪತ್ರಿಕೆಯ ಮೂಲಕ ಕ್ರಾಂತಿಕಾರಿಗಳಿಗೆ ಒಂದು ಉತ್ತೇಜನವನ್ನು ಕೊಟ್ಟವರು ಶ್ಯಾಮ್ಜಿ ಕೃಷ್ಣ ವರ್ಮ ಅವರು. ಇವರು ಕ್ರಾಂತಿಕಾರಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟಂತ ಒಂದು ಸಂಸ್ಥೆ, ಒಬ್ಬ ವ್ಯಕ್ತಿ ಅಂತ ಹೇಳಿ ಗುರುತಿಸ್ತೀವಿ. ಭಾರತದಲ್ಲಿ ಅಂಚೆ ಚೀಟಿಯನ್ನ ಪರಿಚಯಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ಅಂಚೆ ಚೀಟಿಯನ್ನ ಪರಿಚಯ ಮಾಡಿದ ವರ್ಷ ಯಾವುದು ಅಂತ ಕ್ವಶನ್ ಆಗಿದೆ. ಇದು 1853ರಲ್ಲಿ ಅಂಚೆ ಚೀಟಿಯನ್ನ ಪರಿಚಯ ಮಾಡಲಾಯಿತು. ಹಾಗಾದ್ರೆ 1853 ಸಮಯದಲ್ಲಿ ಯಾರಿದ್ರು? 1853 ಸಮಯದಲ್ಲಿ ಯಾರಿದ್ರು ಅಂದ್ರೆ ಲಾರ್ಡ್ ಡಾಲ್ ಹೌಸಿ. ಲಾರ್ಡ್ ಡಾಲ್ ಹೌಸಿಯನ್ನ ವಿಶೇಷ ಏನು ಅಂತಂದ್ರೆ
ಈತ ಭಾರತ ದೇಶದ ಆಧುನಿಕ ಭಾರತದ ನಿರ್ಮಾಪಕ ಅಂತ ಕರೀತಾರೆ. ಇದು ಬಹಳ ಸರಿ ಕ್ವಶನ್ ಆಗಿದೆ. ತಾಜ್ ಮಹಲದ ಕಲ್ಲುಗಳನ್ನು ಮಾರಾಟ ಮಾಡಿ ತನ್ನ ಸೈನಿಕರಿಗೆ ವೇತನ ಕೊಡಕ್ಕೆ ರೆಡಿ ಆದಂಥ ವ್ಯಕ್ತಿ ಇತ್ತ. ನೋಡಿ ಎಷ್ಟು ಆ ಡೆವಲಪ್ಮೆಂಟಿಗೂ ಹಾಗೆ ಇದ್ದ, ಆ ವಿರೋಧಕ್ಕೂ ಹಾಗೆ ಇದ್ದ. 1850ರಲ್ಲಿ ಈತ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾನೆ. 1850ರಲ್ಲಿ ಈತ ಜಾರಿಗೆ ತಂದ ಕಾಯ್ದೆ ಯಾವುದಂದ್ರೆ ಧಾರ್ಮಿಕ ನ್ಯೂನತೆ ಕಾಯ್ದೆ. ಇದು ಅತ್ಯಂತ ಹೆಚ್ಚು ಅವನನ್ನು ಕೆಳಮಟ್ಟಕ್ಕೆ ತೆಗೆದುಕೊಂಡು ಹೋದಂಥ ಕಾಯ್ದೆ ಇದು. 1848ರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ಕಾಯ್ದೆ ಜಾರಿಗೆ ತರ್ತಾನೆ. ನೆಗೆಟಿವ್ ಪಾಯಿಂಟ್ ಇದು ಕೂಡ. 1850ರಲ್ಲಿ ಧಾರ್ಮಿಕ ನ್ಯೂನತೆ ಕಾಯ್ದೆ ಜಾರಿಗೆ ತರ್ತಾನೆ. 1856ರಲ್ಲಿ ದೇಶದ ರಾಜ ಮಹಾರಾಜರ ಪಿಂಚಣಿ ಹಣ ರದ್ದು ಮಾಡ್ತಾನೆ. 1856ರಲ್ಲಿ ಈ ದುರಾಳಿತನ ಪೌಡಿ ಸಾಮ್ರಾಜ್ಯಗಳನ್ನು ಕಸುಗುತ್ತಾನೆ. ಒಟ್ಟಾರೆಯಾಗಿ ಲಾರ್ಡ್ ಡಾಲ್ಹೌಸಿಯ ನೆಗೆಟಿವ್ ಪಾಯಿಂಟ್ಗಳೆಲ್ಲ ಇವು. ಅದರಲ್ಲಿ ವಿಶೇಷವಾಗಿ 1850ರಲ್ಲಿ ಈ ಧಾರ್ಮಿಕ ನ್ಯೂನತೆ ಕಾಯ್ದೆಯನ್ನು ಜಾರಿಗೆ ತಂದು ಎಕ್ಸ್ ಅನ್ನುವಂಥ ವ್ಯಕ್ತಿ ಅದಾನೆ, ಅವನ ಮಗ ವಾಯ್. ಎಕ್ಸನ ಆಸ್ತಿಯನ್ನು ವಾಯ್ ಪಡಿಬೇಕಾದ್ರೆ ವಾಯ್ ಕಂಪಲ್ಸರಿಯಾಗಿ ಕ್ರೈಸ್ತ ಧರ್ಮವನ್ನು ಸ್ವೀಕಾರ ಮಾಡಬೇಕು. ಇದನ್ನೇ ಧಾರ್ಮಿಕ ನ್ಯೂನತೆ ಕಾಯ್ದೆ ಎಂದು ಕರೆಯುತ್ತೇವೆ. ಭಾರತ ದೇಶದಲ್ಲಿ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡುವ ಉದ್ದೇಶಕ್ಕಾಗಿ ಇಂಥ ಒಂದು ತಂತ್ರಗಾರಿಕೆಯನ್ನು ಜಾರಿಗೆ ತರ್ತಾನೆ ಲಾರ್ಡ್ ಡಾಲ್ಹೌಸಿ. ಇದರ ವಿರುದ್ಧ ಸಾಕಷ್ಟು ಪ್ರತಿಭಟನೆಗಳು ಆರಂಭ ಆಗ್ತವೆ. ಅದರ ಪರಿಣಾಮವಾಗಿ ನಡೆದ ದಂಗೆಯೇ 1857ರ ದಂಗೆ. ಹಾಗಾದ್ರೆ ಭಾರತ ದೇಶದಲ್ಲಿ ಅಂಚೆ ಚೀಟಿಯನ್ನ 1853ರಲ್ಲಿ ಜಾರಿಗೆ ತಂದವರು ಲಾರ್ಡ್ ಡಾಲ್ಹೌಸಿ. ಅಷ್ಟೇ ಅಲ್ಲ, ಇದೇ 1853ರಲ್ಲಿ ಮುಂಬೈದಿಂದ ಠಾಣಾಗಳ ಮಧ್ಯದಲ್ಲಿ, ಮುಂಬೈ ಮತ್ತು ಠಾಣಾಗಳ ಮಧ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲು ಸಂಚಾರವನ್ನು ಜಾರಿಗೆ ತರ್ತಾನೆ. ಆದ್ದರಿಂದ ಈತನನ್ನ ಭಾರತದ ರೈಲು ಸಾರಿಗೆ ಪಿತಾಮಹ ಅಂತ ಕರೀತಾರೆ. ಜಗತ್ತಿನ ರೈಲು ಸಾರಿಗೆ ಪಿತಾಮಹ ಜಾರ್ಜ್ ಸ್ಟಿಫನ್ಸನ್, ಭಾರತದ ರೈಲು ಸಾರಿಗೆ ಪಿತಾಮಹ ಲಾರ್ಡ್ ಡಾಲ್ಹೌಸಿ, ಕರ್ನಾಟಕದ ರೈಲು ಸಾರಿಗೆ ಪಿತಾಮಹ ಯಾರ ಕಾಲದಲ್ಲಿ? ಮಾರ್ಕ್ ಕಬ್ಬನನ ಕಾಲದಲ್ಲಿ. ಮಾರ್ಕ್ ಕಬ್ಬನ್ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ 1859ರಲ್ಲಿ ಬೆಂಗಳೂರಿನಿಂದ ಜೋಲಾರಪೇಟೆಗಳ ಮಧ್ಯದಲ್ಲಿ ರೈಲು ಸಾರಿಗೆಯನ್ನು ಪ್ರಾರಂಭ ಮಾಡಿದಂಥ ವ್ಯಕ್ತಿ ಮಾರ್ಕ್ ಕಬ್ಬನ್. ಹಾಗಾದ್ರೆ ಅಂಚೆ ಚೀಟಿಯಾಗಿರಬಹುದು, ಶೇರ್ ಶಾ ಸೂರಿಯ ಕಾಲದಲ್ಲಿರುವಂಥ ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳಿಗೆ ಒಂದು ಆಧುನಿಕ ಟಚ್ ಅನ್ನು ಕೊಟ್ಟಂಥ ವ್ಯಕ್ತಿ ಅದು ಲಾರ್ಡ್ ಡಾಲ್ಹೌಸಿ. ಅದಕ್ಕೆ ಈತನನ್ನ ಆಧುನಿಕ ಭಾರತದ ರಸ್ತೆಗಳ ನಿರ್ಮಾಪಕ ಅಂತ ಕರೀತಾರೆ. ಮತ್ತೆ ಈತನ ಕಾಲದಲ್ಲಿ ವುಡ್ಸನ್ ವರದಿ ಜಾರಿಗೆ ಬಂತು 1854ರಲ್ಲಿ. ವುಡ್ಸನ್ ವರದಿಯನ್ನ ಭಾರತದ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರೆ. 1854ರಲ್ಲಿ ವುಡ್ಸನ್ ವರದಿ ಇದೆಯಲ್ಲ, ಆ ವುಡ್ಸನ್ ವರದಿಯನ್ನ ಭಾರತದ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟ್ ಅಂತ ಹೇಳಿ ಕರೀತಾರೆ. ಒಟ್ಟಾರೆಯಾಗಿ ಲಾರ್ಡ್ ಡಾಲ್ಹೌಸಿಯ ಕಾಲದಲ್ಲಿ ಸಾಕಷ್ಟು ಸುಧಾರಣೆಗಳಾಗ್ತವೆ. ಇನ್ನ ಲಾರ್ಡ್ ಅಕ್ಲೆಂಡ್ ಇವನು ಕೂಡ ಶ್ರೇಷ್ಠ ಗವರ್ನರ್ ಆಗಿ ಕೆಲಸ ಮಾಡಿದ್ದಾನೆ. ಲಾರ್ಡ್ ಕ್ಯಾನಿಂಗನ ಮೇಲೆ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾರಿದ್ದರು ಗವರ್ನರ್ ಜನರಲ್ ಅಂತ ಕೇಳಿದ್ದಾನೆ? ಲಾರ್ಡ್ ಕ್ಯಾನಿಂಗ್. ಅಷ್ಟೇ ಅಲ್ಲ, ಈತ ಭಾರತದ ಕೊನೆಯ ಜನರಲ್ ಗವರ್ನರ್ ಹಾಗೂ ಭಾರತದ ಪ್ರಥಮ ವೈಸರಾಯ ಅಂತೇಳಿ ಗುರುತಿಸ್ತೀವಿ. ಇನ್ನ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅದನ್ನಲ್ಲ, ಈತನ ಕಾಲದಲ್ಲಿ ಭಾರತ ದೇಶದಲ್ಲಿ ಸತಿ ಸಹಗಮನ ಪದ್ಧತಿ ರದ್ದಾಗ್ತದೆ. ನಮ್ಮ ದೇಶದ ಸತಿ ಸಹಗಮನ ಪದ್ಧತಿಯನ್ನ ರದ್ದು ಮಾಡಿದಂಥ ವರ್ಷ 1829. 1829ರಲ್ಲಿ ಸತಿ ಸಹಗಮನ ಪದ್ಧತಿ ಡಿಸೆಂಬರ್ 4ನೇ ತಾರೀಕು ರಾಜಾರಾಮ್ ಮೋಹನ್ ರಾಯ್ ಅವರ ಸಹಾಯದಿಂದ ಇದನ್ನು ರದ್ದು ಮಾಡಲಾಯಿತು ಅಂತೇಳಿ ನೋಡ್ತೀವಿ. ಇನ್ನು ಲಾರ್ಡ್ ವಿಲಿಯಂ ಬೆಂಟಿಂಗ್ನ ಕಾಲದಲ್ಲಿ ಭಾರತದಲ್ಲಿ ಈ ಒಂದು ಮೊಹಲ್ವಾರಿ ಪದ್ಧತಿ ಜಾರಿಗೆ ಬರ್ತದೆ. ಮೊಹಲ್ ಅಂದ್ರೆ ತಾಲೂಕು, ತಾಲೂಕಿನ ಮುಖ್ಯಸ್ಥನನ್ನ ಮೊಹಲ್ದಾರ್ ಅಂತ ಕರೀತಾರೆ. ನಿಗದಿಪಡಿಸಿದ ಕಂದಾಯವನ್ನ ಮೊಹಲ್ದಾರನ ಮೂಲಕ ಸಂಗ್ರಹ ಮಾಡುವುದನ್ನೇ ಮೊಹಲ್ದಾರಿ ಪದ್ಧತಿ ಅಂತ ಹೇಳಿ ನೋಡ್ತೀವಿ. ನೆಕ್ಸ್ಟ್ ಕ್ವಶನ್, ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ. ಕಾರ್ಟೇಜ್ ಸಿಸ್ಟಮ್ ಅಂತ ಬಹಳ ಸಾರಿ ಎಕ್ಸಾಮ್ ಕ್ವಶನ್ ಆಗಿದೆ. ಆಧುನಿಕ ಭಾರತ ಇತಿಹಾಸದಲ್ಲಿ ಕಾರ್ಟೇಜ್ ಸಿಸ್ಟಮ್ ಅಂದ್ರೆ ಏನು? ನೀಲಿ ಜಲನೀತಿ ಅಂತ ಓದ್ತೀವಿ. ಇದನ್ನು ನಿಮ್ಗೆಲ್ಲ ಗೊತ್ತದ, ನೀಲಿ ಜಲನೀತಿ. ನೀಲಿ ಜಲನೀತಿ ಇದನ್ನ ಇಂಗ್ಲಿಷ್ನಲ್ಲಿ ಬ್ಲೂ ವಾಟರ್ ಪಾಲಿಸಿ ಅಂತ ಕರಿತೀವಿ. ಬ್ಲೂ ವಾಟರ್ ಪಾಲಿಸಿ ಅಂದ್ರೆ ಒಂದೇ, ನೀಲಿ ಜಲನೀತಿ ಅಂದ್ರೆ ಒಂದೇ, ಕಾರ್ಟೇಜ್ ಸಿಸ್ಟಮ್ ಅಂದ್ರೆ ಒಂದೇ. ಅಂದ್ರೆ ಸಮುದ್ರದ ಮೇಲೆ ಹಿಡಿತನವನ್ನು ಸಾಧಿಸುವುದು, ಅರಬ್ಬಿ ಸಮುದ್ರದ ಮೇಲೆ ಹಿಡಿತವನ್ನು ಸಾಧಿಸುವ ಸಲುವಾಗಿನೇ ಈ ನೀಲಿ ಜಲನೀತಿಯನ್ನು ಜಾರಿಗೆ ತರ್ತಾನೆ. ಅದು ಯಾರು ಅಂದ್ರೆ ಅಲ್ಮೇಡಾ ಅನ್ನುವಂಥ ವ್ಯಕ್ತಿ, ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅನ್ನುವಂಥ ವ್ಯಕ್ತಿ. ಈತ ಭಾರತ ದೇಶಕ್ಕೆ ಬಂದಂತ ಪೋರ್ಚುಗಲ್ ಮೊದಲ ವೈಸರಾಯ ಅಂತ ಗುರುತಿಸ್ತೀವಿ. ಈತ ಬಂದ ತಕ್ಷಣನೇ ಭಾರತ ದೇಶದಲ್ಲಿ ಈ ನೀಲಿ ಜಲನೀತಿಯನ್ನು ಜಾರಿಗೆ ತಂದ. ನೀಲಿ ಜಲನೀತಿ ಅಂದ್ರೂ ಒಂದೇ, ಬ್ಲೂ ವಾಟರ್ ಪಾಲಿಸಿ ಅಂದ್ರೂ ಒಂದೇ. ನೆಕ್ಸ್ಟ್ ಕ್ವಶನ್, ಕಾಂಗ್ರೆಸ್ ಪಕ್ಷದ ಈ ಕೆಳಕಂಡ ನಾಯಕರಲ್ಲಿ ಯಾರು ಸಂಪೂರ್ಣವಾಗಿ ಕ್ಯಾಬಿನೆಟ್ ಆಯೋಗದ ಯೋಜನೆ ಪರವಾಗಿದ್ದರು ಅಂತ ಕ್ವಶನ್ ಕೇಳಿದ್ದಾರೆ. ಸರಿಯಾದಂತ ಉತ್ತರ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್.
ಈ ಕ್ಯಾಬಿನೆಟ್ ಆಯೋಗ ಜಾರಿಗೆ ಬಂದ ವರ್ಷ 1946 ಮತ್ತು ಮಾರ್ಚ್ ತಿಂಗಳಲ್ಲಿ. ನೆಕ್ಸ್ಟ್ ಕ್ವಶನ್. ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಚಿತ್ತಗಂಗಾ ಶಸ್ತ್ರಾಗಾರ ದಾಳಿ ನಿಮ್ಗೆಲ್ಲ ಗೊತ್ತದ. ನಮ್ಮ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಇವೆಲ್ಲ ಕ್ರಾಂತಿಕಾರಿ ಪಿತೂರಿಗಳಂತ ಓದ್ತೀವಿ. ಕ್ರಾಂತಿಕಾರಿಗಳು ಸಪ್ರೇಟ್ ಆಗಿ ತಮ್ಮದೇ ಆಗಿರುವಂಥ ಹೋರಾಟವನ್ನು ಮಾಡ್ತಾರೆ. ಚಿತ್ತಗಂಗಾ ಶಸ್ತ್ರಾಗಾರದ ದಾಳಿ ಯಾರು? ಕಲ್ಪನಾ ದತ್. ಈ ಕಲ್ಪನಾ ದತ್ತ ವಿಶೇಷ ಏನು ಅಂತಂದರೆ ಇವರು ಸೂರ್ಯಸೇನ್ ಅವರ ಪರಮ ಶಿಷ್ಯರು. ಕೈಬಾಂಬುಗಳನ್ನು ತಯಾರಿಸುವುದರಲ್ಲಿ ಅತ್ಯಂತ ನಿಪುಣವನ್ನು ಹೊಂದಿದಂಥ ಮಹಿಳೆ ಯಾರಂದರೆ ಕಲ್ಪನಾ ದತ್. ಇನ್ನು ಅಭಿನವ ಭಾರತ ಸೊಸೈಟಿಯನ್ನು ವಿ ಡಿ ಸಾವರ್ಕರ್ ಅವರು 1904ರಲ್ಲಿ ಸ್ಥಾಪನೆ ಮಾಡ್ತಾರೆ. ಇನ್ನು ಅನುಸೂಲಿನಾ ಸಮಿತಿಗೆ ಸಂಬಂಧಪಟ್ಟಿದ್ದು ಅರವಿಂದ್ ಘೋಷ್. ಆದರೆ ಕೂಕಾ ಚಳವಳಿಗೆ ಸಂಬಂಧಪಟ್ಟಂತೆ ಗುರು ರಾಮ್ ಸಿಂಗ್ ಅನ್ನುವಂಥ ವ್ಯಕ್ತಿ. ಸರಿಯಾದಂಥ ಉತ್ತರ ನೋಡಿ A1, ನೆಕ್ಸ್ಟ್ B3. ಸರಿಯಾದಂಥ ಉತ್ತರ ಎ ಆನ್ಸರ್ ಆಗ್ತದೆ ನೋಡಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ರೈತವಾರಿ ಪದ್ಧತಿ. ನಮ್ಮ ದೇಶದಲ್ಲಿ 3 ಪದ್ಧತಿಗಳು ಜಾರಿಗೆ ಬರ್ತವೆ. 3 ಪದ್ಧತಿಗಳು ಯಾವ? ರೈತರಿಗೆ ಸಂಬಂಧಪಟ್ಟಂತೆ, ಟ್ಯಾಕ್ಸ್ ಸಂಬಂಧಪಟ್ಟಂತೆ. ಅಂದರೆ ಒಂದು ಕಾಯಂ ಜಮೀನ್ದಾರ ಪದ್ಧತಿ. ಕಾಯಂ ಜಮೀನ್ದಾರ ಪದ್ಧತಿ. ಈ ಕಾಯಂ ಜಮೀನ್ದಾರ ಪದ್ಧತಿಯನ್ನು ಜಾರಿಗೆ ತಂದವರು ಯಾರಂದ್ರೆ ಲಾರ್ಡ್ ಕಾರ್ನ್ವಾಲಿಸ್. ಜಾರಿಗೆ ಬಂದ ವರ್ಷ 1793ರಲ್ಲಿ. 1793ರಲ್ಲಿ ಬಾಂಬೆ, ಮುಂಬೈ ಮತ್ತು ಮದ್ರಾಸ್ ಪ್ರಾಂತ್ಯಗಳಲ್ಲಿ ಕಾಯಂ ಜಮೀನ್ದಾರ ಪದ್ಧತಿಯನ್ನು ಜಾರಿಗೆ ತಂದವರು ಲಾರ್ಡ್ ಕಾರ್ನ್ವಾಲಿಸ್. ಜಮೀನ್ದಾರರನ್ನ ಭೂಮಾಲೀಕರನ್ನಾಗಿ ಪರಿವರ್ತಿಸಿ ನಿಗದಿಪಡಿಸಿದ ಕಂದಾಯವನ್ನು ಸಂದಾಯ ಮಾಡುವ ಪದ್ಧತಿಗೆ ನಾವು ಏನು ಕಾಯಂ ಜಮೀನ್ದಾರ ಪದ್ಧತಿ ಅಂತ ಕರಿತೀವಿ. ಅಲ್ಲಿ ಸಾಕಷ್ಟು ಈ ಮಧ್ಯಸ್ಥಿಕೆ ಅಂದರೆ ದಲ್ಲಾಳಿಗಳ ಒಂದು ಶೋಷಣೆಗೆ ಅಲ್ಲಿಯ ರೈತರು ಬಲಿಪಶುವಾಗ್ತಾರೆ. ಆ ಉದ್ದೇಶಕ್ಕಾಗಿ ಆ ಸಂದರ್ಭದಲ್ಲಿ ಉಂಟಾದಂಥ ಒಂದು ಘೋರವಾದ ಪದ್ಧತಿ ಯಾವುದಂದ್ರೆ ಗ್ರಾಮೀಣ ಋಣಭಾರ ಅಂತ ಕರಿತೀವಿ. ಗ್ರಾಮೀಣ ಋಣಭಾರ, ರೂರಲ್ ಇಂಡಿಫಿಡೆನ್ಸ್ ಅಂತ ಕರೀತಾರೆ. ಗ್ರಾಮೀಣ ಋಣಭಾರ ಅಂದ್ರೆ ಏನು? ಸಾಲದಲ್ಲಿ ಹುಟ್ಟಿ, ಸಾಲದಲ್ಲಿ ಬೆಳೆದು, ಸಾಲದಲ್ಲಿ ಸಾಯುವ ಸ್ಥಿತಿಯನ್ನ, ಸಾಲದಲ್ಲಿ ಹುಟ್ಟಿ, ಸಾಲದಲ್ಲಿ ಬೆಳೆದು, ಸಾಲದಲ್ಲಿ ಸತ್ತು, ಸಾಲ ಎಂಬ ಭಾರವನ್ನು ತನ್ನ ಮಗನಿಗೆ ಹೊರಿಸಿ ಆ ಪರಂಪರೆಯನ್ನು ಮುಂದುವರಿಸುವಂತಿದ್ದರೆ ಅದನ್ನು ಗ್ರಾಮೀಣ ಋಣಭಾರ ಎಂದು ಕರೆಯುತ್ತಾರೆ. ಇದು FDA ಕ್ವಶನ್. 2021 ಫೆಬ್ರವರಿ 28ನೇ ತಾರೀಕು ಈ ಒಂದು ಪ್ರಶ್ನೆ ಕೇಳಿದ್ರು FDAಗೆ. ಗ್ರಾಮೀಣ ಋಣಭಾರದ ಕಲ್ಪನೆಯನ್ನು ಕೊಟ್ಟವರು ಯಾರು ಅಂತ ಕ್ವಶನ್ ಕೇಳಿದ್ರು. ಗ್ರಾಮೀಣ ಋಣಭಾರದ ಕಲ್ಪನೆ ಕೊಟ್ಟವರು ಚಾರ್ಲ್ಸ್ ಮೆಟಾಕಾಫ್. ಚಾರ್ಲ್ಸ್ ಮೆಟಾಕಾಫ್ ಎಂಬ ಶ್ರೇಷ್ಠ ಪತ್ರಕರ್ತ ಈ ಗ್ರಾಮೀಣ ಋಣಭಾರ ಎಂಬ ಕಲ್ಪನೆಯನ್ನು ಕೊಟ್ಟ. ಅದು ಯಾವ ಪದ್ಧತಿಯಿಂದ ಅಂದರೆ ಕಾಯಂ ಜಮೀನ್ದಾರ ಪದ್ಧತಿ. ಅದಾದ ನಂತರ ಜಾರಿಗೆ ಬಂದಿದ್ದೆ ರೈತವಾರಿ ಪದ್ಧತಿ. ಇದನ್ನ 1820ರಲ್ಲಿ ಥಾಮಸ್ ಮನ್ರೋ ಅನ್ನುವಂಥ ವ್ಯಕ್ತಿ, ಈ ಥಾಮಸ್ ಮನ್ರೋ ಎಂಬ ವ್ಯಕ್ತಿ ಈ ಪದ್ಧತಿಯನ್ನು ಎಲ್ಲಿ ಜಾರಿಗೆ ತರ್ತಾನಂದ್ರೆ ಬಾಂಬೆ ಹಾಗೂ ಮದ್ರಾಸ್ ಪ್ರಾಂತ್ಯಗಳಲ್ಲಿ. ಬಾಂಬೆ ಹಾಗೂ ಮದ್ರಾಸ್ ಪ್ರಾಂತ್ಯಗಳಲ್ಲಿ 1820ರಲ್ಲಿ ಥಾಮಸ್ ಮನ್ರೋ ಅನ್ನುವಂಥ ವ್ಯಕ್ತಿ ಈ ಒಂದು ರೈತವಾರಿ ಪದ್ಧತಿ ಜಾರಿಗೆ ತರ್ತಾನೆ. ರೈತರೇ ಸರ್ಕಾರಕ್ಕೆ ನೇರವಾಗಿ ತೆರಿಗೆ ಕಟ್ಟುವ ಪದ್ಧತಿಗೆ ರೈತವಾರಿ ಪದ್ಧತಿ ಅಂತ ಕರಿತೀವಿ. ಅದಾದ ನಂತರ ಜಾರಿಗೆ ಬಂದಿದ್ದೆ ಮಹಲ್ವಾರಿ ಪದ್ಧತಿ. ಮಹಲ್ ಅಂದ್ರೆ ಏನು? ತಾಲೂಕು. ತಾಲೂಕಿನ ಮುಖ್ಯಸ್ಥನನ್ನ ಮಹಲ್ದಾರ ಅಂತ ಕರೀತಾರೆ. 1833ರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಈ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಅವತ್ತಿನ ಮಹಲ್ದಾರ, ಇವತ್ತಿನ ತಹಶೀಲ್ದಾರ. ಅವತ್ತಿನ ಮಹಲ್, ಇವತ್ತಿನ ತಾಲೂಕು ಅಂತ ಗುರುತಿಸ್ತೀವಿ. ಸಮಸ್ತ ತಾಲೂಕಿನ ಆದಾಯವನ್ನ, ಕಂದಾಯವನ್ನ ಸಂಗ್ರಹ ಮಾಡಿ ಬ್ರಿಟಿಷರಿಗೆ ಕೊಡುವಂತ ಪದ್ಧತಿಯನ್ನೇ ಮಹಲ್ವಾರಿ ಪದ್ಧತಿ ಅಂತ ಕರೀತಾರೆ. ಹಾಗಾದ್ರೆ ಆ ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಲಾರ್ಡ್ ವಿಲಿಯಂ ಬೆಂಟಿಂಗ್. ಇಲ್ಲಿ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರಂದ್ರ ಥಾಮಸ್ ಮನ್ರೋ. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಬಹಳ ಈಸಿ ಆಗಿರುವಂತ ಪ್ರಶ್ನೆ. PSI ಬಹಳ ಸರಿ ಎಕ್ಸಾಮ್ ಕ್ವಶನ್ ಕೇಳಿದ್ದಾರೆ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಸ್ಥಳಗಳು ನೀವೆಲ್ಲ ಪರ್ಫೆಕ್ಟ್ ಆಗಿ ಹೇಳಬೇಕು. ಇದು 1857ರ ದಂಗೆ ಆರಂಭಗೊಂಡಿದ್ದೆ ಪಶ್ಚಿಮ ಬಂಗಾಳದ ಬ್ಯಾರಕ್ಪುರದ ಆ ಒಂದು ಮಂಗಳ ಪಾಂಡೆ ಅನ್ನುವಂಥ ವ್ಯಕ್ತಿ ಹೋರಾಟದಿಂದ ಪ್ರಾರಂಭ ಆಗ್ತದೆ. ಉತ್ತರ ಪ್ರದೇಶದಲ್ಲಿ ಕದಮ್ ಸಿಂಗ್ ಅನ್ನುವಂಥ ವ್ಯಕ್ತಿ ಹೋರಾಟ ಮಾಡ್ತಾನೆ. ಇನ್ನು ದೆಹಲಿಯಲ್ಲಿ 2ನೇ ಬಹದ್ದೂರ್ ಶಾ ಹೋರಾಟ ಮಾಡಿದರೆ, ಕಾನ್ಪುರದಲ್ಲಿ ನಾನಾ ಸಾಹೇಬ್ ಹೋರಾಟ ಮಾಡ್ತಾನೆ. ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್ ಹೋರಾಟ ಮಾಡ್ತಾಳೆ. ಬರೈಲಿಯಲ್ಲಿ ಖಾನ್ ಬಹದ್ದೂರ್ ಖಾನ್ ಹೋರಾಟ ಮಾಡ್ತಾನೆ. ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ ಹೋರಾಟ ಮಾಡ್ತಾರೆ. ಎಲ್ಲವೂ ಸರಿಯಾಗಿದೆ, ಎಲ್ಲವೂ ಸರಿಯಾಗಿದೆ. ಮೇಲಿನ ಎಲ್ಲವೂ ಸರಿಯಾಗಿರುವಂಥ ಉತ್ತರ. ಕಾನ್ಪುರದ ನಾನಾ ಸಾಹೇಬ್, ಲಕ್ನೋ ಮತ್ತು ಔದ್ ಎರಡೂ ಕಡೆ ಬೇಗಂ ಹಜರತ್ ಮಹಲ್. ಬೇಗಂ ಹಜರತ್ ಮಹಲ್ ತನ್ನ ಮಗನಾಗಿರುವಂಥ ಬ್ರಿಜೇಶ್ ಖಾದರ್ ಅನ್ನುವಂಥ ವ್ಯಕ್ತಿಯನ್ನ ಕೂಡಿ ಅವರೊಂದಿಗೆ ಹೋರಾಟವನ್ನು ಮಾಡಿದ್ದೆ, ಅದು ಲಕ್ನೋ ಮತ್ತು ಔದ್ ದಾಳಿ. ಬರೇಲಿಯಲ್ಲಿ ಖಾನ್ ಬಹದ್ದೂರ್ ಖಾನ್ ಆದ್ರ, ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ. ಆ ಉದ್ದೇಶಕ್ಕಾಗಿ ಮೇಲಿನ ಎಲ್ಲವೂ ಸರಿಯಾಗಿವೆ.
ನೆಕ್ಸ್ಟ್ ಕ್ವಶನ್, ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ, ಬಹಳ ಸರಿ ಎಕ್ಸಾಮ್ ಕ್ವಶನ್ ಆಗಿದೆ ಇದು. ಮತ್ತೆ ಈ ವ್ಯಕ್ತಿಯ ಮೇಲೆ ಕ್ವಶನ್ ಕೇಳಿದ್ದಾರೆ, ರಿಪೀಟ್ ಆಗಿರುವಂತ ಪ್ರಶ್ನೆ ಏನಂದ್ರೆ, ಭಾರತದ ಸ್ವತಂತ್ರ ಹೋರಾಟದಲ್ಲಿ ತೀವ್ರಗಾಮಿಗಳ ನಾಯಕನಾಗಿ ಕೊನೆಯ ದಿನಮಾನಗಳಲ್ಲಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದವರು ಯಾರು ಅಂತ ಕ್ವಶನ್ ಕೇಳ. ತೀವ್ರಗಾಮಿಗಳ ಯಾವ ನಾಯಕ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ್ರು, ಇದನ್ನು ಕ್ವಶನ್ ಆಗಿದೆ. ತೀವ್ರಗಾಮಿಗಳಲ್ಲಿ 3P ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ಇವೆಲ್ಲ ಎಕ್ಸಾಮ್ ಕ್ವಶನ್ ಆಗಿರುವಂಥದ್ದೇ. ತೀವ್ರಗಾಮಿಗಳ ನಾಯಕರಲ್ಲಿ ಲಾಲ್ ಬಾಲ್ ಪಾಲ್ ಮತ್ತು ಅರವಿಂದ್ ಘೋಷ್ ಆದರೆ ಸರಿಯಾದಂಥ ಉತ್ತರ ಇಲ್ಲಿ ಅರವಿಂದ್ ಘೋಷ್. ಅರವಿಂದ್ ಘೋಷರು ಯಾವ ಪಿತೂರಿಯಲ್ಲಿ ಸಿಕ್ಕಿದ್ರು ಅಂತ ಕ್ವಶನ್ ಕೇಳಿದ್ದಾರೆ. ಅಲಿಪುರ್ ಬಾಂಬ್ ಪ್ರಕರಣ 1908ರಲ್ಲಿ ನಡೆದಂಥ ಅಲಿಪುರ್ ಬಾಂಬ್ ಪ್ರಕರಣದ ಪ್ರಮುಖ ರೂವಾರಿನೇ ಅದು ಅರವಿಂದ್ ಘೋಷ್. ಯಾಕಂದ್ರೆ ಇವರು ಯುಗಾಂತರ ಅನ್ನುವಂಥ ಸಂಘಟನೆ ಪ್ರಾರಂಭ ಮಾಡ್ತಾರೆ. ಆ ಯುಗಾಂತರ ಸಂಘಟನೆ ಇಬ್ಬರು ವ್ಯಕ್ತಿಗಳು, ಒಬ್ಬ ಸಚಿನ್ ಸನ್ಯಾಲ್ ಯಾರು ಪ್ರಫುಲ್ ಚೌಕಿ ಮತ್ತು ಖುದಿರಾಮ್ ಬೋಸ್ ಅನ್ನುವಂಥ ಇಬ್ಬರು ವ್ಯಕ್ತಿಗಳು ಆ ಪಶ್ಚಿಮ ಬಂಗಾಳದ ನ್ಯಾಯಾಧೀಶರಾಗಿರುವಂಥ ಆ ನ್ಯಾಯಾಧೀಶ ಒಂದೇ ಮಾತರಂ ಅನ್ನೋ ಗೀತೆ ಹಾಡಿದರೆ ಅವ್ರ ಮೇಲೆ 18 ಏಟು ಚಡಿಲಿ ಹೊಡಿತಿದ್ದ. ಯಾರ ಆ ನ್ಯಾಯಾಧೀಶನ ಹೆಸರೇನು? ಕಿಂಗ್ಸ್ಫರ್ಡ್ ಅನ್ನುವಂಥ ನ್ಯಾಯಾಧೀಶ. ಆ ಕಿಂಗ್ಸ್ಫರ್ಡ್ ಎಂಬ ನ್ಯಾಯಾಧೀಶನ ಮೇಲೆ ಬಾಂಬನ್ ಹಾಕಿದಂಥ ಶಿಷ್ಯರು ಯಾರ ಶಿಷ್ಯರು ಅಂದ್ರೆ ಅರವಿಂದ್ ಘೋಷರ ಶಿಷ್ಯರು. ಆ ಉದ್ದೇಶಕ್ಕಾಗಿ ಅರವಿಂದ್ ಘೋಷರು ಜೈಲಿನಲ್ಲಿದ್ದಾಗ ಇವರ ಪರವಾಗಿ ವಾದ ಮಾಡಿದವರು CR ದಾಸರಾದರೆ, ಇವರ ವಿರುದ್ಧ ಸುಳ್ಳು ಸಾಕ್ಷಿ ಹೇಳಿದವರು ಯಾರು ಅಂದ್ರೆ ಅದು ಬಿಪಿನ್ ಚಂದ್ರ ಪಾಲ್. ನೆನಪಿರಲಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ವೈಯಕ್ತಿಕ ಸತ್ಯಾಗ್ರಹ ನಡೆದ ವರ್ಷ 1940. ಇದರ ಮೇಲೆ ಕ್ವಶನ್ ಆಗಿದೆ. 1940ರಲ್ಲಿ ವೈಯಕ್ತಿಕ ಚಳವಳಿ ಆರಂಭಗೊಂಡಿದ್ದೆಲ್ಲಿ ಅಂದ್ರೆ ರಾಮ್ಗಢ್ ಕಾಂಗ್ರೆಸ್ ಅಧಿವೇಶನ ಅಂತ ಗುರುತಿಸ್ತೀವಿ. ರಾಮ್ಗಢ್ ಕಾಂಗ್ರೆಸ್ ಅಧಿವೇಶನ. ಈ ರಾಮ್ಗಢ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ರು? ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಆಗಿದ್ರು. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಅಧ್ಯಕ್ಷತೆಯಲ್ಲಿ 1940ರಲ್ಲಿ ರಾಮ್ಗಢ್ ಕಾಂಗ್ರೆಸ್ ಅಧಿವೇಶನ ನಡೀತದೆ. ಅದೇ ಸಮಯದಲ್ಲಿ ಭಾರತ ದೇಶಕ್ಕೆ ಆಗಸ್ಟ್ ಕೊಡುಗೆ ಬಂದಿತ್ತು. ಆ ಆಗಸ್ಟ್ ಕೊಡುಗೆಯನ್ನು ವಿರೋಧ ಮಾಡಿದ ಮಹಾತ್ಮ ಗಾಂಧೀಜಿ ಅವರು, ನಮಗೆ ಆಗಸ್ಟ್ ಕೊಡುಗೆ ಬೇಡ, ನಿಮ್ಮ ಡೊಮಿನಿಯನ್ ಸರ್ಕಾರ ಬೇಡ, ನಾವು 2ನೇ ಜಾಗತಿಕ ಮಹಾಯುದ್ಧಕ್ಕೆ ನಾವು ಸಪೋರ್ಟ್ ಮಾಡಂಗಿಲ್ಲ, ನೀವು ಏನು ಹೇಳಿದ್ದು ಕೇಳಂಗಿಲ್ಲ, ನಾವು ಎಷ್ಟು ದಿನ ಕೇಳಿದ್ದೇವೆ, ಇನ್ನು ಮುಂದೆ ಯಾವತ್ತೂ ಕೇಳಂಗಿಲ್ಲ ಅಂತೇಳಿ ಮಹಾತ್ಮ ಗಾಂಧೀಜಿಯವರು 1940ರ ಆಗಸ್ಟ್ ಕೊಡುಗೆಯನ್ನು ವಿರೋಧ ಮಾಡಿ ರಾಮ್ಗಢ್ ಕಾಂಗ್ರೆಸ್ ಅಧಿವೇಶನದಲ್ಲಿ ವೈಯಕ್ತಿಕ ಚಳುವಳಿಯನ್ನು ಆರಂಭ ಮಾಡ್ತಾರೆ. ಆ ವೈಯಕ್ತಿಕ ಚಳುವಳಿಗೆ ಬೆಂಬಲ ಕೊಟ್ಟಂತ ಮೊದಲ ವ್ಯಕ್ತಿ ಯಾರಂದ್ರೆ ವಿನೋಬಾ ಭಾವೆ. ಮೊದಲ ವ್ಯಕ್ತಿ ಇವರನ್ನ ಭಾರತ ದೇಶದಲ್ಲಿ ಭೂದಾನ ಚಳುವಳಿ ಪಿತಾಮಹ ಅಂತ ಕರೀತಾರೆ. ವಿನೋಬಾ ಭಾವೆ ಆದ್ರೆ ಎರಡನೇ ವ್ಯಕ್ತಿ ಯಾರಂದ್ರೆ ಜವಾಹರ್ಲಾಲ್ ನೆಹರು. ಅದೇ ಕ್ವಶನ್ ಆಗಿದೆ. ಪಂಡಿತ್ ಜವಾಹರ್ಲಾಲ್ ನೆಹರು ಆದರೆ ಮೂರನೇ ವ್ಯಕ್ತಿ ಯಾರಂದ್ರೆ ಯಾರು? BC ದತ್. BC ದತ್ ಅನ್ನುವಂಥ ವ್ಯಕ್ತಿ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾರೆ. ಹಾಗಾದ್ರೆ ಈ ವೈಯಕ್ತಿಕ ಸತ್ಯಾಗ್ರಹದ ವಿನೋಬಾ ಭಾವೆಯವರು ಮೊದಲು ಸತ್ಯಾಗ್ರಹಿ ಆದರೆ ಆಯ್ಕೆ ಮಾಡಿಕೊಂಡ ಎರಡನೇ ವ್ಯಕ್ತಿ ಯಾರಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು. ನೆಕ್ಸ್ಟ್, ಯಾರು ಕಾಂಗ್ರೆಸ್ ಸಮಾಜವಾದಿ ಪಕ್ಷದ ಪ್ರಮುಖ ನಾಯಕರಾಗಿದ್ದರು ಅಂತ ಕ್ವಶನ್ ಆಗಿದೆ. ಸರಿಯಾದಂತ ಉತ್ತರ ಆಚಾರ್ಯ ನರೇಂದ್ರ ದೇವ. MN ರಾಯ್ ಕೂಡ ಕಾಂಗ್ರೆಸ್ಸಿನ ಒಬ್ರು ಭಾಗ ಆಗಿದ್ರು. ಆದ್ರೆ ಮುಖ್ಯವಾಗಿರುವಂತ ವ್ಯಕ್ತಿ ಯಾರಂದ್ರೆ ಆಚಾರ್ಯ ನರೇಂದ್ರ ದೇವ. 1927ರ ಸೈಮನ್ ಆಯೋಗವನ್ನು ಬಹಿಷ್ಕರಿಸಲು ಕಾರಣ ಏನು ಅಂದ್ರೆ ನಿಮ್ಗೆಲ್ಲ ಗೊತ್ತದೆ. ಸೈಮನ್ ಆಯೋಗವನ್ನು ಬಿಳಿಯರ ಆಯೋಗ ಅಂತ ಕರೀತಾರೆ. ಯಾಕೆ? ಈ ಆಯೋಗದಲ್ಲಿ ಎಲ್ಲರೂ ಜನಸಾಮಾನ್ಯ, ಆಯೋಗದ 7 ಜನ ಸದಸ್ಯರು ಬ್ರಿಟಿಷರಾಗಿದ್ರು. ಆ ಬ್ರಿಟಿಷರಾಗಿದ್ದರಿಂದ ಆಯೋಗದಲ್ಲಿ ಭಾರತೀಯರಿಗೆ ಅವಕಾಶ ಇಲ್ಲ ಅಂತ ತಿಳ್ಕೊಂಡು ಈ ಆಯೋಗವನ್ನು ವಿರೋಧ ಮಾಡ್ತಾರೆ. ಅದರಲ್ಲಿ ಭಾರತೀಯ ಸದಸ್ಯರು ಇಲ್ಲದ ಕಾರಣ ಅನ್ಯ ಆಪ್ಷನ್ಸ್ ಒಂದೇನಿದೆಯಲ್ಲ ಅದು ರೈಟ್ ಆನ್ಸರ್. ಓಕೆ. ಪ್ರಪಂಚದ ಮೊದಲ ಮಹಾಯುದ್ಧದ ಕಾಲದಲ್ಲಿ ಭಾರತದಲ್ಲಿ ಆರಂಭವಾದ ಪ್ರಮುಖ ಚಳವಳಿ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಇಂಪಾರ್ಟೆಂಟ್. ಪ್ರಥಮ ಜಾಗತಿಕ ಮಹಾಯುದ್ಧ ನಡೆದದ್ದು ಯಾವಾಗ? ಆನ್ಸರ್ ಮಾಡಿ ನೋಡೋಣ. 1914ರಿಂದ 1918ರವರೆಗೆ ಫಸ್ಟ್ ವರ್ಲ್ಡ್ ವಾರ್ ನಡೀತದೆ. ಪ್ರಥಮ ಜಾಗತಿಕ ಮಹಾಯುದ್ಧ. ಈಗಾಗಲೇ 2 ಜಾಗತಿಕ ಮಹಾಯುದ್ಧಗಳು ಸಂಭವಿಸಿವೆ. ಒಂದು 1914ರಿಂದ 1918ರವರೆಗೆ ಫಸ್ಟ್ ವರ್ಲ್ಡ್ ವಾರ್, 1939ರಿಂದ 1945ರವರೆಗೆ ಎರಡನೇ ಜಾಗತಿಕ ಮಹಾಯುದ್ಧ. ಹಾಗಾದ್ರೆ ಪ್ರಥಮ ಜಾಗತಿಕ ಮಹಾಯುದ್ಧದ ಸಮಯದಲ್ಲಿ ಭಾರತ ದೇಶದಲ್ಲಿ ನಡೆದಂತ ಪ್ರಮುಖವಾಗಿರುವಂತಹ ಚಳವಳಿ ಯಾವುದಂದ್ರೆ ಇಲ್ಲಿ ವಂಗಭಂಗ ಚಳವಳಿ ನಡೆದ ವರ್ಷ 1905. ಇದು ಅಂತ ಬರಂಗಿಲ್ಲ. ಸ್ವದೇಶಿ ಮತ್ತು ಬಹಿಷ್ಕಾರ ಚಳವಳಿ ಇದು ಕೂಡ 1905. ವಂಗಭಂಗ ಚಳವಳಿಗೆ ಇರುವಂತ ಇನ್ನೊಂದು ಹೆಸರೇ ಅದು. ಇನ್ನ ಸ್ವರಾಜ್ಯ ಪಕ್ಷದ ಚಳವಳಿ 1923. ಹಾಗಾದ್ರೆ ಸರಿಯಾದಂತ ಉತ್ತರ ಹೋಮ್ ರೂಲ್ ಚಳವಳಿ ರೈಟ್ ಆನ್ಸರ್ ನೋಡಿ. ಹೋಮ್ ರೂಲ್ ಚಳವಳಿ
ಹೋಮ್ ರೂಲ್ ಚಳವಳಿ ನಡೆದ ವರ್ಷ ಯಾವಾಗಂದ್ರೆ 1916ರಲ್ಲಿ. 1916ರಲ್ಲಿ ಹೋಮ್ ರೂಲ್ ಚಳವಳಿ ನಡೀತದೆ. ಹೋಮ್ ಅಂದ್ರೆ ಏನು? ಮನೆ. ಹೋಮ್ ರೂಲ್ ಚಳವಳಿ ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಯಾವ ದೇಶದಿಂದ ಈ ಪದವನ್ನು ಎರವಲು ಪಡೆಯಲಾಗಿದೆ ಅಂತ ಕ್ವಶನ್ ಕೇಳ. ಹೋಮ್ ರೂಲ್ ಚಳವಳಿಯನ್ನ 1916 ಸಮಯದಲ್ಲಿ ಇದನ್ನ ಐರಿಷ್ ದೇಶದಿಂದ ಎರವಲು ಪಡೆಯಲಾಗಿದೆ. ಯಾಕಂದ್ರೆ ಐರ್ಲೆಂಡ್ ದೇಶ ಇಂಗ್ಲೆಂಡದ ವಿರುದ್ಧ ಹೋರಾಟವನ್ನು ಮಾಡ್ತದೆ. ಐರ್ಲೆಂಡ್ ದೇಶ ಇಂಗ್ಲೆಂಡದ ವಿರುದ್ಧ ಹೋರಾಟವನ್ನು ಮಾಡಿದಂಥ ಸಮಯದಲ್ಲಿ ಭಾರತ ದೇಶದಲ್ಲಿ ಐರಿಷ್ ದೇಶದ ಮಹಿಳೆ ಇದ್ದಳು 1916 ಸಮಯದಲ್ಲಿ. ಯಾರಂದ್ರೆ ಅನಿ ಬೆಸೆಂಟ್. ಥಿಯೋಸಾಫಿಕಲ್ ಸೊಸೈಟಿಯ ಒಂದು ಭಾಗವಾಗಿ ಅನಿ ಬೆಸೆಂಟ್ರು ಭಾರತ ದೇಶಕ್ಕೆ ಬಂದಿರ್ತಾರೆ. ಆ ಒಂದು ಸಂದರ್ಭದಲ್ಲಿ 1916 ಬಾಲಗಂಗಾಧರ ತಿಲಕ್ ಮತ್ತು ಅನಿ ಬೆಸೆಂಟ್ ಇಬ್ರು ಸೇರಿ ಏನು ಮಾಡಿದಾರೆ ಅಂದ್ರೆ ಒಂದು ಚಳವಳಿಯನ್ನು ಆರಂಭ ಮಾಡ್ತಾರೆ. ಅದು 1916ರಲ್ಲಿ. ಅದನ್ನು ಹೋಮ್ ರೂಲ್ ಚಳವಳಿ ಅಂತ ಕರಿತೀವಿ. ಕ್ವಶನ್ ಆಗಿದೆ, ಭಾರತ ದೇಶದಲ್ಲಿ ಇದರ ಶಾಖೆಗಳ ಸಂಖ್ಯೆ ಎಷ್ಟಂದ್ರೆ 3 ಶಾಖೆಗಳು ಯಾವುವು? ಒಂದು ಮಹಾರಾಷ್ಟ್ರದ ಪುಣೆಯಲ್ಲಿ ಬಾಲಗಂಗಾಧರ ತಿಲಕ್, ಕರ್ನಾಟಕ ರಾಜ್ಯದ ಧಾರವಾಡದಲ್ಲಿ ಗಂಗಾಧರ ದೇಶಪಾಂಡೆ. ನೆಕ್ಸ್ಟ್ ಮದ್ರಾಸದ ಅಡಿಯಾರದಲ್ಲಿ ಅನಿ ಬೆಸೆಂಟ್. ಮದ್ರಾಸದ ಅಡಿಯಾರದಲ್ಲಿ ಅನಿ ಬೆಸೆಂಟ್, ಕರ್ನಾಟಕದ ಧಾರವಾಡದಲ್ಲಿ ಕರ್ನಾಟಕದ ಸಿಂಹ ಎನಿಸಿಕೊಂಡಿರ್ತಕ್ಕಂಥ ಗಂಗಾಧರ ದೇಶಪಾಂಡೆ, ಮಹಾರಾಷ್ಟ್ರದ ಪುಣೆಯಲ್ಲಿ ಬಾಲಗಂಗಾಧರ ತಿಲಕ್. ಇದರ 3 ಶಾಖೆಗಳನ್ನು ನಾವು ಭಾರತ ದೇಶದಲ್ಲಿ ನೋಡ್ತೀವಿ. ಈ ಸಮಯದಲ್ಲಿ ಬಾಲಗಂಗಾಧರ ತಿಲಕರು ಒಂದು ಮಾತು ಹೇಳ್ತಾರೆ, ಕಳ್ಳರು ಮನೆಗೆ ನುಗ್ಗಿದ್ದಾರೆ, ಕಳ್ಳರನ್ನ ಮನೆಯಿಂದ ಹೊರ ಹಾಕದಿದ್ರೆ ಬೆಂಕಿ ಹಾಕಿ ಸುಟ್ಟು ಬಿಡಿ ಅಂತ ಕರೆ ಕೊಟ್ರು. ಕಳ್ಳರಂದ್ರೆ ಯಾರಿಲ್ಲಿ? ಬ್ರಿಟಿಷರ್ ಎಂಬ ಕಳ್ಳರು ಭಾರತ ಎಂಬ ಮನೆಯನ್ನು ನುಗ್ಗಿದ್ದಾರೆ, ಅವರನ್ನ ಮನೆಯಿಂದ ಹೊರ ಹಾಕದಿದ್ರೆ ಬೆಂಕಿ ಹಾಕಿ ಸುಡ್ರಿ ಅಂತ ಕರೆ ಕೊಟ್ಟವ್ರು ಯಾರಂದ್ರೆ ಅದು ಬಾಲಗಂಗಾಧರ ತಿಲಕರು. ಆಲ್ರೆಡಿ ಅವರಿಗೆ 1908ರಿಂದ 1914ರವರೆಗೆ 6 ವರ್ಷಗಳ ಕಾಲ ಬರ್ಮಾ ದೇಶದ ಮಾಂಡೇಲಿ ಜೈಲಿನಲ್ಲಿ ಉಗ್ರವಾದ ಶಿಕ್ಷೆಯನ್ನು ಕೊಟ್ಟಿದ್ದರು ಬ್ರಿಟಿಷರು. ಅದು ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ 1908ರಲ್ಲಿ ನಡೆದಂತ ಅಲಿಪುರ್ ಬಾಂಬ್ ಪ್ರಕರಣ. ಆ ಅಲಿಪುರ್ ಬಾಂಬ್ ಪ್ರಕರಣದಲ್ಲಿ ಖುದಿರಾಮ್ ಬೋಸ್ ಮತ್ತು ಪ್ರಫುಲ್ ಚೌಕಿಯ ಮೇಲೆ ಪೊಲೀಸರು ಖುದಿರಾಮ್ ಬೋಸನನ್ನ ಗಲ್ಲಿಗೇರಿಸ್ತಾರೆ. ಪ್ರಫುಲ್ ಚೌಕಿ ತನಗೆ ತಾನೇ ಗುಂಡನ್ನು ಹಾರಿಸಿಕೊಂಡು ವೀರಮರಣಪ್ತಾನೆ. ಅಂತ ಇಬ್ಬರು ವ್ಯಕ್ತಿಗಳ ಬಗ್ಗೆ ಕೇಸರಿ ಎಂಬ ಪತ್ರಿಕೆಯಲ್ಲಿ ಮರಾಠಿ ಭಾಷೆಯಲ್ಲಿ ಬಹಳ ಅದ್ಭುತವಾಗಿ ಬರೆದಿರ್ತಾರೆ. ಅದಕ್ಕೆ ಇವ್ರ ಮೇಲೆ ಇಲ್ಲ ಸಲ್ಲದ ಕೇಸುಗಳನ್ನು ಹಾಕಿ ಗೃಹ ಬಂಧನಕ್ಕೆ ಹಾಕ್ತಾರೆ. ಆ ಮತ್ ಬೇರೆ ನೋಡೋಣ ಮುಂದೆ. ನೆಕ್ಸ್ಟ್ ಕ್ವಶನ್, ಕಾಳಮೆಣಸಿನ ರಾಣಿ ಪಿಡಿಒ ಕ್ವಶನ್ ಇದು. ಚೆನ್ನಭೈರಾದೇವಿ. ಇದು ಕರ್ನಾಟಕ ಇತಿಹಾಸ ಸಂಬಂಧಪಟ್ಟಿರ್ತಕ್ಕಂಥ ಅದ್ಭುತವಾದ ಪ್ರಶ್ನೆ. ಕಾಳಮೆಣಸಿನ ರಾಣಿ ಎಂದು ಯಾರನ್ನ ಕರೀತಾರಂದ್ರೆ ಚೆನ್ನಭೈರಾದೇವಿ. ಕರಾವಳಿ ಭಾಗದಲ್ಲಿ ಹೋರಾಟ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಸರಿಯಾದ ಆಯ್ಕೆಗಳನ್ನು ಗುರುತಿಸಿ ಅಂತ ಕ್ವಶನ್ ಕೇಳಿದ್ದಾರೆ. ಮೊದಲ ಪೋರ್ಚುಗೀಸರ್ ಗವರ್ನರ್ ಯಾರು ಅಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಕರೆಕ್ಟ್ ಇದೆ ಆನ್ಸರ್. ನೆಕ್ಸ್ಟ್, ಪೋರ್ಚುಗೀಸರು ತಮ್ಮ ಮೊದಲ ಕಾರ್ಖಾನೆಯನ್ನ ತಮ್ಮ ಮೊದಲ ವಸಾಹತು ಮಳಿಗೆಯನ್ನ ಕ್ಯಾಲಿಕಟ್ಟದಲ್ಲಿ ಆರಂಭ ಮಾಡಿದರು. ಕ್ಯಾಲಿಕಟ್. ನೆಕ್ಸ್ಟ್, ಗೋವಾ ಭಾರತದ ಆರಂಭಿಕ ಪೋರ್ಚುಗೀಸ್ ರಾಜಧಾನಿಯಾಗಿತ್ತು. ನಂತರ ಅದನ್ನು ಕೊಚ್ಚಿನ್ನಿಂದ ಬದಲಾಯಿಸಲಾಯಿತು ಅಂತ. ಇಲ್ಲಿ ಸರಿಯಾದ ಹೇಳಿಕೆಗಳನ್ನು ಬರೀರಿ ಅಂತ ಕ್ವಶನ್ ಕೊಟ್ಟಿದ್ದಾರೆ. 3 ಮಾತ್ರ, 1 ಮತ್ತು 3 ಮಾತ್ರ, ಮೇಲಿನ ಎಲ್ಲವೂ 1 ಮತ್ತು 2 ಸರಿಯಾಗಿರುವಂತ ಉತ್ತರ. ಇಲ್ಲಿ ಆನ್ಸರ್ ಯಾವುದಂದ್ರೆ ಡಿ, 1 ಮತ್ತು 2 ಸರಿಯಾಗಿದೆ. ಹಾಗಾದ್ರೆ ಯಾವ್ದು ರಾಂಗ್ ಇದೆ ಅಂದ್ರೆ ಗೋವಾ ಭಾರತದ ಆರಂಭಿಕ ಪೋರ್ಚುಗೀಸ್ ರಾಜಧಾನಿ ಆಗಿರಲಿಲ್ಲ. ಯಾವ ವರ್ಷ ಆಯ್ತಂದ್ರೆ 1510ರಲ್ಲಿ. ಮೊದಲ ಅವರು ಫಸ್ಟ್ ತಮ್ಮ ರಾಜಧಾನಿ ಅಂತ ಘೋಷಣೆ ಮಾಡಿದ್ದ ಯಾವ್ದಂದ್ರೆ ಕೊಚ್ಚಿನ್. ನಂತರ ಅಲ್ಬುಕರ್ಕ್ ಏನು ಬರ್ತಾನಲ್ಲ, ಅಲ್ಬುಕರ್ಕ್ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯನೊಂದಿಗೆ ಫ್ರೆಂಡ್ಶಿಪ್ ಮಾಡ್ತಾನೆ. ಶ್ರೀಕೃಷ್ಣ ದೇವರಾಯನೊಂದಿಗೆ ಫ್ರೆಂಡ್ಶಿಪ್ ಮಾಡಿದ ನಂತರ ಆತ ಬಿಜಾಪುರದ ಯೂಸುಫ್ ಆದಿಲ್ ಶಾಹಿ ಮೇಲೆ ದಂಡೆತ್ತಿ ಹೋಗಿ ಮತ್ತೆ ಗೋವನ್ನು ವಶಪಡಿಸಿಕೊಂಡು ಆ ಗೋವನ್ನು ಏನ್ ಮಾಡಿದಾರೆ ಅಂದ್ರೆ ಪೋರ್ಚುಗೀಸರು ಬಿಟ್ಟು ಕೊಡ್ತಾರೆ. ಆ ಉದ್ದೇಶಕ್ಕಾಗಿ 1510ರಲ್ಲಿ ಗೋವಾವನ್ನು ಅವರು ತಮ್ಮ ರಾಜಧಾನಿಯನ್ನಾಗಿ ಘೋಷಣೆ ಮಾಡಿಕೊಂಡ್ರು. ನೆಕ್ಸ್ಟ್ ಕ್ವಶನ್, ಬ್ರಿಟಿಷರನ್ನು ಭಾರತದಿಂದ ತೊಲಗಿಸಲು ನೆಪೋಲಿಯನ್ ಸಹಾಯ ಕೇಳಿದಂತ ಭಾರತೀಯ ರಾಜ ಯಾರು ಅಂತ ಕ್ವಶನ್ ಕೇಳ್ಯಾರ. ಅಂದ್ರೆ ಬ್ರಿಟಿಷರನ್ನ ಭಾರತ ದೇಶದಿಂದ ಹೊರ ಹಾಕುವ ಸಲುವಾಗಿ ಭಾರತೀಯ ಯಾವ ದೊರೆ ನೆಪೋಲಿಯನ್ ಬೋನಾಪಾರ್ಟನ ಸಹಾಯ ಕೇಳ್ತಾರೆ. ನೆಪೋಲಿಯನ್ ಬೋನಾಪಾರ್ಟ್ ಅಂದ್ರೆ ರೋಮಾಂಚನ್ ಅವರು. ಅವರ ಕಾಲಾವಧಿ 1769ರಿಂದ 1821ರವರೆಗೆ. ಬಹುಶಃ ಇಡೀ ಜಗತ್ತನ್ನೇ ಅಳಗಾಡಿಸಿದಂತ ಒಬ್ಬ ಮಹಾನ್ ವ್ಯಕ್ತಿ ಯಾರಂದ್ರೆ ನೆಪೋಲಿಯನ್ ಬೋನಾಪಾರ್ಟ್. ನೆಪೋಲಿಯನ್ ಬೋನಾಪಾರ್ಟ್ ಒಂದು ಮಾತು ಹೇಳ್ತಾನೆ, ನಾವು ಹುಟ್ಟಿದ್ದೇ ಪ್ರಪಂಚವನ್ನು ಆಳುವ ಸಲುವಾಗಿ. ಅವ್ನು ಹೇಳಿದಂತ ಮಾತೇನಂದ್ರೆ ಐ ಆಮ್ ಚಿಲ್ಡ್ ಆಫ್ ರೆವಲ್ಯೂಷನ್.
ಐ ಆಮ್ ಡಿಸ್ಟ್ರಾಯರ್ ಆಫ್ ರೆವಲ್ಯೂಷನ್, ನಾನು ಕ್ರಾಂತಿಯ ಶಿಶು, ಕ್ರಾಂತಿಯ ನಿರ್ಮೂಲನಕಾರ ಅನ್ನುವಂಥ ಮಾತನ್ನು ಹೇಳಿದವರು ನೆಪೋಲಿಯನ್ ಬೋನಾಪಾರ್ಟ್. ನೆಲಕಚ್ಚಿ ಬಿದ್ದ ಫ್ರಾನ್ಸಿನ ಸಿಂಹಾಸನವನ್ನ ನನ್ನ ಕೈಯಿಂದ ಮೇಲೆತ್ತಿದೆ ಅಂತ ಹೇಳ್ತಾನ ನಾವು. ನೆಲಕಚ್ಚಿ ಬಿದ್ದ ಫ್ರಾನ್ಸಿನ ಸಿಂಹಾಸನವನ್ನ ನನ್ನ ಕೈಯಿಂದ ಮೇಲೆತ್ತಿದೆ ಅಂತ ಒಬ್ಬ ಅದ್ಭುತವಾಗಿ ಕತ್ತಿಯಿಂದ, ನನ್ನ ಕತ್ತಿಯಿಂದ ಮೇಲೆತ್ತಿದೆ ಅಂತ ಹೇಳಿದಂಥ ವ್ಯಕ್ತಿ ಯಾರಂದ್ರೆ ನೆಪೋಲಿಯನ್ ಬೋನಾಪಾರ್ಟ್. ಅಂತ ಒಬ್ಬ ವ್ಯಕ್ತಿ ಭಾರತಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳಿದಂಥ ವ್ಯಕ್ತಿ ಯಾರಂದ್ರೆ ಟಿಪ್ಪು ಸುಲ್ತಾನ್. ಹೌದು, ಟಿಪ್ಪು ಸುಲ್ತಾನ್ 1790ರಿಂದ 1792 ಸಮಯದಲ್ಲಿ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಆತ ಸೋತು ಬಿಡ್ತಾನೆ. ಆ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೋತಂತ ಸಮಯದಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದ ಆಗ್ತದೆ. ಶ್ರೀರಂಗಪಟ್ಟಣ ಒಪ್ಪಂದದಲ್ಲಿ ತನ್ನ 2 ಮಕ್ಕಳನ್ನು ಒತ್ತಿ ಇಡ್ತಾನೆ. ಒಟ್ಟು 330 ಲಕ್ಷ ಅಮೌಂಟ್ ಕೊಡು ಅಂತ ಹೇಳಿರ್ತಾರೆ, 220 ಲಕ್ಷ ಅಮೌಂಟ್ ಕೊಟ್ಟಿರ್ತಾನೆ. ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಉಳಿದಂತ ಭಾರತೀಯರ ಸಹಾಯ ಕೇಳಂಗಿಲ್ಲ ಅವನು. ಹೈದರಾಬಾದ್ ನಿಜಾಮನ ಸಹಾಯ ಕೇಳಂಗಿಲ್ಲ, ಮರಾಠರ ಸಹಾಯ ಕೇಳಂಗಿಲ್ಲ. ಆ ಸಮಯದಲ್ಲಿ ಆತನ ನೆನಪಾಗಿದ್ದ ಯಾರು ಅಂತಂದ್ರೆ ನೆಪೋಲಿಯನ್ ಬೋನಾಪಾರ್ಟ್. ಇಂಥ ಒಬ್ಬ ಮಹಾನ್ ವ್ಯಕ್ತಿಯ ಸಹಾಯವನ್ನು ಕೇಳಿದಂತ ವ್ಯಕ್ತಿ ಯಾರಂದ್ರೆ ಟಿಪ್ಪು ಸುಲ್ತಾನ್. ಹಾಗಾದ್ರೆ 1799 4ನೇ ಆಂಗ್ಲೋ ಮೈಸೂರು ಯುದ್ಧಕ್ಕಿಂತ ಮುಂಚೆ 1799 ಈ ಟಿಪ್ಪು ಸುಲ್ತಾನ್ ಸಾಯುಕ್ಕಿಂತ ಮುಂಚೆ ಆತ ಯಾರ ಸಹಾಯ ಕೇಳಿದ ಅಂತಂದ್ರೆ ನೆಪೋಲಿಯನ್ ಬೋನಾಪಾರ್ಟನ ಸಹಾಯ ಕೇಳ್ತಾನೆ. ಬಟ್ ನೆಪೋಲಿಯನ್ ಬೋನಾಪಾರ್ಟ್ ಸಹಾಯ ಮಾಡಂಗಿಲ್ಲ. ಅವನ ಒಂದು ಸಂಸ್ಥೆ ಜಾಕೋಬಿನ್ ಅನ್ನುವಂಥ ಒಂದು ಸಂಸ್ಥೆ ಇತ್ತು. ಆ ಸಂಸ್ಥೆಯ ಶಾಖೆಯನ್ನ ಶ್ರೀರಂಗಪಟ್ಟಣದಲ್ಲಿ ಓಪನ್ ಮಾಡಿದವರು ಯಾರಂದ್ರೆ ಟಿಪ್ಪು ಸುಲ್ತಾನ್. ನೆಕ್ಸ್ಟ್ ಕ್ವಶನ್, ಕಾಂಗ್ರೆಸ್ ಸಚಿವಾಲಯಗಳು ನವೆಂಬರ್ 1939 ರಾಜೀನಾಮೆ ನೀಡಿದ ಕಾರಣ ಏನು? ಅಂದ್ರೆ ಕಾಂಗ್ರೆಸ್ಸಿನ ಸದಸ್ಯರು ರಾಜೀನಾಮೆ ಕೊಡ್ತಾರೆ 1939. ಯಾವ ಸಂದರ್ಭದಲ್ಲಿ ಅಂತ ಕ್ವಶನ್ ಕೇಳಿದ್ದಾನೆ. ಪ್ರಾಂತ್ಯಗಳ ದಿನನಿತ್ಯದ ಆಡಳಿತದಲ್ಲಿ ರಾಜ್ಯಪಾಲರ ಹೆಚ್ಚು ಹಸ್ತಕ್ಷೇಪ ಮಾಡಿದ್ದು, ಪ್ರಾಂತೀಯ ಸ್ವಾಯತ್ತತೆ ಒಂದು ಪ್ರಹಸನ ಎಂದು ಸಾಬೀತಾಯಿತು, ಭಾರತವನ್ನ ತನ್ನ ಜನರ ಒಪ್ಪಿಗೆ ಇಲ್ಲದೆ 2ನೇ ಮಹಾಯುದ್ಧ. ಇದೇ ಸರಿಯಾದಂತ ಉತ್ತರ. 2ನೇ ಜಾಗತಿಕ ಮಹಾಯುದ್ಧಕ್ಕೆ ಅಂದಿನ ಇಂಗ್ಲೆಂಡದ ಪ್ರಧಾನಮಂತ್ರಿಯಾಗಿರುವಂತ ನೋಡಿ 1939 ಇಂಗ್ಲೆಂಡದ ಪ್ರಧಾನಮಂತ್ರಿ ಯಾರಾಗಿದ್ದರು ಅಂದ್ರೆ ವಿನ್ಸ್ಟನ್ ಚರ್ಚಿಲ್ ಆಗಿದ್ದ. ಆ ವಿನ್ಸ್ಟನ್ ಚರ್ಚಿಲ್ ಏನ್ ಮಾಡ್ತಾನಂದ್ರೆ ಅಂದಿನ ಭಾರತ ದೇಶದ ವೈಸರಾಯನಾಗಿರುವಂತ ಲಾರ್ಡ್ ಲೀ ತಗೋ ಒಂದು ಪತ್ರ ಬರೀತಾನೆ. ಇಲ್ಲ, ಹಿಟ್ಲರ್ ನನ್ನ ಮೇಲೆ ದಾಳಿ ಮಾಡಿಬಿಟ್ಟಾನೆ, ಜರ್ಮನಿಯ ಹೀರೋ ಜೊಟ್ಟು ನಮ್ಮ ಮೇಲೆ ದಾಳಿ ಮಾಡ್ಯಾನೆ, ಮತ್ತೆ ಇಟಲಿಯ ಮುಸೋಲಿನಿ ನಮ್ಮ ಮೇಲೆ ದಾಳಿ ಮಾಡಿ ಅತ್ಯಂತ ಹೆಚ್ಚು ಕ್ರೂರವಾಗಿ ಹೊಡಿತಾ ಇದ್ದಾರೆ, ದಯವಿಟ್ಟು ಭಾರತದ ಸಪೋರ್ಟ್ ತಗೋಬೇಕು ಅಂತ ತಿಳ್ಕೊಂಡು ಭಾರತ ಸಚಿವಾಲಯದಲ್ಲಿರುವಂಥ ಸಚಿವರ ಮಾತನ್ನ ಪರ್ಮಿಷನ್ ತೊಳಾರೆ ನಮ್ಮ ದೇಶದ ಹಣವನ್ನು ಬಳಸಿದ್ರು, ನಮ್ಮ ದೇಶದ ಸೈನ್ಯವನ್ನು ಬಳಸಿದ್ರು. ಆ ಉದ್ದೇಶಕ್ಕಾಗಿ ಈ 11 ಪ್ರಾಂತ್ಯಗಳಲ್ಲಿ ಎಲೆಕ್ಷನ್ ಆಗಿದ್ದು. 11 ಪ್ರಾಂತ್ಯಗಳಲ್ಲಿ 9 ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ಗಳು ವಿನ್ ಆಗಿದ್ದು. ಅವಾಗ ಅವ್ರಂದ್ರು ನಮ್ಮ ಪರ್ಮಿಷನ್ ಇಲ್ಲಾರದೆ ನಮ್ಮ ಮಾತು ಕೇಳಾರೆ ನಮ್ಮ ಸೈನ್ಯವನ್ನು ಬಳಸ್ಕೋತೀರಂದ್ರೆ ನಾವಿದ್ದರೆ ಏನು ಮಾಡೋದು ಅಂತೇಳಿ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟರು. 1939 ರಾಜೀನಾಮೆ ನೀಡಲು ಕಾರಣ ಏನಂದ್ರೆ ಭಾರತವನ್ನ ತನ್ನ ಜನರ ಒಪ್ಪಿಗೆ ಇಲ್ಲದೆ ಇಂಗ್ಲೆಂಡ್ ದೇಶ ಏನ್ ಮಾಡಿತ್ತಂದ್ರೆ 2ನೇ ಜಾಗತಿಕ ಮಹಾಯುದ್ಧದಲ್ಲಿ ಅವರನ್ನು ಉಪಯೋಗ ಮಾಡಿಕೊಂಡ್ರು. ಅದಕ್ಕೆ ಅವ್ರು ರಾಜೀನಾಮೆ ಕೊಟ್ಟರು. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಸಂದರ್ಭದಲ್ಲಿ ಈ ವೈಸರಾಯರುಗಳ ಹೆಸರನ್ನು ಗಮನಿಸಿ ಅಂತ ಕ್ವಶನ್ ಆಗಿದೆ. ಲಾರ್ಡ್ ಕರ್ಜನ್, ಲಾರ್ಡ್ ಚೆಮ್ಸ್ಫರ್ಡ್, ಲಾರ್ಡ್ ಹಾರ್ಡಿಂಜ್, ಲಾರ್ಡ್ ಇರ್ವಿನ್ ಅವರ ಅವಧಿಯ ಸರಿಯಾದ ಕಾಲಾನುಕ್ರಮವನ್ನು ಬರೀರಿ ಅಂತ ಕ್ವಶನ್ ಕೇಳ್ಯಾರ. ಲಾರ್ಡ್ ಕರ್ಜನ್, ಲಾರ್ಡ್ ಚೆಮ್ಸ್ಫರ್ಡ್, ಲಾರ್ಡ್ ಹಾರ್ಡಿಂಜ್, ಲಾರ್ಡ್ ಇರ್ವಿನ್. ಇದರ ಫಸ್ಟ್ ಯಾರು, ಸೆಕೆಂಡ್ ಯಾರು, ನೆಕ್ಸ್ಟ್ ಯಾರು? ಲಾರ್ಡ್ ಕರ್ಜನ್ ಅನ್ನ ಕಾಲಾವಧಿ ನಿಮ್ಗೆಲ್ಲ ಗೊತ್ತದೆ 1905 ಸಮಯದಲ್ಲಿ. ಆಸುಪಾಸು ಅಂದ್ರೆ ಆತ 1898 1905 ಆಳ್ವಿಕೆ ಮಾಡ್ತಾನೆ. ಇನ್ನು ಲಾರ್ಡ್ ಚೆಮ್ಸ್ಫರ್ಡ್ ಅನ್ನ ಕಾಲಾವಧಿ 1916 1921 ಆಳ್ವಿಕೆ ಮಾಡ್ತಾನೆ. ಲಾರ್ಡ್ ಹಾರ್ಡಿಂಜ್ ಇಬ್ರು ಅದಾರೆ, ಫಸ್ಟ್ ಸೆಕೆಂಡ್ ಏನು ಕೊಟ್ಟಿಲ್ಲ. ಫಸ್ಟ್ ಅಂದ್ರೆ ಲಾರ್ಡ್ ಹಾರ್ಡಿಂಜ್ ಫಸ್ಟ್. ಈತ ಆಳ್ವಿಕೆ ಮಾಡಿದ್ದು ಯಾವ ಸಂದರ್ಭದಲ್ಲಿ ಅಂದ್ರೆ 1845 1847 ಸಮಯದಲ್ಲಿ. ಯಾಕಂದ್ರೆ ಈತ ವಿಶೇಷವಾಗಿ ಲಾರ್ಡ್ ಹಾರ್ಡಿಂಜ್ ಫಸ್ಟ್ ಅನ್ನುವಂಥ ವ್ಯಕ್ತಿ ಭಾನುವಾರವನ್ನ ರಜೆ ದಿನವನ್ನು ಘೋಷಣೆ ಮಾಡ್ತಾನೆ. ಪ್ರಥಮ ಆಂಗ್ಲೋ ಸಿಖ್ ಯುದ್ಧದಲ್ಲಿ ಈತ ಪಾಲ್ಗೊಂಡನು. ಬಟ್ ಅಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿದೋ ಅಥವಾ ಕ್ವಶನ್ ಪೇಪರ್ ಗೊತ್ತಿಲ್ಲ, ನಾವು ನೋಡೋಣ ನೆಕ್ಸ್ಟ್. ಇನ್ನ ಲಾರ್ಡ್ ಇರ್ವಿನ್ನ ಕಾಲಾವಧಿ 1926 1931 ಹಾಗಾದ್ರೆ ಇಲ್ಲಿ ಫಸ್ಟ್ ಯಾರು ಬರ್ತಾರೆ ನೋಡಿ, ಲಾರ್ಡ್ ಕರ್ಜನ್ ಬರ್ತಾನೆ. ನೋಡೋಣ, ಲಾರ್ಡ್ ಕರ್ಜನ್. ಎಸ್, ಲಾರ್ಡ್ ಹಾರ್ಡಿಂಜ್ 2 ಮಾಡ್ಕೊಂಡ್ಬಿಡಮ್ಮ ಇದನ್ನು, ಲಾರ್ಡ್ ಹಾರ್ಡಿಂಜ್ 2. ಆ ಉದ್ದೇಶಕ್ಕಾಗಿ ಲಾರ್ಡ್ ಕರ್ಜನ್ ಫಸ್ಟ್. ಅದಾದ ನಂತರ
3 ಇದೇ ಆನ್ಸರ್. ಯಾಕಂದ್ರೆ ಲಾರ್ಡ್ ಹಾರ್ಡಿಂಜನ ಕಾಲಾವಧಿ ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರೆ ಹಾರ್ಡಿಂಜ್ 1911ರಿಂದ 1916 ಆಳ್ವಿಕೆ ಮಾಡ್ತಾನೆ ಇತ್ತು. ಯಾಕಂದ್ರೆ ಕಲ್ಕತ್ತಿಂದ ದೆಹಲಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದವರು ಯಾರಂದ್ರೆ ಲಾರ್ಡ್ ಹಾರ್ಡಿಂಜ್ 2. ಆ ಉದ್ದೇಶಕ್ಕಾಗಿ ಸರಿಯಾದಂತ ಉತ್ತರ ನಂಬರ್ 1 ಆಗ್ತದೆ. 1, 3, 2, 4 ಕರೆಕ್ಟ್ ಆನ್ಸರ್. ಲಾರ್ಡ್ ಕರ್ಜನ್ ಈತ ನಮ್ಮ ಭಾರತ ದೇಶದಲ್ಲಿ ಬಂಗಾಳವನ್ನು ವಿಭಜನೆ ಮಾಡಿದ್ದು. ಇನ್ನು ಲಾರ್ಡ್ ಚೇಮ್ಸ್ಫರ್ಡನ ಕಾಲಾವಧಿಯಲ್ಲಿ ನಮ್ಮ ದೇಶದಲ್ಲಿ ರೌಲತ್ ಕಾಯ್ದೆ ಜಾರಿಗೆ ಬರ್ತದೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಆಮೇಲೆ ಚಂಪಾರಣ್ಯ ಹೋರಾಟ, ಖೇಡಾ ಸತ್ಯಾಗ್ರಹ, ಆಮೇಲೆ ಅಸಹಕಾರ ಚಳವಳಿ. ಲಾರ್ಡ್ ಹಾರ್ಡಿಂಜ್ 2 ಕಾಲದಲ್ಲಿ ದೆಹಲಿ ಪಿತೂರಿ ಆಗ್ತದೆ. ಕಲ್ಕತ್ತಿನ ದೆಹಲಿಗೆ ರಾಜಧಾನಿ ವರ್ಗಾವಣೆ ಆಗ್ತದೆ. ಆಮೇಲೆ ದೆಹಲಿ ದರ್ಬಾರವನ್ನು ಮಾಡಿದಂಥ ಪುಣ್ಯಾತ್ಮ ಈತ. ಇನ್ನು ಲಾರ್ಡ್ ಇರ್ವಿನ್ ಕಾಲಾವಧಿ ನಿಮಗೆಲ್ಲ ಗೊತ್ತದೆ. ಲಾರ್ಡ್ ಇರ್ವಿನ್ ಮಹಾತ್ಮ ಗಾಂಧೀಜಿ ಮತ್ತು ಇರ್ವಿನ್ ಮಧ್ಯೆ 1931ರಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಆಗ್ತದೆ. ಆಮೇಲೆ ದುಂಡು ಮೇಜಿನ ಸಮ್ಮೇಳನಗಳು ಆರಂಭಗೊಂಡಿದ್ದು ಇರ್ವಿನ್ ಕಾಲದಲ್ಲಿ. ನೆಕ್ಸ್ಟ್ ನೋಡೋಣ. ಚಂಪಾರಣ್ಯ ಚಳವಳಿ ರಾಜೇಂದ್ರ ಪ್ರಸಾದ್, ಅಹಮದಾಬಾದ್ ಮೊರಾರ್ಜಿ ದೇಸಾಯಿ, ಖೇಡಾ ವಲ್ಲಭಾಯ್ ಪಟೇಲ್. ಅಹಮದಾಬಾದ್ ಹತ್ತಿಗಿರಣಿ ಹೋರಾಟಕ್ಕೆ ಮೊರಾರ್ಜಿ ದೇಸಾಯಿ ಬರಂಗಿಲ್ಲ. ಇಲ್ಲಿ ಸರಿಯಾದಂತ ಉತ್ತರ 1 ಮತ್ತು 3 ಕರೆಕ್ಟ್ ಆನ್ಸರ್. ಯಾಕಂದ್ರೆ ಚಂಪಾರಣ್ಯದ ಹೋರಾಟದ ನಾಯಕತ್ವ ವಹಿಸಿಕೊಂಡವರು ಗಾಂಧಿ ಇರಬಹುದು, ಆದರೆ ಗಾಂಧೀಜಿಯವರು ಯಾರ ಮನೆಯಲ್ಲಿ ವಾಸವಾಗಿದ್ದರು ಚಂಪಾರಣ್ಯ ಅಂತಂದ್ರೆ ಅದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಮನೆಯಲ್ಲಿ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಮನೆ ಹೆಸರೇನಂದ್ರೆ ಸಂತರಾಮ್ ನಿವಾಸ್. ಈ ಚಂಪಾರಣ್ಯ ಹೋರಾಟದ ವಿಶೇಷ ಏನಂದ್ರೆ ಮಹಾತ್ಮ ಗಾಂಧೀಜಿ ಭಾರತ ದೇಶದಲ್ಲಿ ಮಾಡಿದಂತ ಮೊಟ್ಟ ಮೊದಲ ಕಾನೂನು ಭಂಗ ಚಳವಳಿ. ಗಾಂಧಿ ಮಾಡಿದ ಮೊದಲ ಉಪವಾಸ ಸತ್ಯಾಗ್ರಹ ಯಾವಂದ್ರೆ ಅಹಮದಾಬಾದ್ ಹತ್ತಿಗಿರಣಿ ಹೋರಾಟ. ಗಾಂಧಿ ಮಾಡಿದ ಮೊದಲ ಅಸಹಕಾರ ಚಳವಳಿ ಯಾವ್ದಂದ್ರ ಅದು ಖೇಡಾ ಸತ್ಯಾಗ್ರಹ. ಬಾರ್ಡೋಲಿ ಚಳವಳಿ ನಡೀತದೆ. ಬಾರ್ಡೋಲಿ ಚಳವಳಿ ನಾಯಕತ್ವ ವಹಿಸಿಕೊಂಡವರು ಸರ್ದಾರ್ ವಲ್ಲಭಾಯ್ ಪಟೇಲ್. ಆ ಉದ್ದೇಶಕ್ಕಾಗಿ 1 ಮತ್ತು 3 ಸರಿ ನೋಡಿ. ಒಳ್ಳೆ ಪ್ರಶ್ನೆ ಇದು, ಗುಡ್ ಕ್ವಶನ್. ನೆಕ್ಸ್ಟ್, ಮಂದಗಾಮಿಗಳ ಗುಂಪಿಗೆ ಸೇರಿಲ್ಲ ಅಂತ ಕ್ವಶನ್ ಆಗಿದೆ. ಮಂದಗಾಮಿಗಳ ಗುಂಪಿಗೆ ಯಾರು ಸೇರಿಲ್ಲ ನೋಡಿ. ಗೋಪಾಲ್ ಕೃಷ್ಣ ಗೋಖಲೆ, ದಾದಾಬಾಯಿ ನೌರೋಜಿ, ಫಿರೋಜ್ ಶಾ ಮೆಹ್ತಾ, ಬಾಲಗಂಗಾಧರ ತಿಲಕ್. ಮಂದಗಾಮಿಗಳಂದ್ರೆ ನಿಮ್ಗೆಲ್ಲ ಗೊತ್ತದೆ, ಅತ್ಯಂತ ಶಾಂತಿಯಿಂದ ಹೋರಾಟ ಮಾಡಿದಂತ ಒಂದು ಟೀಮ್ ಇದು. ಸಹನಿಂದ ಹೋರಾಟ ಮಾಡಿದಂತ ಒಂದು ಗುಂಪು ಇದು. ಸರಿಯಾದಂತ ಉತ್ತರ ಬಾಲಗಂಗಾಧರ ತಿಲಕ್ ಸೇರಂಗಿಲ್ಲ. ಯಾಕಂದ್ರೆ ಲಾಲ್ ಬಾಲ್ ಪಾಲ್, ಅರವಿಂದ್ ಘೋಷ್ ಇವರೆಲ್ಲ ತೀವ್ರಗಾಮಿಗಳ ನಾಯಕರಾದ್ರೆ ಇಲ್ಲಿ ಗೋಪಾಲ್ ಕೃಷ್ಣ ಗೋಖಲೆ ಆಗಿರಬಹುದು, ದಾದಾಬಾಯಿ ನೌರೋಜಿ ಆಗಿರಬಹುದು, ಫಿರೋಜ್ ಶಾ ಮೆಹ್ತಾ ಆಗಿರಬಹುದು, KT ತೆಲ್ಲಂಗ್ ಆಗಿರಬಹುದು. ಪಂಜಾಬಿನಲ್ಲಿ ಹೋರಾಟಗಾರ ಇದ್ರಲ್ಲ ಯಾರು, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡ್ಲಕ್ಕ ಇಬ್ಬರು ನಾಯಕರನ್ನು ಬಂಧಿಸ್ತಾರೆ, ಡಾಕ್ಟರ್ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲು. ಅವರು ಕೂಡ ಮಂದಗಾಮಿಗಳ ನಾಯಕರೇ. MG ರಾನಡೆ ಆಗಿರಬಹುದು, ಅವರನ್ನು ಮಹಾರಾಷ್ಟ್ರದ ಮಹಾತ್ಮ ಅಂತ ಕರೀತಾರೆ. ಮಹಾರಾಷ್ಟ್ರದ ಸಾಕ್ರೇಟಿಸ್ ಅಂತ ಕರೀತಾರೆ. ಮಹಾದೇವ್ ಗೋವಿಂದ ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ಆಮೇಲೆ ಗೋಪಾಲ್ ಕೃಷ್ಣ ಗೋಖಲೆ ಅವ್ರ ಗುರುಗಳು ಅವರೆಲ್ಲ. ಇವರೆಲ್ಲ ಮಂದಗಾಮಿಗಳ ನಾಯಕರೇ. ದಾದಾಬಾಯಿ ನೌರೋಜಿ, ಫಿರೋಜ್ ಶಾ ಮೆಹ್ತಾ, KT ತೆಲ್ಲಂಗ್, ಗೋಪಾಲ್ ಕೃಷ್ಣ ಗೋಖಲೆ. ಆಧುನಿಕ ಒಡಿಸ್ಸಾದ ಪಿತಾಮಹ ಮಧುಸೂದನ್ ದತ್ತ ಆಗಿರಬಹುದು, ಆಧುನಿಕ ಕೇರಳದ ಪಿತಾಮಹ C ಶಂಕರ್ ನಾಯರ್ ಆಗಿರಬಹುದು. ಗಾಂಧಿ ಮತ್ತು ಅನಾರ್ಕಿ ಎಂಬ ಗ್ರಂಥವನ್ನು ಬರೀತಾರೆ ಅವರು, ಬಹಳ ಫೇಮಸ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಇದು. ಈಗಾಗಲೇ ಇದರ ಬಗ್ಗೆ ಡಿಸ್ಕಸ್ ಮಾಡಿವಿ ನಾವು. ಲಾರ್ಡ್ ಲಿಟ್ಟನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ನೀತಿ ಅಲ್ಲ. ನಿಮ್ಗೆಲ್ಲ ಗೊತ್ತು ಲಾರ್ಡ್ ಲಿಟ್ಟನ್ ನೀತಿ ಕಾಲಾವಧಿ ಎಲ್ಲಿಂದ ಎಲ್ಲಿವರೆಗೆ ಆತಂದು 1876ರಿಂದ 1880. ಹಾಗಾದ್ರೆ ರೌಲತ್ ಕಾಯ್ದೆ ಡೈರೆಕ್ಟ್ ಇದೆ ನೋಡಿ. ಇಲ್ಲಿ 1919 ರೌಲತ್ ಕಾಯ್ದೆ ಬರ್ತದೆ. ಇದು ಅಂತೂ ಸಂಬಂಧಪಡಂಗಿಲ್ಲ. ಶಸ್ತ್ರಾಸ್ತ್ರ ಕಾಯ್ದೆ ಸಂಬಂಧಪಟ್ಟಿದ್ದು ಕರೆಕ್ಟ್ ಇದೆ. ದೇಶ ಭಾಷಾ ಪತ್ರಿಕೆ ಮನ್ ಹೇಳಿದ್ನಲ್ಲ ನಿಮ್ಗೆ, ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅಂದ್ರೆ ಒಂದೇ. ದೇಶ ಭಾಷಾ ಪತ್ರಿಕೆಗಳ ಮೇಲೆ ನಿಷೇಧವನ್ನು ಹೇರ್ತಾನೆ. ಇನ್ನು ಕಚ್ಚಾ ಹತ್ತಿ ವಸ್ತುಗಳ ಮೇಲೆ ಆಮದು ಸುಂಕನ್ನ ರದ್ದು ಮಾಡ್ತಾನೆ. ಇವೆಲ್ಲವೂ ಕೂಡ ಅವನಿಗೆ ಸಂಬಂಧಪಟ್ಟದ. ಅಂದ್ರೆ 2, 3, 4 ಇದು ಆನ್ಸರ್ ಆಗ್ತದೆ ಬಿ. ಓಕೆ ಸ್ನೇಹಿತ, ಕ್ವಶನ್ ಇದೆ, ಬಿಡಿಸಿ. ಕೆಳಗೆ ನೀಡಿರುವ ಜೋಡಿಗಳಲ್ಲಿ ಗವರ್ನರ್ ಜನರಲ್ಗಳ ಹೆಸರುಗಳು ಮತ್ತು ಅವರು ಪ್ರಮುಖವಾದ ಪ್ರಯತ್ನಗಳು ಇಲ್ಲಿ ನೀಡಿವೆ. ಅಂದ್ರೆ ಜನರಲ್ ಗವರ್ನರ್ಗಳು ಮತ್ತು ಅವರು ಮಾಡಿದಂತ ಪ್ರಮುಖವಾದ ಕಾರ್ಯಗಳನ್ನು ನೋಡಿದಾಗ, ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿ, ವಿಲಿಯಂ ಬೆಂಟಿಂಗ್ ಮುದ್ರಣ ನಿರ್ಬಂಧ ರದ್ದತಿ, ಚಾರ್ಲ್ಸ್ ಮೆಟಾಕಾಫ್ ಇಂಗ್ಲಿಷ್ ಶಿಕ್ಷಣ,
ಲಾರ್ಡ್ ಕರ್ಜನ್ ಬಂಗಾಳದ ವಿಭಜನೆ. ಅವರವರ ಅಧಿಕಾರಾವಧಿಯಲ್ಲಿ ಯಾರ್ಯಾರು ಏನೇನು ಮಾಡಿದ್ರು ಅಂತ ಸಂಕೇತಗಳ ಮೂಲಕ ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ. ಇದು ನೋಡ್ಕೋಬೇಕು, ಯಾವುದು ತಪ್ಪಾಗಿದೆ ಅಂತ ಕೊಟ್ಟಿರ್ತಾನೆ ಎಕ್ಸಾಮ್ಗೆ, ಯಾವುದು ಸರಿಯಾಗಿದೆ. ಇಲ್ಲಿ ಸಾಕಷ್ಟು ಕನ್ಫ್ಯೂಸ್ ಮಾಡುವ ಸಾಧ್ಯತೆ ಇದೆ. ಯಾವುದು ಸರಿಯಾಗಿದೆ ಅಂತ ಕ್ವಶನ್ ಕೊಟ್ಟಿದ್ದಾನೆ. ಇಲ್ಲಿ ಸರಿಯಾದಂತ ಉತ್ತರ ಯಾವುದು? ರಾಬರ್ಟ್ ಲೈವ್ ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತರ್ತಾನೆ. 1765 ಆಗಸ್ಟ್ 16, 1765 ಆಗಸ್ಟ್ 16ರಂದು ಉತ್ತರ ಪ್ರದೇಶದ ಅಲಹಾಬಾದ್ ಎಂಬ ಸ್ಥಳದಲ್ಲಿ ಅಲಹಾಬಾದ್ ಒಪ್ಪಂದ ಜರುಗುತ್ತದೆ. ಆಗ ತಾನೇ ಭಾರತ ದೇಶಕ್ಕೆ ಮೊದಲು ಬಾರಿಗೆ ಬಂಗಾಳದ ಪ್ರಥಮ ಗವರ್ನರ್ ಆಗಿ ಬಂದಿರತಕ್ಕಂಥ ಬಂಗಾಳದ ಪ್ರಥಮ ರಾಜ್ಯಪಾಲ ಯಾರು ಅಂತ ಕ್ವಶನ್ ಕೇಳಿದರೆ ರಾಬರ್ಟ್ ಲೈವ್. ಆ ರಾಬರ್ಟ್ ಲೈವ್ ಅಧಿಕಾರಕ್ಕೆ ಬಂದ ತಕ್ಷಣನೇ ಒಂದು ಒಪ್ಪಂದ ಮಾಡ್ಕೊತಾನೆ, ಅಲಹಾಬಾದ್ ಒಪ್ಪಂದ. 1765 ಆಗಸ್ಟ್ 16. ಉತ್ತರ ಪ್ರದೇಶದ ಅಲಹಾಬಾದದಲ್ಲಿ ದೆಹಲಿಯ ಚಕ್ರವರ್ತಿಯಾಗಿರುವಂಥ 2ನೇ ಶಾ ಆಲಂ, ಔಧದ ನವಾಬನಾಗಿರುವಂಥ ಸುಜಾ ಉದ್ ದೌಲ್, ಇವರಿಬ್ಬರ ಮಧ್ಯದಲ್ಲಿ ಅಲಹಾಬಾದ್ ಒಪ್ಪಂದ ಆಗ್ತದ. ಆ ಒಪ್ಪಂದದ ಪ್ರಕಾರ ದೆಹಲಿಯ ಚಕ್ರವರ್ತಿಯಾಗಿರುವಂಥ 2ನೇ ಶಾ ಆಲಂ ಅಂತಾನೆ, ನನ್ನ ಕಡೆ ಅಂತೂ ದುಡ್ಡಿಲ್ಲ, ಹಣ ಇಲ್ಲ ನನ್ನ ಕಡೆ, ಅದಕ್ಕೆ ನೀನೆ ಬಂಗಾಳ, ಬಿಹಾರ, ಒಡಿಶಾ ಪ್ರಾಂತ್ಯಗಳಲ್ಲಿ ನೀನೇ ತೆರಿಗೆ ವಸೂಲಿ ಮಾಡು ಅಂತ ಹೇಳಿ ದಿವಾನಿ ಹಕ್ಕುಗಳನ್ನು ಬಿಟ್ಟು ಕೊಡ್ತಾನೆ. ಆ ದಿವಾನಿ ಹಕ್ಕುಗಳನ್ನು ಬಿಟ್ಟು ಕೊಟ್ಟಾಗ ರಾಬರ್ಟ್ ಲೈವ್ ಏನು ಮಾಡಿದ ಅಂದ್ರೆ ಬಂಗಾಳ, ಬಿಹಾರ, ಒಡಿಶಾ ಪ್ರಾಂತ್ಯಗಳಲ್ಲಿ ತೆರಿಗೆ ಸಂಗ್ರಹ ಮಾಡುವ ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡ. ಅದನ್ನೇ ನಾವು ದ್ವಿಮುಖ ಸರ್ಕಾರ ಪದ್ಧತಿ ಅಂತ ಕರಿತೀವಿ. ಏನ್ ಸರ ದ್ವಿಮುಖ ಸರ್ಕಾರ ಪದ್ಧತಿ ಅಂದ್ರ ಬ್ರಿಟಿಷ್ ಸರ್ಕಾರ ಹಣವನ್ನು ಸಂಗ್ರಹ ಮಾಡ್ತದ, ರಾಜ ಮಹಾರಾಜರು ನ್ಯಾಯಾಡಳಿತ ಮಾಡೋದು, ಅಂದ್ರೆ ನ್ಯಾಯ ಬಗೆಹರಿಸೋದು, ಅವರಿಗೆ ಉಪಚಾರಗಳನ್ನ ಮಾಡೋದು, ಆರಾಮದಿರೇನಪ್ಪ ಅಂತ ಹೋಗಿ ಕೇಳೋದು, ಊಟ ಮಾಡಿದ್ರೇನ್ರಪ್ಪ ಅಂತ ಕೇಳೋದು. ಆ ರೀತಿಯಾಗಿ ಆ ರಾಜ ಮಹಾರಾಜರು ಹೋಗಿ ಸುಮ್ಮನೆ ಈಗ ನಮ್ಮ ಹಳ್ಳಿ ಕೈ ಅಂತಾರಲ್ಲ, ದುಡ್ಡಿನ ಲಾಭ ಇಲ್ಲ, ಅರಗಳಿಗೆ ಪುರ್ಸತ್ತಿಲ್ಲ ಅಂತಾರಲ್ಲ, ಆ ಟೈಪ್ ರಾಜ ಮಹಾರಾಜರು ಏನ್ ಮಾಡ್ತಿದ್ರು, ಆ ದೇಶೀಯ ವ್ಯಕ್ತಿಗಳೊಂದಿಗೆ ಸಮಾಲೋಚನೆ ಮಾಡ್ತಿದ್ರು ಹೊರತು ಅವರು ಹಣ ವಸೂಲಿ ಮಾಡ್ತಿರ್ಲಿಲ್ಲ. ಬ್ರಿಟಿಷರು ಹಣವನ್ನು ವಸೂಲಿ ಮಾಡ್ಕೊಂಡು ಹೋಗಿಬಿಡೋರು. ಇದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ದ್ವಿಮುಖ ಸರ್ಕಾರ ಪದ್ಧತಿ ಅಂತ ಕರಿತೀವಿ. ಈ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದವರು ಯಾರಂದ್ರೆ ರಾಬರ್ಟ್ ಲೈವ್. ಇನ್ನ ಮುದ್ರಣ ನಿರ್ಬಂಧವನ್ನು ಮಾಡಿದವರು ಯಾರು? ವಿಲಿಯಂ ಬೆಂಟಿಂಗ್ ಅಲ್ಲ, ಮುದ್ರಣ ನಿರ್ಬಂಧ ಮಾಡಿದವರು ಅಂತ ಹೇಳಿದ್ದೆ ನಿಮಗೆ ನಾನು. ಯಾರು? 1878ರಲ್ಲಿ ಭಾರತ ದೇಶದಲ್ಲಿ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅನ್ನು ಜಾರಿಗೆ ತರ್ತಾರೆ. ಲಾರ್ಡ್ ಲಿಟ್ಟನ್ ಅನ್ನುವಂಥ ವ್ಯಕ್ತಿ, ಆತ ಏನ್ ಮಾಡ್ತಾನಂದ್ರೆ ಮುದ್ರಣವನ್ನ ನಿರ್ಬಂಧನೆಯನ್ನು ಮಾಡ್ತಾನೆ. ನಮ್ಮ ಭಾರತ ದೇಶದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತಂದವರು ಯಾರು ಅಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಗ್. ಥಾಮಸ್ ಮೆಕಾಲೆ ಅವರ ನಾಯಕತ್ವದಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಮೊಟ್ಟ ಮೊದಲ ಬಾರಿಗೆ 1833ರಲ್ಲಿ ಇಂಗ್ಲಿಷ್ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಅಂತ ಹೇಳಿ ಮೆಕಾಲೆ ಆಯೋಗವನ್ನು ನೇಮಕ ಮಾಡ್ತಾರೆ. ಥಾಮಸ್ ಮೆಕಾಲೆ ಅವರನ್ನ ಭಾರತದ ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಅಂತ ಕರೆದರೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಏನ್ ಮಾಡಿದ ಅಂದ್ರೆ ಅದಕ್ಕೆ ಬೆಂಬಲವನ್ನು ಕೊಡ್ತಾನೆ. ಯಾಕೆ? 1813ರ 2ನೇ ಚಾರ್ಟರ್ ಕಾಯ್ದೆಯಲ್ಲಿ ಶಿಕ್ಷಣಕ್ಕಾಗಿ ಪ್ರತಿ ವರ್ಷ 1 ಲಕ್ಷ ಅಮೌಂಟ್ ಮೀಸಲಿಡಬೇಕು ಅಂತ ಹೇಳಿದ್ರು. ಆ ಹಣ 20 ಲಕ್ಷ ಸಂಗ್ರಹ ಆಗಿತ್ತು. ಆ 20 ಲಕ್ಷ ಹಣ ಥಾಮಸ್ ಮೆಕಾಲೆ ವರದಿಯಲ್ಲಿ ಅದು ಉಪಯೋಗ ಮಾಡ್ಲಕ್ ಮುಂದಾದರು ಅಂತ. ಲಾರ್ಡ್ ಕರ್ಜನ್ ಈತ ಬಂಗಾಳವನ್ನು ವಿಭಜನೆ ಮಾಡ್ತಾನೆ. ಕರೆಕ್ಟ್. 1905 ಅಕ್ಟೋಬರ್ 16ನೇ ತಾರೀಕು 1900, ಇದು ಬಹಳ ಸರಿ ರಿಪೀಟ್ ಆಗಿರುವಂತ ಪ್ರಶ್ನೆ, ವಿತ್ ಡೇಟ್ ಕೇಳಿದ್ದಾನೆ. 1905 ಅಕ್ಟೋಬರ್ 16ರಂದು ಬಂಗಾಳವನ್ನು ವಿಭಜನೆ ಮಾಡಿದಂತ ವ್ಯಕ್ತಿ ಯಾರಂದ್ರೆ ಲಾರ್ಡ್ ಕರ್ಜನ್. ಲಾರ್ಡ್ ಕರ್ಜನ್ ಯಾಕೆ ಬಂಗಾಳವನ್ನು ವಿಭಜನೆ ಮಾಡ್ತಾನಂದ್ರೆ ಹಿಂದೂಗಳು ಮುಸಲ್ಮಾನರು ಒಂದಾದ್ರೆ ಭಾರತ ದೇಶದಲ್ಲಿ ಆಳ್ವಿಕೆ ಮಾಡಕ್ಕಾಗಲ್ಲ, ಹೇಗಾದ್ರೂ ಮಾಡಿ ಹಿಂದೂ ಮುಸಲ್ಮಾನರ ಮಧ್ಯದಲ್ಲಿರುವಂತ ಒಗ್ಗಟ್ಟನ್ನ, ಅವರ ಮಧ್ಯೆ ಇರುವಂತ ಬಾಂಧವ್ಯವನ್ನು ಒಡೆದು ಹಾಕಬೇಕು ಅಂತೇಳಿ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳು, ಪೂರ್ವ ಬಂಗಾಳದಲ್ಲಿ ಮುಸಲ್ಮಾನರು, ಪೂರ್ವ ಬಂಗಾಳದ ರಾಜಧಾನಿ ಢಾಕಾ ಆದರೆ ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಾ ಅಂತ ತಿಳ್ಕೊಂಡು ಆತ 1905 ಅಕ್ಟೋಬರ್ 16ರಂದು ಬಂಗಾಳವನ್ನು ವಿಭಜನೆ ಮಾಡಿದನು. ಆ ಬಂಗಾಳ ವಿಭಜನೆಯ ಕುರಿತು ಯಾವ ಪತ್ರಿಕೆಯಲ್ಲಿ ಮೊದಲ ಬಾರಿಗೆ ಪ್ರಕಟ ಮಾಡಲಾಯಿತು ಅಂದ್ರೆ ಕೆ ಮಿತ್ರ, ಕೃಷ್ಣ ಕುಮಾರ್ ಮಿತ್ರ ಅವರು ಬರೆದಂತ ಸಂಜೀವಿನಿ ಎಂಬ ಪತ್ರದಲ್ಲಿ ಮೊದಲ ಬಾರಿಗೆ ಪ್ರಕಟ ಮಾಡಲಾಯಿತು. ಅದರ ವಿರುದ್ಧ ನಡೆದ ಹೋರಾಟವನ್ನೇ ವಂಗಭಂಗ ಚಳವಳಿ ಅಂತ ಕರಿತೀವಿ. ಆ ವಂಗಭಂಗ ಚಳವಳಿ ಅಂದ್ರು ಒಂದೇ, ಅದನ್ನ ಸ್ವದೇಶಿ ಚಳವಳಿ ಅಂದ್ರು ಒಂದೇ. ಈ ವಂಗಭಂಗ ಚಳವಳಿಯನ್ನ 1905 ಉತ್ತರ ಪ್ರದೇಶದ ವಾರಣಾಸಿ
ಆ ಒಂದು ವಾರಣಾಸಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿಕೊಂಡವರು ಗೋಪಾಲ್ ಕೃಷ್ಣ ಗೋಖಲೆ. ಗೋಪಾಲ್ ಕೃಷ್ಣ ಗೋಖಲೆ ಅವರು ಈ ಲಾರ್ಡ್ ಕರ್ಜನ್ ಅನ್ನು ಏನಂತ ಕರೆದ್ರು ಅಂದ್ರೆ ಬ್ರಿಟಿಷ್ ಔರಂಗಜೇಬ ಅಂತ ಕರೆದ್ರು. ಆ ಸಮಯದಲ್ಲಿ ಲಾರ್ಡ್ ಕರ್ಜನ್ ಏನ್ ಮಾಡಿದ ಅಂದ್ರ ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ತಮಿಳುನಾಡಿನ ಕನ್ಯಾಕುಮಾರಿವರೆಗೆ ಪ್ರತಿ ಸರ್ಕಾರದ ಕಟ್ಟಡಗಳ ಮೇಲೆ ಇಂಗ್ಲೆಂಡದ ಬಾವುಟವನ್ನು ಹಾರಿಸ್ತೀನಿ, ನಾನು ಭಾರತ ದೇಶವನ್ನು ಆಳುವುದು ನನ್ನ ಆಜನ್ಮ ಸಿದ್ಧ ಹಕ್ಕು ಅಂತ ಇರ್ತಾನೆ. ಅದಕ್ಕೆ ಬಾಲಗಂಗಾಧರ ತಿಲಕರಂದಿರ್ತಾರೆ ಕೇಸರಿ ಪತ್ರಿಕೆಯಲ್ಲಿ, ಸಿಗುನಿ ಎಲ್ಲೇ ರವಮ್ಯರಂ ಸಿಗು ನೀ ಸಿಕ್ಕರ ಸಿಗುನಿ, ಭಾರತವನ್ನು ಆಳದ ಆಜನ್ಮ ಸಿದ್ಧ ಹಕ್ಕ ನೀ ಸಿಗುನಿ ಅಂತ ಬಾಲಗಂಗಾಧರ ತಿಲಕರು ತಾವು ಬರೆದಂತ ಪ್ರಸಿದ್ಧವಾದ ಪತ್ರಿಕೆ ಯಾವುದಂದ್ರೆ ಕೇಸರಿ ಎಂಬ ಪತ್ರಿಕೆಯಲ್ಲಿ ಆತನಿಗೆ ಅತ್ಯಂತ ವಿಶೇಷವಾಗಿ ಸನ್ಮಾನದ ಪದಗಳನ್ನು ಬಳಕೆ ಮಾಡಿದ್ರು. ಇಲ್ಲಿ ಸರಿಯಾದಂತ ಉತ್ತರ ಯಾವುದಂದ್ರ ಎ ಮತ್ತು ಡಿ. ಅದಕ್ಕೆ ಡಿ ಆನ್ಸರ್ ಆಗ್ತದೆ. 1 ಮತ್ತು 4 ಸರಿಯಾದಂತ ಉತ್ತರ. ನೆಕ್ಸ್ಟ್ ಕ್ವಶನ್. ಕಾಲಾನುಕ್ರಮವನ್ನ ಸರಣಿ ಸಂಕೇತಗಳನ್ನು ಗುರುತಿಸಿ ಕೊಟ್ಟಿದ್ದಾನೆ. ಇಲ್ಲಿ ಮಹಾತ್ಮ ಗಾಂಧೀಜಿಯವರನ್ನ ಇಕ್ರಿಸಿದ್ದು ಕೊಲೆ 1948 ಜನವರಿ 31 ಜನವರಿ 30. ಜನವರಿ 30 ಭಾರತ ದೇಶದಲ್ಲಿ ಏನಂತ ಆಚರಣೆ ಮಾಡ್ತಾರಂದ್ರೆ ಇದನ್ನು ಹುತಾತ್ಮರ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ ದಿನ ಇದೆಯಲ್ಲ, ಅಕ್ಟೋಬರ್ 2 ಅಂತಾರಾಷ್ಟ್ರೀಯ ಅಹಿಂಸಾತ್ಮಕ ದಿನ ಅಂತೇಳಿ ಆಚರಣೆ ಮಾಡಿದರೆ, ಆ ನಾಥಾರಾಮ್ ಗೋಡ್ಸೆ ಅವರು 1948 ಜನವರಿ 30 ಗಾಂಧೀಜಿಯವರನ್ನ ಹತ್ಯೆ ಮಾಡಿದ ದಿನ ಇದೆಯಲ್ಲ, ಆ ದಿನವನ್ನು ಏನಂತ ಆಚರಣೆ ಮಾಡ್ತೀವಿ ಅಂದ್ರೆ ಹುತಾತ್ಮರ ದಿನ ಅಂತ ಆಚರಣೆ ಮಾಡ್ತೀವಿ. ಭಾರತವು ಗಣತಂತ್ರವಾಗಿದ್ದು 1950 ಜನವರಿ 26 ನಮ್ಮ ಪವಿತ್ರವಾಗಿರುವಂತ ಭಾರತ ದೇಶದ ಗ್ರಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಭಾರತದ ಸಂವಿಧಾನ ಜಾರಿಗೆ ಬಂದಿದ್ದು 1950 ಜನವರಿ 26. ಆ ಜನವರಿ 26 ನಾವು ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಇನ್ನ ಭಾರತ ಸ್ವತಂತ್ರವಾಗಿದ್ದು 1947 ಆಗಸ್ಟ್ 15 ಶುಕ್ರವಾರ. ಕರೆಕ್ಟ್ ಕಾಲಾನುಕ್ರಮ ಯಾವ್ದಾಗ್ತದೆ ನೋಡಿ. ಫಸ್ಟ್ 3 ಆಗ್ತದೆ, 3 ಅದಾದ ನಂತರ 2 ಲಾಸ್ಟ್ ಆಗ್ತದ. ಇದೇ ಆನ್ಸರ್ ನೋಡಿ, ಡಿ ಆನ್ಸರ್ 3, 1, 2. ನೆಕ್ಸ್ಟ್ ಕ್ವಶನ್. ಕಾಂಗ್ರೆಸ್ಸಿನ ಇತಿಹಾಸದಲ್ಲಿ ಈ ಕೆಳಗಿನ ಘಟನೆಗಳು ಘಟಿಸಿದವು, ಅವುಗಳ ಕಾಲಾನುಕ್ರಮ ಸರಣಿಯನ್ನು ಗುರುತಿಸಿ ಅಂತ ಕ್ವಶನ್ ಕೊಟ್ಟಿದ್ದಾನೆ. ಲಂಡನ್ನಲ್ಲಿ ದುಂಡು ಮೇಜಿನ ಪರಿಷತ್ತು, ಸತ್ಯಾಗ್ರಹ ಚಳವಳಿ ಆರಂಭ, ಭಾರತ ಬಿಟ್ಟು ತೊಲಗಿ ಚಳವಳಿ ಆರಂಭ. ಭಾರತ ಬಿಟ್ಟು ತೊಲಗಿ ಚಳವಳಿ ನಡೆದದ್ದು 1942 ಆಗಸ್ಟ್ 8ನೇ ತಾರೀಕು. 1942 ಆಗಸ್ಟ್ 8 ನಮ್ಮ ಭಾರತ ದೇಶದಲ್ಲಿ ಭಾರತ ಬಿಟ್ಟು ತೊಲಗಿ ಚಳವಳಿ ಅಂತ ಕರಿತೀವಿ. ಇದನ್ನ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಇದನ್ನ ಆಗಸ್ಟ್ ಕ್ರಾಂತಿ ಅಥವಾ ನಾಯಕರಿಲ್ಲದ ಚಳವಳಿ ಅಂತ ಕರೀತಾರೆ. ಯಾಕಂದ್ರೆ ಗಾಂಧೀಜಿಯವರನ್ನ 1942 ಆಗಸ್ಟ್ 8 ಆ ಮುಂಬೈನ ಗೋವಳಿ ಟ್ಯಾಂಕ್ ಮೈದಾನದಲ್ಲಿ ಬ್ರಿಟಿಷರ ವಿರುದ್ಧ ಆ ಕ್ರಿಪ್ಸ್ ಆಯೋಗವನ್ನು ವಿರೋಧ ಮಾಡಿ ಹೋರಾಟವನ್ನು ಮಾಡುತ್ತಿರುವಾಗ ಬ್ರಿಟಿಷರು ಮಹಾತ್ಮ ಗಾಂಧೀಜಿಯನ್ನು ಬಂಧಿಸ್ತಾರೆ. ಆ ಸಮಯದಲ್ಲಿರುವಂತ ವೇದಿಕೆ ಮೇಲಿರುವಂತ ಎಲ್ಲ ನಾಯಕರನ್ನು ಕರ್ಕೊಂಡೋಗಿ ಜೈಲಿಗೆ ಹಾಕ್ತಾರೆ. ಯಾವುದೇ ನಾಯಕರು ಇರಂಗಿಲ್ಲ. ಆಗಸ್ಟ್ 9ನೇ ತಾರೀಕು ದೇಶಾದ್ಯಂತ ಹೋರಾಟ ಆರಂಭ ಆಗ್ತದ. ಆ ಉದ್ದೇಶಕ್ಕಾಗಿ ಇದನ್ನ ನಾಯಕರಿಲ್ಲದ ಚಳವಳಿ ಅಂತ ಕರಿತೀವಿ. ಭಾರತ ಬಿಟ್ಟು ತೊಲಗಿ ಎಂದು ಹೇಳಿದವರು ಯಾರು ಅಂದ್ರೆ ಅರುಣಾ ಅಸಾಫ್ ಅಲಿ. ಮಾಡು ಇಲ್ಲವೇ ಮಡಿ ಅಂತ ಹೇಳಿದವರು ಮಹಾತ್ಮ ಗಾಂಧೀಜಿಯವರು. ಸತ್ಯಾಗ್ರಹ ಚಳವಳಿ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಇದು ಚಂಪಾರಣ್ಯ ಚಳವಳಿ, ದೇಶದಲ್ಲಿ ನಡೆದಂತ ಮೊದಲ ಸತ್ಯಾಗ್ರಹ ಚಳವಳಿ 1917. ಇನ್ನ ಪ್ರಥಮ ದುಂಡು ಮೇಜಿನ ಸಮ್ಮೇಳನ 1930 ನವೆಂಬರ್ 12ನೇ ತಾರೀಕು. ಯಾಕಂದ್ರೆ 3 ದುಂಡು ಮೇಜಿನ ಸಮ್ಮೇಳನಗಳು ಜರುಗುತ್ತವೆ. ಆಕ್ಚುಲಿ ಮಹಾತ್ಮ ಗಾಂಧೀಜಿಯವರು 1930 ಮಾರ್ಚ್ 12ರಿಂದ ಏಪ್ರಿಲ್ 6ರವರೆಗೆ 24 ದಿನಗಳ ಕಾಲ 240 ಮೈಲು ದೂರವನ್ನು ನಡೆದು ಗಾಂಧೀಜಿಯವರು ದಂಡಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡ್ತಾರೆ. ಆ ದಂಡಿ ಉಪ್ಪಿನ ಸತ್ಯಾಗ್ರಹದ ಹೋರಾಟವನ್ನ ಹೆಂಗಾರ ಮಾಡಿ ಅದನ್ನು ತಟಸ್ಥಗೊಳಿಸಬೇಕು ಅಂತೇಳಿ ಇಂಗ್ಲೆಂಡದ ಪ್ರಧಾನಿ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಏನ್ ಮಾಡ್ತಾನಂದ್ರೆ ಲಾರ್ಡ್ ಇರ್ವಿನ್ ಅವರಿಗೆ ಪತ್ರ ಬರೀತಾನೆ. ಏನ್ ಪತ್ರ ಬರದ ಅಂದ್ರೆ ಹೆಂಗಾರ ಮಾಡಿ ಆ ಗಾಂಧೀಜಿಗೆ ಬೆಂಬಲ ಕೊಟ್ಟಂತ ಎಲ್ಲ ನಾಯಕರನ್ನ, ಎಲ್ಲ ಸಮುದಾಯದ ವ್ಯಕ್ತಿಗಳನ್ನ ಲಂಡನ್ ನಲ್ಲಿ ಸಭೆ ಸೇರಿಸೋಣ ಅಂತಂದಾಗ ಆಯ್ತು ಅಂತ ಹೇಳಿ ಸಭೆ ಸೇರ್ತಾರೆ. ಅದನ್ನೇ ನಾವು ದುಂಡು ಮೇಜಿನ ಸಮ್ಮೇಳನಗಳು ಅಂತ ಕರಿತೀವಿ, ರೌಂಡ್ ಟೇಬಲ್ ಕಾನ್ಫರೆನ್ಸ್. ಪ್ರಥಮ ದುಂಡು ಮೇಜಿನ ಸಮ್ಮೇಳನ ನಡೆದದ್ದು 1930 ನವೆಂಬರ್ 12. ಆದರೆ ಪ್ರಥಮ ದುಂಡು ಮೇಜಿನ ಸಮ್ಮೇಳನಕ್ಕೆ ಗಾಂಧೀಜಿ ಹೋಗಂಗಿಲ್ಲ. ಪ್ರಥಮ ದುಂಡು ಮೇಜಿನ ಸಮ್ಮೇಳನದಲ್ಲಿ 89 ಜನ ಪಾಲ್ಗೊಳ್ತಾರೆ.
ಪ್ರಥಮ ದುಂಡು ಮೇಜಿನ ಸಮ್ಮೇಳನದ ಅಧ್ಯಕ್ಷತೆಯನ್ನ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ವಹಿಸ್ಕೋತಾನೆ. ಅದರ ಉದ್ಘಾಟನೆಯನ್ನು ಮಾಡಿದವರು ಇಂಗ್ಲೆಂಡದ ರಾಜಕುಮಾರನಾಗಿರುವಂತ 5ನೇ ಜಾರ್ಜ್. ಅದಕ್ಕೆ ಪ್ರಥಮ ದುಂಡು ಮೇಜಿನ ಸಮ್ಮೇಳನವನ್ನು ಕುರಿತು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಒಂದು ಮಾತು ಹೇಳ್ತಾರೆ. ಪ್ರಥಮ ದುಂಡು ಮೇಜಿನ ಸಮ್ಮೇಳನ ವರ ಇಲ್ಲದ ಮದುವೆ ಅಂತ. ವರನೇ ಇಲ್ಲೇ ಅದನ, ವರ ಪಿಜಾಗ ಅದನ. ಯಾವ ಪಿಜಾಗ? ಆ ಮುಂಬೈದ ಅಲ್ಲೇ 1942ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದಿಗೆ ಒಂದು ಒಪ್ಪಂದ ಮಾಡ್ಕೋತಾರೆ. ಅದನ್ನ ಪುನಃ ಒಪ್ಪಂದ ಅಂತ ಕರಿತೀವಿ. ಯರವಾಡ ಜೈಲಿನಲ್ಲಿ ಗಾಂಧೀಜಿಗೆ ಜೈಲ್ ಅಂದ್ರೆ ಅದು ಪಿಜಿ. ಹಾಗಾದ್ರೆ ಇಲ್ಲಿ ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ನೋಡಿ ಯಾವ್ದಾಗ್ತದ. ಫಸ್ಟ್ ಎರಡು ಅದಾವೆ. ಅದಾದ ನಂತರ 1 ಮತ್ತೆ 3 ಎಲ್ಲ ಡಿನೇ ಅದಾವಲ್ಲ ಆನ್ಸರ್. ಡಿ ಹಾಕತ್ ಹೋಗ್ಬಿಟ್ರೆ ಮುಗಿದೋಯ್ತು. ನೆಕ್ಸ್ಟ್ ಲೋಕಮಾನ್ಯ ಯಾರು ಅಂತಂದ್ರೆ ಬಾಲಗಂಗಾಧರ ತಿಲಕ್. ಬಹಳ ಸಿಂಪಲ್ ಆಗಿರುವಂತ ಪ್ರಶ್ನೆ. ವಿನೋಬಾ ಭಾವೆ ಭಾರತ ದೇಶದಲ್ಲಿ ಮೊದಲು ಬಾರಿಗೆ ಭೂದಾನ ಚಳವಳಿಯನ್ನು ಆರಂಭ ಮಾಡಿದಂತ ಪುಣ್ಯಾತ್ಮ ಮಹಾತ್ಮ ಗಾಂಧೀಜಿ. ಜಯಪ್ರಕಾಶ್ ನಾರಾಯಣ ಅವರನ್ನ ಸಂಪೂರ್ಣ ಕ್ರಾಂತಿ ಹರಿಕಾರ ಅಂತ ಕರೀತಾರೆ. ಸಂಪೂರ್ಣ ಕ್ರಾಂತಿ ಹರಿಕಾರ ಎಂದು ಯಾರನ್ನು ಕರೆಯುತ್ತಾರಂದ್ರೆ ಜಯಪ್ರಕಾಶ್ ನಾರಾಯಣ. ಆದರೆ ಅತ್ಯಂತ ಅಪರೂಪದ ಮಹಾನ್ ವ್ಯಕ್ತಿ ಯಾರಂದ್ರೆ ಇಲ್ಲಿ ಬಾಲಗಂಗಾಧರ ತಿಲಕ್. ಅವರನ್ನ ಪ್ರೀತಿಯಿಂದ ದೇಶದ ಜನತೆ ಏನಂತ ಕರೆದರಂದ್ರೆ ಇವರನ್ನ ಲೋಕಮಾನ್ಯ ಅಂತ ಕರೆದರು. ಆದರೆ ಬ್ರಿಟಿಷ್ ಇತಿಹಾಸಕಾರ, ಬ್ರಿಟಿಷ್ ಪತ್ರಕರ್ತನಾಗಿರುವಂತ ವ್ಯಾಲೆಂಟೈನ್ ಚಿರಾಲಿ ಎಂಬ ಇತಿಹಾಸಕಾರ ಬಾಲಗಂಗಾಧರ ತಿಲಕರನ್ನ ಏನಂತ ಕರೀತಾರ ಅಂತಂದ್ರೆ ಇವರನ್ನ ಅಶಾಂತಿಯ ಜನಕ ಅಂತ ಕರೀತಾರೆ. ಇದು ಕ್ವಶನ್ ಆಗೈತೆ. ಬಾಲಗಂಗಾಧರ ತಿಲಕರನ್ನ ಅಶಾಂತಿಯ ಜನಕ ಎಂದು ಕರೆದವರು ಯಾರಂದ್ರೆ ವ್ಯಾಲೆಂಟೈನ್ ಚಿರಾಲೆ. ಈ ವ್ಯಾಲೆಂಟೈನ್ ಚಿರಾಲಿ ಅವರು ಬಾಲಗಂಗಾಧರ ತಿಲಕರನ್ನ ಭಾರತ ದೇಶದಲ್ಲಿ ಅಶಾಂತಿಯ ಜನಕ ಅಂತ ಹೇಳಿ ಕರೆದರು. ಇನ್ನ ಪೂರ್ಣ ಸ್ವರಾಜ್ಯವು ಕಾಂಗ್ರೆಸ್ಸಿನ ಗುರಿ ಎಂದು ಘೋಷಿಸಿದಾಗ ಕಾಂಗ್ರೆಸ್ಸಿನ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಆನ್ಸರ್ ಮಾಡ್ತಿರ್ತಾವೆಲ್ಲ ಈಜಿ ಆಗಿರುವಂತ ಪ್ರಶ್ನೆ, ಜವಾಹರ್ಲಾಲ್ ನೆಹರು. ಹೌದು, 1929 ಡಿಸೆಂಬರ್ 31ರಂದು ಲಾಹೋರದಲ್ಲಿ ರಾವಿ ನದಿಯ ದಡದ ಮೇಲೆ ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡಿದ್ರು. ಕ್ವಶನ್ ಆಗಿದೆ, ಸ್ವರಾಜ್ಯ ಎಂಬ ಪದವನ್ನು ಮೊದಲು ಬಾರಿಗೆ ಬಳಕೆ ಮಾಡಿದವರು ಸ್ವಾಮಿ ದಯಾನಂದ ಸರಸ್ವತಿ ಅವರು. ಕಾಂಗ್ರೆಸ್ಸಿನ ಗುರಿ ಸ್ವರಾಜ್ಯ ಅಂತ ಹೇಳಿದವರು ದಾದಾಬಾಯಿ ನೌರೋಜಿ ಅವರು. ಆದರೆ 1929 ಡಿಸೆಂಬರ್ 31ರಂದು ಲಾಹೋರ್, ಆ ರಾವಿ ನದಿಯ ದಡದ ಮೇಲೆ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಜವಾಹರ್ಲಾಲ್ ನೆಹರು ಅವರು ಏನು ಮಾಡಿದ್ರು ಅಂದ್ರೆ ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನು ಕೂಗ್ತಾರೆ. ಇದರ ವಿಧೇಯಕೆಯನ್ನು ಮಂಡಿಸಿದವರು ಯಾರಂದ್ರೆ ಸುಭಾಷ್ ಚಂದ್ರ ಬೋಸರು. ಇದೇ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಮಧ್ಯ ಪ್ರವೇಶ ಮಾಡಿ ನನಗೊಂದಿಷ್ಟು ಮಾತಾಡಕ್ಕೆ ಅವಕಾಶ ಕೊಡ್ರಿಂದಾಗ ವೇದಿಕೆ ಮೇಲಿರುವಂತ ಸುಮಾರು ಕುಂದ್ರ ಒಂದು 5 ನಿಮಿಷ ಮಾತಾಡಕತ್ತವ್ರು. ಜವಾಹರ್ಲಾಲ್ ನೆಹರು ಮಾತಾಡಕತ್ತಾರ. ಇಲ್ರಿ ನಾವೊಂದೆರಡು ಮಾತಾಡ್ಬೇಕಂತ ಹೇಳಿ ಎದ್ದು ಅವಸರ ಮಾಡಿ ಮಹಾತ್ಮ ಗಾಂಧಿ ಎಂಟ್ರಿ ಕೊಟ್ಟು ಈ 1929 ಡಿಸೆಂಬರ್ 31ರಂದು ರಾವಿ ನದಿಯ ದಡದ ಮೇಲೆ ಗಾಂಧಿ ಏನ್ ಹೇಳ್ತಾನಂತಂದ್ರೆ, ನಾ ಮುಂದಿನ ವರ್ಷ ದೇಶದಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡಲಿದ್ದೇನೆ, ಕಾನೂನು ಭಂಗ ಚಳವಳಿಯನ್ನು ಮಾಡಲಿದ್ದೇನೆ. ಆ ಕಾನೂನು ಭಂಗ ಚಳವಳಿಯನ್ನು ಘೋಷಣೆ ಮಾಡಿದ್ದು ಯಾವ ಕಾಂಗ್ರೆಸ್ ಅಧಿವೇಶನ ಅಂತಂದ್ರೆ ಅದು 1929 ಡಿಸೆಂಬರ್ 31ರಂದು ಲಾಹೋರದ ರಾವಿ ನದಿಯ ದಡದ ಮೇಲೆ. ಕೆಳಗಿನ 1 ಮತ್ತು 2 ಪಟ್ಟಿಗಳನ್ನು ಹೋಲಿಸಿ ಸರಿ ಹೊಂದಾಣಿಕೆಯ ಸಂಕೇತಗಳನ್ನ ಆಯ್ಕೆ ಮಾಡಿ ಕ್ವಶನ್ ಕೊಟ್ಟಿದ್ದಾರೆ. ಅಸಹಕಾರ ಚಳವಳಿ, ಸಬರಮತಿ ಆಶ್ರಮ, ಚಂಪಾರಣ್ಯ ಸತ್ಯಾಗ್ರಹ, ನೌಕಾಲಿ. ಈ ಭಾಗಕ್ಕೆ ಬಂದಾಗ ಕೋಮು ಗಲಭೆ, ಉಪ್ಪಿನ ಸತ್ಯಾಗ್ರಹದ ಆರಂಭ, ಚೌರಿ ಚೌರ ಘಟನೆ, ಬಿಹಾರಿನ ಜಮೀನ್ದಾರರ ವಿರುದ್ಧ ಪ್ರತಿಭಟನೆ ಅಂತ ಕ್ವಶನ್ ಕೊಟ್ಟಾರೆ. ಸರಿಯಾದಂತ ಉತ್ತರ ಅಸಹಕಾರ ಚಳವಳಿ. ಅಸಹಕಾರ ಚಳವಳಿ ಎದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಚೌರಿ ಚೌರ ಘಟನೆಗೆ ಸಂಬಂಧಪಟ್ಟದ. ಸಬರಮತಿ ಆಶ್ರಮದಿಂದ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ರು. ಚಂಪಾರಣ್ಯ ಸತ್ಯಾಗ್ರಹ ಅಂದ್ರೆ ಬಿಹಾರದ ಆ ಒಂದು ಬ್ರಿಟಿಷರ ವಿರುದ್ಧ ಬಿಹಾರದ ಬ್ರಿಟಿಷ್ ಬೆಂಬಲಿತ ಜಮೀನ್ದಾರರು ತೀನ್ ಕತಾಯಿ ಪದ್ಧತಿಯನ್ನು ಮಾಡ್ತಾ ಇದ್ರು. ಆ ತೀನ್ ಕತಾಯಿ ಪದ್ಧತಿಯ ವಿರುದ್ಧ ನೀಲಿ ಬೆಳೆಗಾರರ ಪರವಾಗಿ ಬಿಹಾರಿನ ಜಮೀನ್ದಾರರ ವಿರುದ್ಧ ಹೋರಾಟವನ್ನು ಮಾಡಿದಂತ ಪದ್ಧತಿ ಅದು ಚಂಪಾರಣ್ಯ. ಇನ್ನು ನೌಕಾಲಿ 1947 ಆಗಸ್ಟ್ 15ರಂದು ಭಾರತ ದೇಶಕ್ಕೆ ಸ್ವತಂತ್ರವಾದಾಗ ಮಧ್ಯರಾತ್ರಿ 12:05 ಜವಾಹರ್ಲಾಲ್ ನೆಹರು ಅವರು ಸ್ವತಂತ್ರ ಘೋಷಣೆ ಮಾಡ್ಕೋತಾರೆ. ಮಾರ್ನಿಂಗ್ ಅವರು 6 ಗಂಟೆಗೆ ಧ್ವಜಾರೋಹಣ, ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣ ಮಾಡುವಾಗ ಗಾಂಧಿ ಎಲ್ಲಿದ್ರು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದು ನೌಕಾಲಿ ಎಂಬ ಸ್ಥಳದಲ್ಲಿ ಇದ್ರು. ನೌಕಾಲಿ ಎಲ್ಲಿದೆ? ಕೆಲವರು ಹೇಳ್ತಾರೆ ಪಶ್ಚಿಮ ಬಂಗಾಳ. ಅವತ್ತು ಪಶ್ಚಿಮ ಬಂಗಾಳ,
ಇವತ್ತಿನ ಬಾಂಗ್ಲಾದೇಶ್. ಆ ಬಾಂಗ್ಲಾದೇಶದ ನೌಕಾಲಿ ಎಂಬ ಸ್ಥಳದಲ್ಲಿ ಹಿಂದೂ ಮುಸಲ್ಮಾನರ ಮಧ್ಯದಲ್ಲಿ ಕೋಮು ಗಲಭೆ ನಡೆದಿತ್ತು. ಗಾಂಧಿ ಹೋಗಿ ಆ ಹಿಂದೂ ಮುಸಲ್ಮಾನರ ಮಧ್ಯದ ಕೋಮು ಗಲಭೆಯನ್ನು ಶಮನ ಮಾಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಇದನ್ನೇ ನಾವು ಕೋಮು ಗಲಭೆ, ಅದು ನೌಕಾಲಿ ಎಂಬ ಸ್ಥಳ. ಈ ನೌಕಾಲಿಯ ಮೂಲಕ ಗಂಗಾ ನದಿ ಏನಾಗ್ತದಂದ್ರೆ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ರಾಜಾರಾಮ್ ಮೋಹನ್ ರಾಯ್ ಅವರು ಈ ಕೆಳಗಿನ ಯಾವ ಅಂಶದಲ್ಲಿ ಅತ್ಯಂತ ಹೆಚ್ಚು ಕಾಳಜಿ ಹೊಂದಿದ್ರು ಅಂತ ಪ್ರಶ್ನೆಯಾಗಿದೆ. ಅವರು ಎಲ್ಲದರ ಕಾಳಜಿ ಹೊಂದಿದ್ರು, ಅದರಲ್ಲಿ ವಿಶೇಷವಾಗಿ ಸತಿ ಸಹಗಮನ ಪದ್ಧತಿ ನಿರ್ಮೂಲನೆ ಮಾಡಿದ್ರು. ಇದೇ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್. ಎಲ್ಲವುಗಳನ್ನು ಹೋಗಲಾಡಿಸುವ ಪ್ರಯತ್ನವನ್ನು ಮಾಡಿದ್ರು. ಆದರೆ 1829 ಡಿಸೆಂಬರ್ 4ರಂದು 1829 ಡಿಸೆಂಬರ್ 4ರಂದು ಯಾರು ರಾಜಾರಾಮ್ ಮೋಹನ್ ರಾಯ್ ಅವರು ಲಾರ್ಡ್ ವಿಲಿಯಂ ಬೆಂಟಿಂಗನ ಸಹಾಯದಿಂದ ಏನು ಮಾಡಿದ್ರಂತಂದ್ರೆ ಭಾರತ ದೇಶದಲ್ಲಿ ಸತಿ ಸಹಗಮನ ಪದ್ಧತಿ ನಿಷೇಧ ಮಾಡ್ತಾರೆ. ಗಂಡ ಸತ್ತಾಗ ಗಂಡನ ಚಿತೆಯಲ್ಲಿ ಬಿದ್ದು ಸಾಯುವ ಪದ್ಧತಿಗೆ ಸತಿ ಸಹಗಮನ ಪದ್ಧತಿ ಅಂತ ಕರೀತಾರೆ. ನೋಡಿ, ಸಮಾಜದಲ್ಲಿ ಅತ್ಯಂತ ಅನಿಷ್ಟ ಪದ್ಧತಿ ಇತ್ತು. ಒಬ್ಬ ಹೆಣ್ಣು ಮಗಳು ತನ್ನ ಗಂಡನ ಕಳ್ಕೊಂಡಾಳೆ. ಆ ಗಂಡನ ಕಳ್ಕೊಂಡಂತ ನೋವಿನಲ್ಲಿ ಆ ಹೆಣ್ಣು ಮಗಳು ಆ ಸುಡುವಂತ ಚಿತೆಯಲ್ಲಿ ಅವಳನ್ನ ಸುಡುತ್ತಾ ಇದ್ರು. ಅವಳ ಕೇಶಮುಂಡವನ್ನು ಮಾಡ್ತಿದ್ರು. ಆ ಹತ್ತಿಯ ಬಟ್ಟೆಯ ಸೀರೆಯನ್ನು ಉಡಿಸ್ತಿದ್ರು. ಅವಳ ಸೌಂಡ್ ಯಾರಿಗೆ ಕೇಳಿಸಬಾರದು ಅಂತ ಹೇಳಿ ಸುತ್ತಲ್ಲಿ ನಿಂತು ಇಂಡಿಯನ್ ಮ್ಯೂಸಿಕ್ ಹಲಿಗೆ ಬಾರಿಸಿದ್ರು. ಟಮಟೆ ಅಂತ ಏನ್ ಕರೀತಾರಲ್ಲ, ಆ ಹಲಿಗೆ ಬಾರಿಸುವುದರ ಮೂಲಕ ಆ ಸೌಂಡ್ ಯಾರಿಗೆ ಕೇಳಬಾರದು ಅಂತ. ಸ್ವತಃ ರಾಜಾರಾಮ್ ಮೋಹನ್ ರಾಯ್ ಅವರ ಫ್ಯಾಮಿಲಿಯಲ್ಲಿ ಇಂಥ ಘಟನೆ ನಡೀತದ. ಯಾಕಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರ ಸಹೋದರ ಜಗನ್ಮೋಹನ್ ರಾಯ್ ಅವರು ಮರಣಪ್ಪಿದಾಗ ಅತ್ತಿಗೆ ಆಲೋಕ ಮಂಜರಿಯನ್ನ ಸತಿ ಸಹಗಮನ ಪದ್ಧತಿಗೆ ಒಳಪಡಿಸಿದಾಗ ಇದನ್ನು ವಿರೋಧ ಮಾಡಿ ಮನನೊಂದು ರಾಜಾರಾಮ್ ಮೋಹನ್ ರಾಯ್ ಅವರು ಏನ್ ಮಾಡಿದ್ರೆ ಈ ಒಂದು ಪದ್ಧತಿ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಸತಿ ಸಹಗಮನ ಪದ್ಧತಿ ವಿರುದ್ಧ ಹೋರಾಟವನ್ನು ಮಾಡಿದವರು ರಾಜಾರಾಮ್ ಮೋಹನ್ ರಾಯ್. ಈ ಕೆಳಗಿನ ಪಟ್ಟಿಯನ್ನ ಘಟನಾ ಕಾಲಾನುಕ್ರಮಗಳನ್ನು ಸರಿಪಡಿಸಿ ಅಂತ ಕ್ವಶನ್ ಆಗಿದೆ. ಇದು ಸಿಂಪಲ್ ಇದೆ ಕ್ವಶನ್. ಎರಡನೇ ದುಂಡು ಮೇಜಿನ ಸಮ್ಮೇಳನ, ಖಿಲಾಫತ್ ಚಳವಳಿ, ರೌಲತ್ ಆಕ್ಟ್, ಲಕ್ನೋ ಒಪ್ಪಂದ. ಲಕ್ನೋ ಒಪ್ಪಂದ ನಡೆದ ವರ್ಷ 1916, ರೌಲತ್ ಕಾಯ್ದೆ 1919, ಖಿಲಾಫತ್ ಚಳವಳಿ 1919, ಎರಡನೇ ದುಂಡು ಮೇಜಿನ ಸಮ್ಮೇಳನ 1931 ಸೆಪ್ಟೆಂಬರ್ ತಿಂಗಳು. ಹಾಗಾದ್ರೆ ಲಕ್ನೋ ಒಪ್ಪಂದ ಇಲ್ಲಿ 4 ಫಸ್ಟ್ ಯಾವ್ದಿದೆ ನೋಡಿ, ಇದೇ ಆನ್ಸರ್ ಆಗ್ತದೆ. 4, 3, 2, 1 ಕರೆಕ್ಟಾ? 4, 3 ಲಕ್ನೋ. ಈ ರೌಲತ್ ಕಾಯ್ದೆ ವಿಶೇಷ ಏನಂತಂದ್ರೆ ಇದನ್ನ ಕಪ್ಪು ಕಾಯ್ದೆ ಅಂತ ಕರೀತಾರೆ, ಇದನ್ನ ಬ್ಲಾಕ್ ಆಕ್ಟ್ ಅಂತ ಕರೀತಾರೆ. ಕಪ್ಪು ಕಾಯ್ದೆ ಅಂತ ಕರೆದವ್ರು ಯಾರು? ಮಹಾತ್ಮ ಗಾಂಧಿ. 1919 ರೌಲತ್ ಕಾಯ್ದೆಯನ್ನ ಕಪ್ಪು ಕಾಯ್ದೆ ಅಂತ ಕರೆದವ್ರು ಯಾರಂದ್ರೆ ಮಹಾತ್ಮ ಗಾಂಧಿ. ಇದರ ವಿರುದ್ಧ ನಡೆದ ಹೋರಾಟವೇ ನಾವು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತ ಹೇಳಿ ಗುರುತಿಸ್ತೀವಿ. ಖಿಲಾಫತ್ ಚಳವಳಿ ಅಂದ್ರೆ ಏನು? ಖಿಲಾಫತ್ ಅನ್ನುವಂಥದ್ದು ಇದು ಭಾರತ ದೇಶದಲ್ಲಿ ಟರ್ಕಿ ದೇಶದ ಒಬ್ಬ ಖಲೀಫರ್, ಟರ್ಕಿ ದೇಶದ ಖಲೀಫರನಿಗೆ 1919 ವರ್ಸಲ್ಸ್ ಒಪ್ಪಂದದಲ್ಲಿ ಇಂಗ್ಲೆಂಡದ ಪ್ರಧಾನಿ, ಅಮೆರಿಕದ ಅಧ್ಯಕ್ಷ FD ರೂಸ್ವೆಲ್ಟ್, ವುಡ್ರೋ ವಿಲ್ಸನ್ 14 ಅಂಶಗಳನ್ನು ಮಂಡನೆ ಮಾಡ್ತಾನೆ. ಆ 14 ಅಂಶಗಳನ್ನು ಮಂಡನೆ ಮಾಡುವಾಗ ಆ ಟರ್ಕಿಯ ಖಲೀಫರನಿಗೆ ಅವಮಾನ ಮಾಡ್ತಾರೆ. ನೀ ಈ ಟರ್ಕಿ ದೇಶ ಆಳಕ್ಕೆ ಯೋಗ್ಯ ಅಲ್ಲ, ನೀ ಒಬ್ಬ ಅಯೋಗ್ಯ ಇದಿ, ಸಿಂಹಾಸನದಿಂದ ಮೊದಲು ಕೆಳಗಿಳಿ, ಇಳಿಯೋ ಮೊದಲು ಕೆಳಗಿಳಿ ಅಂತ ಅವನಿಗೆ ಅವಮಾನ ಮಾಡಿ ಅಪಮಾನ ಮಾಡಿ ಅವನನ್ನು ಕೆಳಗಿಳಿಸ್ತಾರೆ. ಯಾವಾಗ ಟರ್ಕಿಯ ಮುಸಲ್ಮಾನನಿಗೆ ಅಥವಾ ಟರ್ಕಿಯ ಖಲೀಫರನಿಗೆ ಅಲ್ಲಿ ಅವಮಾನ ಆಗಿದೆ ಅಂತ ತಿಳ್ಕೊಂಡು ಭಾರತ ದೇಶದಲ್ಲಿ ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿ ಅವರು ಏನ್ ಮಾಡ್ತಾರಂದ್ರೆ ಈ ಒಂದು ಖಿಲಾಫತ್ ಚಳವಳಿಯನ್ನು ಆರಂಭ ಮಾಡ್ತಾರ. ಆ ಖಿಲಾಫತ್ ಚಳವಳಿಯನ್ನು ಆರಂಭ ಮಾಡಿದಾಗ ಇದನ್ನು ವಿರೋಧ ಮಾಡಿದ ಮೊದಲ ವ್ಯಕ್ತಿ ಯಾರಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ. ಮೊಹಮ್ಮದ್ ಅಲಿ ಜಿನ್ನಾ ಅಂತನ ಹುಚ್ಚುಗಟ್ಟಿ ಎಲ್ಲಿ ಟರ್ಕಿ ದೇಶ ಎಲ್ಲಿ ಭಾರತ ದೇಶ, ಅಲ್ಲಿಯ ಟರ್ಕಿಯ ಮುಸಲ್ಮಾನಿಗೆ ಅವಮಾನ ಐತೆ ಅಂತ ಭಾರತ ದೇಶದಲ್ಲಿ ಹೋರಾಟ ಮಾಡೋದು ಇದ್ಯಾವ ನ್ಯಾಯ ಅಂತ ತಿಳ್ಕೊಂಡು ಮೊಹಮ್ಮದ್ ಅಲಿ ಜಿನ್ನಾ ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿಗೆ ಅವರು ವಿರೋಧ ಮಾಡ್ತಾರ. ಆದರೆ ಮಹಾತ್ಮ ಗಾಂಧೀಜಿ ಅವರು ಖಿಲಾಫತ್ ಚಳವಳಿಯನ್ನು ಬೆಂಬಲಿಸ್ತಾರೆ. ಅಖಿಲ ಭಾರತ ಖಿಲಾಫತ್ ಚಳವಳಿಯ ಅಧ್ಯಕ್ಷರಾದವರು ಫಸ್ಟ್ ಯಾರಂದ್ರೆ ಮಹಾತ್ಮ ಗಾಂಧೀಜಿ ಅವರು. ಗಾಂಧಿ ಏನಂತಾನಂದ್ರೆ ಹೆಂಗಾರ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತೀವಲ್ಲ, ಅವ್ರು ಯಾರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ, ಯಾರ ಸಲುವಾಗಿ ಹೋರಾಟ ಮಾಡ್ಲಿಕ್ಕೆ, ಆದ್ರೆ ಒಟ್ಟಾರೆಯಾಗಿ ಇವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರಂದ್ರೆ ಆ ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿ ಸಪೋರ್ಟ್ ಮಾಡ್ಲಿ ಅಂತ ಹೇಳಿ ಗಾಂಧಿ ಎಂಟ್ರಿ ಕೊಟ್ಟರು. ಅದಕ್ಕೆ ಜಿನ್ನಾ ಮತ್ತು ಮಹಾತ್ಮ ಗಾಂಧಿ ಮಧ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಪ್ಲಿಟ್ ಆಗಿದ್ದೇ ಇದೆ. ಬಾಲಗಂಗಾಧರ ತಿಲಕರ ಮಾತನ್ನ ಜಿನ್ನಾ ಯಾವತ್ತೂ ಮೀರಲಿಲ್ಲ, ಗಾಂಧಿ ಮಾತನ್ನ ಜಿನ್ನಾ ಯಾವತ್ತೂ ಕೇಳಲಿಲ್ಲ.
ನೋಟ್ ಮಾಡ್ಕೊಡ್ರಿ. ಎರಡನೇ ದುಂಡು ಮೇಜಿನ ಸಮ್ಮೇಳನ ನಡೆದದ್ದು ಯಾವಾಗ ಅಂದ್ರೆ 1931 ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಕರಿತೀವಿ. ಎರಡನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಗಾಂಧಿ ಎಂಟ್ರಿ ಕೊಡ್ತಾರೆ. ಆ ಗಾಂಧಿ ಎಂಟ್ರಿ ಕೊಟ್ಟಾಗ ಆ ಸಮಯದಲ್ಲಿ ಇಂಗ್ಲೆಂಡದ ಅಲ್ಲಿಯ ರಾಜಕೀಯ ಮುತ್ಸದ್ದಿಯಾಗಿರುವಂತ ವಿನ್ಸ್ಟನ್ ಚರ್ಚಿಲ್ ಏನಂತಂದ್ರೆ, ನೀ ಚೆನ್ನಾಗಿ ಡ್ರೆಸ್ ಹಾಕೊಂಡ್ ಒಳಗ್ ಬಾ, ಇಲ್ಲಾಂದ್ರೆ ಹೊರಗಂದ್ರು. ಅವಾಗ ಗಾಂಧಿ ಅಂತಾನ, ನಾ ಒಳಗ್ ಹಿಂಗೆ ಬರವನ, ಒಳಗ್ ಬಾ ಅಂದ್ರ ಬರ್ತೀನಿ, ಇಲ್ಲಾಂದ್ರೆ ಹೋಗ್ತೀನಿ ಅಂತ. ಆ ಸಮಯದಲ್ಲಿ ಗಾಂಧೀಜಿ ಅವರಿಗೆ ಅರಬೆತ್ತಲೆಯ ಫಕೀರ ಅಂತ ಕರೆಯಲಾಯಿತು. ನೆನಪಿಡಿ, ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಎರಡನೇ ದುಂಡು ಮೇಜಿನ ಸಮ್ಮೇಳನ, ಖಿಲಾಫತ್ ಚಳವಳಿ, ರೌಲತ್ ಆಕ್ಟ್, ಲಕ್ನೋ ಒಪ್ಪಂದ 1916. ಲಕ್ನೋ ಒಪ್ಪಂದದ ವಿಶೇಷ ಏನು ಅಂತಂದ್ರೆ, ಇಲ್ಲಿ ಬಾಲಗಂಗಾಧರ ತಿಲಕ್ ಆಗಿರಬಹುದು, ಸರೋಜಿನ್ ನಾಯ್ಡು ಆಗಿರಬಹುದು, ಮೊಹಮ್ಮದ್ ಅಲಿ ಜಿನ್ನಾ, ಈ 3 ಜನ ಸೇರ್ಕೊಂಡು ಏನ್ ಮಾಡಿದಾರೆ ಅಂತಂದ್ರೆ, ಆ ಮುಸ್ಲಿಂ ಲೀಗ್ ಮತ್ತು ಐಎನ್ಸಿಗಳನ್ನು ಒಂದು ಮಾಡ್ತಾರೆ. ಮತ್ತೆ ಈ ಮಂದಗಾಮಿಗಳು ತೀವ್ರಗಾಮಿಗಳು ಏನ್ ಡಿವೈಡ್ ಆಗಿದ್ದಾರೋ ಅವರು ಒಂದಾಗ್ತಾರೆ. ಅದಕ್ಕೆ ಸರೋಜಿನ್ ನಾಯ್ಡು ಜಿನ್ನಾನ ಏನಂತ ಕರೀತಾಳಂದ್ರೆ, ಹಿಂದೂ ಮುಸ್ಲಿಮರ ಏಕತೆಯ ಸಂಕೇತ ಅಂತ ಕರೀತಾಳೆ. ಇವೆಲ್ಲ ಕ್ವಶನ್ ಆಗಿವೆ. ಲಕ್ನೋ ಒಪ್ಪಂದ ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ PSI ಕ್ವಶನ್ ಕೇಳಿದ್ದ. 1916 ಲಕ್ನೋ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ, ಅಂಬಿಕಾ ಚರಣ್ ಮುಜುಮ್ದಾರ್, AC ಮುಜುಮ್ದಾರ್ ಅವರು ಇದರ ಅಧ್ಯಕ್ಷರಾಗಿದ್ರು. ಇಲ್ಲಿ ಯಾವ ಸರಿ ಆನ್ಸರ್ ಮಾಡ್ತಾರೆ ನೋಡಿ. ಎಸ್, ಓಕೆ, ಆನ್ಸರ್ ಮಾಡಿದ್ದಿರಲ್ಲ. ನೀಲಿ ದರ್ಪಣ ವೆರಿ ಇಂಪಾರ್ಟೆಂಟ್, ಅತ್ಯಂತ ಮುಖ್ಯವಾಗಿರುವಂತ ಪ್ರಶ್ನೆ. ನೀಲಿ ದರ್ಪಣ ದೀನಬಂಧು ಮಿತ್ರು ಅನ್ನುವಂತ ವ್ಯಕ್ತಿ ಮಿತ್ರ ಈ ಒಂದು ಗ್ರಂಥವನ್ನು ಬರೀತಾರೆ. ಬಂಕಿಂ ಚಂದ್ರ ಚಟರ್ಜಿ, ಆನಂದ್ ಮಠ್, ದಾದಾಬಾಯಿ ನವರೋಜಿ ನಿಮ್ಗೆ ಗೊತ್ತದೆ. ಪವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಸಚಿಂದ್ರ ಸನ್ಯಾಲ್ ಅವರು ಬರೆದ ಪ್ರಸಿದ್ಧವಾದ ಪತ್ರಿಕೆ ಯಾವುದು ಹೇಳಿ ನೋಡೋಣ. ಆಲ್ರೆಡಿ ಇದ್ರ ಬಗ್ಗೆ ಹೇಳಿ ನಾನು. ಯಾರು ಹೇಳ್ತೀರಿ? ಸಚಿನ್ ಸನ್ಯಾಲ್ ಅವರು ಬರೆದ ಪ್ರಸಿದ್ಧವಾದ ಪತ್ರಿಕೆ. ಆ ಪತ್ರಿಕೆಯನ್ನ ಭಾರತದ ಕ್ರಾಂತಿಕಾರಿಗಳ ಬೈಬಲ್ ಅಂತ ಕರೀತಾರೆ. ಸಚಿನ್ ಸನ್ಯಾಲ್ ಅವರು ಬರೆದಂತ ಪ್ರಸಿದ್ಧವಾದ ಪತ್ರಿಕೆ ಯಾವುದು ಅಂತಂದ್ರೆ ಬಂದಿ ಜೀವನ್. ಬಂದಿ ಜೀವನ್, ಈ ಬಂದಿ ಜೀವನ್ ಅನ್ನುವಂತ ಪತ್ರಿಕೆಯನ್ನ ಇದನ್ನ ಕ್ರಾಂತಿಕಾರಿಗಳ ಬೈಬಲ್ ಅಂತ ಹೇಳಿ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಸಾಕಷ್ಟು ಜನ ಕ್ಲಾಸಿಗೆ ಅಟೆಂಡ್ ಆಗಿದ್ದೀರಿ, ಧನ್ಯವಾದಗಳು, ನಿಮ್ಗೆ ಧನ್ಯವಾದಗಳು. ಚೌರಿ ಚೌರ ಪ್ರಸಂಗದಿಂದ ದಿಢೀರ್ನೆ ಕೊನೆಯಾದ ಚಳವಳಿ ಯಾವುದು? ಪಟಪಟ ಹೇಳ್ಬಿಡ್ತೇನೆ. ಚೌರಿ ಚೌರ ಘಟನೆ ಅಂದ್ರೆ ಅಸಹಕಾರ ಚಳವಳಿ. ಅಸಹಕಾರ ಚಳವಳಿ ಚೌರಿ ಚೌರ ಘಟನೆಯಿಂದ ನಡೆದಂಥದ್ದು. ಗಾಂಧಿ ಇರುವಿನ ಒಪ್ಪಂದವು ಗಾಂಧೀಜಿ ಸಮಕಾಲೀನಲ್ಲಿ ಬಹಳ ವಿವಾದ ಹಾಗೂ ಚರ್ಚೆಯನ್ನು ಹುಟ್ಟು ಹಾಕಿತ್ತು. ಇದಕ್ಕೆ ಕಾರಣ ಏನು ಅಂತ ಕ್ವಶನ್ ಆಗಿದೆ. ಬಹಳ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ, ಸ್ವಲ್ಪ ಗೊಂದಲ ಮೂಡುವಂತ ಪ್ರಶ್ನೆ ಇದು. ಇಲ್ಲಿ ರಾಷ್ಟ್ರೀಯತೆಯ ಪರಿಕಲ್ಪನೆಯನ್ನ ಹಾನಿಗೆ ಒಡ್ಡುವಂತೆ ರಾಜಿ ಮಾಡಿಕೊಂಡ್ರು ಅಂತ ಒಂದು ಪಾಯಿಂಟ್. ಮಹಾತ್ಮ ಗಾಂಧೀಜಿಯವರು ಪೂರ್ಣ ಸ್ವತಂತ್ರವನ್ನ ಕೇಳಲಿಲ್ಲ ಅನ್ನುವಂಥದ್ದು ಒಂದು ಪಾಯಿಂಟ್. ಇದರಲ್ಲಿ ರೈತಾಪಿ ಪಕ್ಷದ ಅಪೇಕ್ಷೆಯನ್ನ ಜವಾಹರ್ಲಾಲ್ ನೆಹರು ಅವರು ವಿರೋಧಿಸಿದರು ಅನ್ನುವಂಥ ಒಂದು ಪಾಯಿಂಟ್. ಇನ್ನು ಭಗತ್ ಸಿಂಗರ ಹಿತಾಸಕ್ತಿಯನ್ನು ಇದು ಪರಿಗಣಿಸಲಿಲ್ಲ ಅಂತೇಳಿ ಅಧಿಕೃತ ಆನ್ಸರ್ ಯಾವ್ದಂದ್ರೆ ಇದೆ. ಯಾಕಂದ್ರೆ ಗಾಂಧಿ ಇರುವಿನ ಒಪ್ಪಂದ ಆಗಿದ್ದ ಯಾವಾಗಂದ್ರೆ 1931 ಮಾರ್ಚ್ 5ನೇ ತಾರೀಕು. 1931 ಮಾರ್ಚ್ 5ರಂದು ಗಾಂಧಿ ಇರುವಿನ ಒಪ್ಪಂದ ಜರುಗ್ತದೆ. ಯಾಕಂದ್ರೆ ಗಾಂಧಿಯವರು 11 ಅಂಶಗಳನ್ನ ಇರುವಿನ ಮುಂದಿಡ್ತಾರೆ. ಆ 11 ಅಂಶಗಳಿಗೆ ಗಾಂಧಿ ಆ ಇರುವಿನ ಒಪ್ಪುಗಳಂಗಿಲ್ಲ. ಸುಮ್ಮ ಹೋಗೋಮರ ಏನ್ ಹಚ್ಚಿ ಅಂತ ಗಾಂಧಿ. 1930 ಸಮಯದಲ್ಲಿ ಗಾಂಧಿ ಹೋಗಿ ಹೇಳ್ತಾನೆ ಯಾರಿಗೆ? ಇರುವಿನಿಗೆ, ನಾ ಉಪ್ಪು ತಯಾರಿಸವ ಅಂತ. ಅವಾಗ ಬ್ರಿಟಿಷರ್ ಅಂತಾರೆ ಉಪ್ಪು ತಯಾರಿಸಿ ಹೋಗುವಂತ. ಇಲ್ಲ, ನಾನು ಒಂದು ಹಿಡಿ ಉಪ್ಪನ್ನ ತಯಾರಿಸ್ತೀನಿ ಅಂತಾನೆ. ಅವಾಗ ಬ್ರಿಟನ್ ಸರ್ಕಾರ ಅಂತದ ಹಿಡಿ ಉಪ್ಪು ತಯಾರಿಸಬೇಡ, ಒಂದು ಬಕೆಟ್ ಉಪ್ಪು ತಯಾರಿಸಿ ಹೋಗುವಂತ. ಗಾಂಧಿಗೆ ಅವಮಾನ ಮಾಡಿ ಕಳಿಸ್ಬಿಡ್ತಾರೆ. ಅವಾಗ ಗಾಂಧಿ ಇದನ್ನು ಬಹಳಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡು ಗಾಂಧಿ ದಂಡಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡ್ತಾರೆ. ಅವರ ಸತ್ಯಾಗ್ರಹ ನಾನು ಹೇಳ್ತೀನಿ, ಇತಿಹಾಸ, ಆಧುನಿಕ ಭಾರತ ಇತಿಹಾಸದಲ್ಲಿ ಅತ್ಯಂತ ಮುಖ್ಯವಾಗಿರುವಂತ ಘಟ್ಟಗಳು. ಅವರು ಪ್ರತಿದಿನದ ಹೋರಾಟ ಇಂಗ್ಲೆಂಡದ ಪತ್ರಿಕೆಗಳಲ್ಲಿ ಬರ್ತದ್ದು, ಜರ್ಮನಿ, ಜಪಾನ್ ದೇಶದ ಪತ್ರಿಕೆಗಳಲ್ಲಿ, ಅಮೆರಿಕದ ಪತ್ರಿಕೆಗಳಲ್ಲಿ ಅವರು ಹೋರಾಟ ಮಾಡಿದ ರೀತಿಗಳು ಬರ್ತಿದ್ವು ಅಂತ. ಬ್ರಿಟಿಷ್ ಸರ್ಕಾರಕ್ಕೆ ಅವಮಾನ ಆಗ್ತದೆ. ಆ 11 ಅಂಶಗಳಲ್ಲಿ ಒಂದು ಅಂಶ ಏನಂದ್ರೆ, ಜನಸಾಮಾನ್ಯರು ಸೇವೆ ಮಾಡುವಂತ ಉಪ್ಪಿನ ಮೇಲೆ ಬ್ರಿಟಿಷರು ಟ್ಯಾಕ್ಸ್ ಹಾಕಿದರ ಉದ್ದೇಶಕ್ಕಾಗಿ ದಂಡಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡ್ತಾರೆ. ಆ ಸಮಯದಲ್ಲಿ ಹೆಂಗರ ಮಾಡಿ ಗಾಂಧಿಯನ್ನ 2ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ತರಬೇಕು ಅಂತ ತಿಳ್ಕೊಂಡು ಆ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಏನ್ ಮಾಡ್ತಾನಂದ್ರೆ ಇರುವಿನ ಪತ್ರ ಬರೀತಾನ. ಇರುವಿನ ಏನ್ ಮಾಡಕತ್ತೀಯಪ್ಪ, ಒಟ್ಟ ಗಾಂಧಿಗೆ ದುಂಡು ಮೇಜಿನ ಸಮ್ಮೇಳನ ಕರ್ಕೊಂಬ ಅಂದಾಗ ಏನ್ ಮಾಡೋದು ಅಂತ ವಿಚಾರ ಮಾಡ್ತಾನೆ ಇರುವಿನ. ಅವಾಗ ಗಾಂಧಿ ಯಾರ ಮಾತು ಕೇಳ್ತಾನೆ?
ಗಾಂಧಿ ಯಾರ ಮಾತು ಕೇಳ್ತಾನಂದ್ರೆ ಇಬ್ಬರು ಮುಖ್ಯವಾಗಿರುವಂತ ವ್ಯಕ್ತಿಗಳು, ಒಬ್ರು ತೇಜ್ ಬಹಾದೂರ್ ಸಪ್ರು, ಇನ್ನೊಬ್ಬರು MR ಜೈಕರ್. ಆ MR ಜೈಕರ್ ಹಾಗೂ ತೇಜ್ ಬಹಾದೂರ್ ಸಪ್ರು ಅವರ ಮಧ್ಯಸ್ಥಿಕೆಯಲ್ಲಿ 1931 ಮಾರ್ಚ್ 5ರಂದು ಗಾಂಧಿ ಇರುವಿಂದ ಒಪ್ಪಂದ ಆಗ್ತದ. 11 ಅಂಶಗಳಿಗೆ ಸಹಿ ಮಾಡ್ತಾನೆ. ಈ 11 ಅಂಶಗಳಲ್ಲಿ ಒಂದೇ ಒಂದು ಅಂಶವನ್ನು ಜಾರಿಗೆ ತರಂಗಿಲ್ಲ ಅವ ಗಣಮಗ ಇರುವಿನ್. ಒಂದರ ತರಬೇಕಲ್ಲ, ರಾಷ್ಟ್ರೀಯ ನಾಯಕರನ್ನ ಬಿಡುಗಡೆ ಮಾಡ್ಬೇಕಂತ ಒಪ್ಪಂದ ಆದ ಕೇವಲ 18ನೇ ದಿನಕ್ಕೆ ಭಗತ್ ಸಿಂಗ್ ರಾಜಗುರು ಸುಖದೇವರನ್ನ ಗಲ್ಲಿಗೇರಿಸ್ಬಿಟ್ರು. ಭಗತ್ ಸಿಂಗ್ ರಾಜಗುರು ಸುಖದೇವರನ್ನ ಗಲ್ಲಿಗೇರಿಸ್ತಾರೆ 1931 ಮಾರ್ಚ್ 23ನೇ ತಾರೀಕು. 1931 ಮಾರ್ಚ್ 23ರಂದು ಆ ಲಾಹೋರದ ಬ್ಯಾಸ್ಟಲ್ ಜೈಲಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಮಾಡಿದ್ರು ಅಂತಂದ್ರೆ ಭಗತ್ ಸಿಂಗ್ ರಾಜಗುರು ಸುಖದೇವರನ್ನ ಗಲ್ಲಿಗೇರಿಸ್ತಾರೆ. ಅವರ ಶವಗಳನ್ನ ಮನೆಗೆ ಕೊಡಂಗಿಲ್ಲ. ಆ ಶವಗಳನ್ನ ಸಾಗಿಸ್ಬೇಕಾದ್ರೆ ಶವದ ಭಾಗಗಳನ್ನ ಕತ್ತರಿಸ್ತಾರೆ, ದೇಹದ ಭಾಗಗಳನ್ನ ಕತ್ತರಿಸಿ ಆ ಭಾರತ ಹಾಗೂ ಪಾಕಿಸ್ತಾನದ ಬಾರ್ಡರ್ ಸಟ್ಲೇಜ್ ನದಿಯ ದಡದ ಮೇಲೆ ಹುಸೈನ್ ವಾಲಾ ಎಂಬ ಸ್ಥಳದಲ್ಲಿ ಆ ಶವಗಳನ್ನು ಸುಡುತ್ತಾರೆ. ಸುಟ್ಟ ಬೂದಿ ಕೂಡ ಮನೆ ಕೊಡಂಗಿಲ್ಲ ಅಂತ. ಬಹುಶಃ ಆ 3 ಜನರ ಸಾವನ್ನ ಕಂಡು ಸಾಕಷ್ಟು ಸುಭಾಷ್ ಚಂದ್ರ ಬೋಸ್ ಅವರು ಒಂದು ಮಾತು ಹೇಳ್ತಾರೆ, ಗಾಂಧಿ ಇರ್ವಿನ್ ಒಪ್ಪಂದದ ಮೂಲಕ ಗಾಂಧಿ ಭಾರತ ದೇಶವನ್ನ ಲಂಡನ್ ಇಂಗ್ಲೆಂಡ್ ದೇಶಕ್ಕೆ ಮಾರಿಬಿಟ್ರು ಅಂತ ಒಂದು ಪಾಯಿಂಟ್. ಇನ್ನೊಂದು ಅತ್ಯಂತ ಮುಖ್ಯವಾಗಿರುವಂತ ಅಂಶ ಏನು ಅಂತಂದ್ರೆ, ಇಲ್ಲಿ ಗಾಂಧಿಗೆ ಹೋಗಿ ಪ್ರಶ್ನೆ ಮಾಡ್ತಾರೆ ಪತ್ರಕರ್ತರು, ಏನ್ರಿ ಭಗತ್ ಸಿಂಗ್ ರಾಜಗುರು ಸುಖದೇವರನ್ನು ಉಳಿಸಬಹುದಿತ್ತಲ್ಲ ಅಂದಾಗ ಗಾಂಧಿ ಹೇಳ್ತಾರೆ, ಇಲ್ಲ ಅವರು ದಾರಿ ತಪ್ಪಿದ ನಾಯಕರು ಅಂತ. UPSC ಕ್ವಶನ್ ಇದು. ಅವರನ್ನು ದಾರಿ ತಪ್ಪಿದ ನಾಯಕರು ಅಂತ ಗಾಂಧಿ ಹೇಳ್ತಾನೆ. ತನ್ನ ದಾರಿ ಏನು ಸುದ್ದಿತ್ತು ಪುಣ್ಯಾತ್ಮಂದು ಎದ್ದಿಲ್ ಮಸಿ ಬುದ್ಧಿ ಹೇಳಿತಂತ. ಎಸ್, ಒಟ್ಟಾರೆಯಾಗಿ ಗಾಂಧಿ ಇರ್ವಿನ್ ಒಪ್ಪಂದದ ಒಂದು ಅಂಶ ಏನು ಅಂತಂದ್ರೆ ಭಗತ್ ಸಿಂಗ್ ಹಿತಾಸಕ್ತಿಯನ್ನ ಇದು ಪರಿಗಣಿಸಲಿಲ್ಲ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್. ಹಾಗಾದ್ರೆ ಭಗತ್ ಸಿಂಗ್ ರಾಜಗುರು ಸುಖದೇವರ ಸಾವಿನ ನಂತರ ಸುಮಾರು 63 ದಿನಗಳ ಕಾಲ ಉಪವಾಸವನ್ನು ಮಾಡಿ ಮರಣ ಅಪ್ಪಿರತಕ್ಕಂಥ ಕ್ರಾಂತಿಕಾರಿ ಯಾರಂದ್ರೆ ಜಿತಿನ್ ದಾಸ್. ವೆರಿ ಇಂಪಾರ್ಟೆಂಟ್. ಸುದೀರ್ಘ ದಿನಗಳ ಕಾಲ ಉಪವಾಸವನ್ನು ಮಾಡಿ ಮರಣ ಅಪ್ಪಿದಂತ ಕ್ರಾಂತಿಕಾರಿ ಯಾರಂತ ಕ್ವಶನ್ ಕೇಳಿದ್ದಾರೆ. ಅದು ಜಿತಿನ್ ದಾಸ್ ಸರಿಯಾದಂತ ಉತ್ತರ. ಯಾವ ಕಾರಣಕ್ಕಾಗಿ ಗಾಂಧೀಜಿಯವರು ಚಂಪಾರಣ್ಯ ಸತ್ಯಾಗ್ರಹವನ್ನು ಸಂಘಟನೆ ಮಾಡಿದ್ರು ಅಂತ ಕ್ವಶನ್ ಕೇಳಿದ್ದಾರೆ. ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಜಮೀನ್ದಾರರ ಹಿಂಸೆ ವಿರುದ್ಧ ಪ್ರತಿಭಟನೆ ತೋರಿಸಲು ರೌಲತ್ ಆಕ್ಟ್, ಜಲಿಯನ್ ವಾಲಾಬಾಗ್, ಜನರಲ್ ದೇಶ ಇದೆ. ರೈಟ್ ಆನ್ಸರ್ ಎ. ಯಾಕಂದ್ರೆ ಸುಡಗಾಡ್ ಅವರು ಒಂದು ಆಕ್ಟ್ ಜಾರಿಗೆ ತಂದಿದ್ರು ಚಂಪಾರಣ್ಯದಲ್ಲಿ. ಕ್ವಶನ್ ಕೇಳಿದ್ದಾರೆ, ಭಾರತ ದೇಶಕ್ಕೆ ಗಾಂಧೀಜಿಯವರು ಫಸ್ಟ್ ಬಂದಾಗ ಅವರು ನಮ್ಮ ದೇಶದಲ್ಲಿ ಮಾಡಿದ ಮೊದಲ ಹೋರಾಟ ಯಾವುದಂದ್ರ ಚಂಪಾರಣ್ಯ ಸತ್ಯಾಗ್ರಹ ಅಂತ ಗುರುತಿಸ್ತೀವಿ. ಗಾಂಧೀಜಿಯವರು ಭಾರತ ದೇಶದಲ್ಲಿ ಮಾಡಿದ ಮೊಟ್ಟ ಮೊದಲ ಹೋರಾಟ ಅಂದ್ರೆ ಚಂಪಾರಣ್ಯ ಹೋರಾಟ. ಆ ಚಂಪಾರಣ್ಯ ಹೋರಾಟ 1917ರಲ್ಲಿ ಹೋರಾಟವನ್ನು ಮಾಡ್ತಾರೆ. ಅದು ಎಲ್ಲಿ? ಬಿಹಾರ್ ರಾಜ್ಯದಲ್ಲಿ. ಯಾವುದರ ವಿರುದ್ಧ ಅಂದ್ರ ತೀನ್ ಕತಾಯಿ ಪದ್ಧತಿ ವಿರುದ್ಧ. ತೀನ್ ಕತಾಯಿ ಪದ್ಧತಿ ವಿರುದ್ಧ 1917ರಲ್ಲಿ ಮಹಾತ್ಮ ಗಾಂಧೀಜಿಯವರು ಏನ್ ಸರ್ ತೀನ್ ಕತಾಯಿ ಪದ್ಧತಿ ಅಂದ್ರೆ ಏನು? 3/20 ಒಟ್ಟು ಭೂ ಪ್ರದೇಶದಲ್ಲಿ 3/20% ಭೂಮಿಯಲ್ಲಿ ನೀಲಿ ಬೆಳೆಯನ್ನ ಕಡ್ಡಾಯವಾಗಿ ಬೆಳೆಯಲೇಬೇಕು. 3/20 ಅಂದ್ರೆ ಎಷ್ಟು ಪರ್ಸೆಂಟ್? ಯಾವುದೇ ಒಂದು ಭಿನ್ನ ರಾಶಿಗೆ 100ರಿಂದ ಗುಣಾಕಾರ ಮಾಡಿದಾಗ ಕಡ್ತ ಹೊಡಿಬೇಕದು. 21 25 5 3 15% ನೋಡಿ. ಆರ್ಟ್ಸ್ ವಿಭಾಗದ ವಿದ್ಯಾರ್ಥಿಗಳು ಹೆಂಗ್ ಕಡ್ತ ಹೊಡಿತೀವಿ. 15% ಅಂದ್ರೆ ಒಟ್ಟು 100 ಎಕರೆ ಭೂಮಿ ಇತ್ತಂದ್ರ ಆ 100 ಎಕರೆ ಭೂಮಿಯಲ್ಲಿ 15% ಭೂಮಿಯಲ್ಲಿ ನೀಲಿ ಬೆಳೆಯನ್ನ ಕಡ್ಡಾಯವಾಗಿ ಬೆಳೆಯಲೇಬೇಕು. ಇದನ್ನ ಏನಂತ ಕರೀತಾರೆ ಅಂದ್ರೆ ತೀನ್ ಕತಾಯಿ ಪದ್ಧತಿ ಅಂತ ಕರೀತಾರೆ. ಹಾಗಾದ್ರೆ ಈ ತೀನ್ ಕತಾಯಿ ಪದ್ಧತಿಯ ವಿರುದ್ಧ ಗಾಂಧೀಜಿ ಹೋರಾಟ ಮಾಡ್ತಾರೆ. ಇದನ್ನೇ ನಾವು ಚಂಪಾರಣ್ಯ ಹೋರಾಟ ಅಂತ ಕರಿತೀವಿ. ಗಾಂಧಿ ಭಾರತ ದೇಶದಲ್ಲಿ ಮಾಡಿದಂತ ಮೊಟ್ಟ ಮೊದಲ ಕಾನೂನು ಭಂಗ ಚಳವಳಿ ಯಾವುದಂತ ಕ್ವಶನ್ ಕೇಳಿದ್ದಾರೆ. ಅದು ಈ ಒಂದು ಚಂಪಾರಣ್ಯ ಹೋರಾಟ ಅಥವಾ ತೀನ್ ಕತಾಯಿ ಪದ್ಧತಿ ವಿರುದ್ಧ ಮಾಡಿದಂತ ಹೋರಾಟ, ಅಲ್ಲಿ ಜಮೀನ್ದಾರರ ವಿರುದ್ಧ ಮಾಡಿದಂತ ಹೋರಾಟ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ 1919 ಎಕ್ಸ್ಪ್ಲೇನ್ ಮಾಡ್ತೇನೆ ಆಮೇಲೆ ಇದ್ರ ಬಗ್ಗೆ. ಕಾಂಗ್ರೆಸ್ ಅಧಿವೇಶನಕ್ಕೆ ದಾದಾಬಾಯಿ ನವರೋಜಿ ಅವರು ಅಧ್ಯಕ್ಷರಾಗಿದ್ದು 1886 ಫಸ್ಟ್ ಟೈಮ್. ಲೋಕಮಾನ್ಯ ಬಾಲಗಂಗಾಧರ ತಿಲಕರನ್ನ ಮಾಂಡೇಲಿ ಜಿಲ್ಲೆಗೆ 1908ರಲ್ಲಿ ಅವರನ್ನು ಹಾಕಲಾಯಿತು. ಇಲ್ಲ ಸಲ್ಲದ ಆರೋಪಗಳನ್ನು ಹಾಕಿ ಅವರನ್ನ ಜೈಲಿಗೆ ಕಳಿಸಲಾಯಿತು. ಇಲ್ಲಿ ನೋಡಿ ಅನುಕ್ರಮವಾಗಿ ಯಾವ್ದು ಫಸ್ಟ್ ಆಗ್ತದ ಅಂತ ಹೇಳಿ. ಫಸ್ಟ್ ಇದು ಆಗ್ತದ. ಎರಡು ಒಂದೇ ಆನ್ಸರ್ ಇದೆ, ಇದೇ ರೈಟ್ ಆನ್ಸರ್ ಆಗ್ತದ ನೋಡಿ. ಓಕೆ, ಸಾಕಷ್ಟು. ಎಷ್ಟು ಕ್ವಶನ್ ಆಗಿ ಸುದ್ದಿವು. 1928ರ ಬೆಂಗಳೂರಿನ ಗಲಭೆಗಳಲ್ಲಿ ಕಂಡು ಬಂದಿರುವಂತ ಗಣಪತಿ ಗಲಭೆ ಮತ್ತು ಹಿಂದೂ ಮುಸ್ಲಿಂ ಸರಣಿ ಘರ್ಷಣೆಗಳು
ಬೆಂಗಳೂರು ನಗರದಲ್ಲಿ ಶಾಲೆಯ ಆವರಣದಲ್ಲಿ ಒಂದು ಗಣೇಶ ಪ್ರತಿಮೆಯ ಮೇಲೆ ಕಮಾನನ್ನು ನಿರ್ಮಿಸುವ ಸಂದರ್ಭದಲ್ಲಿ ಉಂಟಾಗಿದ್ದ ಮೈಸೂರಿನ ಮಹಾರಾಜರು ಈ ಘಟನೆಯ ಬಗ್ಗೆ ವಿಚಾರಣೆ ನಡೆಸಲು ಸಮಿತಿಯೊಂದನ್ನು ರಚಿಸಿದ್ದು ಈ ಸಮಿತಿಯ ಮುಖ್ಯಸ್ಥರು ಯಾರಾಗಿದ್ದರು ಅಂತ. ಮೋಸ್ಟ್ಲಿ ಇದು 2017 ಕ್ವಶನ್. ಇದು 2017 KS ಕ್ವಶನ್. ಇದು 2017 KS ಕ್ವಶನ್. 1928 ಬೆಂಗಳೂರಿನಲ್ಲಿ ಒಂದು ಫೇಮಸ್ ಆಗಿರುವಂತ ಬೆಂಗಳೂರಿನ ಗಣಪತಿ ಗಲಭೆ ಅಂತ ನಡೀತದೆ. ಗಣಪತಿ ಗಲಭೆ. ಆ ಗಣಪತಿ ಗಲಭೆಯ ವಿಶೇಷ ಏನು ಅಂದ್ರೆ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ನಡೆದಂತ ಒಂದು ಘರ್ಷಣೆ ಇದು. ಆ ಘರ್ಷಣೆ ನಡೆದಂತ ಸಮಯದಲ್ಲಿ ಆ ಸಮಿತಿಯನ್ನ ಅಂದ್ರೆ ಯಾಕೆ ನಡೀತು ಘರ್ಷಣೆ ಅದನ್ನು ವಿಚಾರಣೆ ಮಾಡುವ ಸಲುವಾಗಿ ಅಂದಿನ ಮೈಸೂರಿನ ದಿವಾನರಾಗಿರುವಂತ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಏನ್ ಮಾಡಿದಾರೆ ಅಂದ್ರೆ, ಯಾಕಂದ್ರೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಕಾಲಾವಧಿ 1926ರಿಂದ 1941ರವರೆಗೆ. ಆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರನ್ನು ಯಾರನ್ನ ನೇಮಕ ಮಾಡಿದ್ರು ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯವರನ್ನ ನೇಮಕ ಮಾಡ್ತಾರೆ. ಇದನ್ನ ಗಣಪತಿ ಗಲಭೆ ಅಂತ ಕರಿತೀವಿ. ಇದು ಕರ್ನಾಟಕದ ಇತಿಹಾಸದಲ್ಲಿ ಬರುವಂತ ಅತ್ಯಂತ ಮುಖ್ಯವಾಗಿರುವಂತ ಅಂಶ. ಬೆಂಗಳೂರಿನಲ್ಲಿ ಕೋಮು ಗಲಭೆ, ಹಿಂದೂ ಮುಸ್ಲಿಮರ ಮಧ್ಯದಲ್ಲಿ ಗಣಪತಿ ಗಲಭೆ ನಡೀತದೆ. ಆ ಗಣಪತಿ ಗಲಭೆಯ ಮುಖ್ಯಸ್ಥರನ್ನಾಗಿ ಯಾರನ್ನ ನೇಮಕ ಮಾಡಲಾಯಿತು ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ. ನೆಕ್ಸ್ಟ್ ಕ್ವಶನ್. ಅಹಮದಾಬಾದ್ ಗಿರಣಿ ಮುಷ್ಕರ 1918 ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಹಮದಾಬಾದ್ ಹತ್ತಿ ಗಿರಣಿ ಹೋರಾಟ ಅಂತ ಏನು ಗಾಂಧೀಜಿಯವರ 2ನೇ ಹೋರಾಟ ಇದು. 1918 ಕುರಿತಂತ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕ್ವಶನ್ ಆಗಿದೆ. ಇದು ಮುಖ್ಯವಾಗಿ ಭಾರತೀಯ ಕೆಲಸಗಾರರು ಮತ್ತು ಯುರೋಪಿಯನ್ ಗಿರಣಿ ಒಡೆಯರ ನಡುವೆ ಕೆಲಸದ ಅವಧಿ ಮತ್ತು ರಜೆಯ ಮಂಜೂರಾತಿಯ ಕುರಿತು ವ್ಯಾಜ್ಯಕ್ಕೆ ಸಂಬಂಧಿಸಿದ್ದಾಗಿದೆ ಅಂತ ಪಾಯಿಂಟ್ ನಂಬರ್ 1 ಇದೆ. ಎರಡನೇದ್ದು, ಅಹಮದಾಬಾದಿನ ಒಂದು ಶ್ರೀಮಂತ ಗಿರಣಿ ಒಡೆಯರ ಸಹೋದರಿಯಾದ ಅನುಸೂಯಾ ಬೇನ್ ಸಾರಾಭಾಯಿ ಅವರು ಚಳವಳಿಯ ನಾಯಕರಲ್ಲಿ ಒಬ್ಬರಾಗಿದ್ದರು. ಗಾಂಧೀಜಿಯವರು ಉಪವಾಸ ಮುಷ್ಕರದ ಅಸ್ತ್ರವನ್ನು ಬಳಸಿದ್ದು ಈ ಒಂದು ಹೋರಾಟದಲ್ಲಿ ಅಂತ ಕ್ವಶನ್ ಆಗಿದೆ. ಇಲ್ಲಿ 1 ಮತ್ತು 2 ಮಾತ್ರ ಸರಿಯಾಗಿದೆ, 2, 3 ಮಾತ್ರ ಸರಿಯಾಗಿದೆ, 1, 3 ಮಾತ್ರ ಸರಿಯಾಗಿದೆ, 1, 2, 3 ಅಂತ ಕೊಟ್ಟಿದ್ದಾನೆ. ಸರಿಯಾದಂತ ಉತ್ತರ 2 ಮತ್ತು 3 ಮಾತ್ರ ಸರಿಯಾಗಿದೆ. 2 ಮತ್ತು 3 ಮಾತ್ರ ಸರಿಯಾಗಿದೆ. ಯಾಕಂದ್ರೆ ಇದು ಮುಖ್ಯವಾಗಿ ಭಾರತೀಯ ಕೆಲಸಗಾರರು ಮತ್ತು ಯುರೋಪಿಯನ್ ಗಿರಣಿ ಒಡೆಯರಲ್ಲ. ಮಹಾತ್ಮ ಗಾಂಧೀಜಿಯವರು ಭಾರತ ದೇಶದಲ್ಲಿ 3 ಹೋರಾಟಗಳನ್ನು ಮಾಡಿದರು. 1917 ಚಂಪಾರಣ್ಯ ಹೋರಾಟ, 1918 ಅಹಮದಾಬಾದ್ ಹತ್ತಿಗಿರಣಿ ಹೋರಾಟ, 1918 ಖೇಡಾ ಸತ್ಯಾಗ್ರಹ ಅಂತ ಕರಿತೀವಿ. ಭಾರತ ದೇಶದಲ್ಲಿ ಗಾಂಧೀಜಿಯವರು 1915 ಜನವರಿ 9 ಭಾರತ ದೇಶಕ್ಕೆ ಬಂದ ನಂತರ ಅವರು ಫಸ್ಟ್ ಬೆಂಗಳೂರಿಗೆ ಭೇಟಿ ಕೊಟ್ಟರು. ಬೆಂಗಳೂರಿಗೆ ಭೇಟಿ ಕೊಟ್ಟ ನಂತರ ಗುಜರಾತ್ ರಾಜ್ಯದ ಸಬರಮತಿ ನದಿಯ ದಡದ ಮೇಲೆ ಸತ್ಯಾಗ್ರಹ ಅನ್ನುವಂಥ ಆಶ್ರಮವನ್ನು ಪ್ರಾರಂಭ ಮಾಡಿದರು. ಆ ಸತ್ಯಾಗ್ರಹ ಅನ್ನುವಂಥ ಆಶ್ರಮ ಪ್ರಾರಂಭ ಮಾಡಿದ ನಂತರ ಭಾರತ ದೇಶದಲ್ಲಿರುವಂಥ ಹಲವು ಸಮಸ್ಯೆಗಳಿಗೆ ಸ್ಪಂದನೆ ಮಾಡಕ್ ಪ್ರಾರಂಭ ಮಾಡಿದರು. ಹಲವು ಸಮಸ್ಯೆಗಳನ್ನ ಎದುರಿಸಿ ಅದರಲ್ಲಿ ವಿಶೇಷವಾಗಿ 1917 ಚಂಪಾರಣ್ಯ ಹೋರಾಟಕ್ಕೆ ಅವರು ಧುಮುಕ್ತಾರೆ. ಚಂಪಾರಣ್ಯ ಹೋರಾಟ ಎಂಥ ಹೋರಾಟ ಅಂದ್ರೆ ಅದೊಂದು ರೈತರ ಹೋರಾಟ. ಭಾರತ ದೇಶದಲ್ಲಿ ಗಾಂಧೀಜಿಯವರು ಮಾಡಿದ ಮೊದಲ ಕಾನೂನು ಭಂಗ ಚಳವಳಿ ಅಂತ ಕರಿತೀವಿ. ಯಶಸ್ವಿ ಆದರಲ್ಲಿ ಅವರು ಯಶಸ್ವಿಯಾದ ನಂತರ 1918 ಅಹಮದಾಬಾದ್ ಹತ್ತಿಗಿರಣಿ ಹೋರಾಟ ಅಂತ ಗುರುತಿಸ್ತೀವಿ. ಏನು ಸರ ಇದು? ಗುಜರಾತ್ ರಾಜ್ಯದಲ್ಲಿ ಅಹಮದಾಬಾದ್ ಅನ್ನುವಂಥ ಸ್ಥಳ ಇವತ್ತಿಗೂ ಅದನ್ನ ಪಶ್ಚಿಮ ಭಾರತದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ. ಇಂಗ್ಲೆಂಡ್ ದೇಶದಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳಿಗೆ ಮ್ಯಾಂಚೆಸ್ಟರ್ ಎಷ್ಟು ಫೇಮಸ್, ಅಷ್ಟೇ ಅಹಮದಾಬಾದ್ ಆಗಿರಬಹುದು, ಮುಂಬೈ ಆಗಿರಬಹುದು, ಕರ್ನಾಟಕದ ದಾವಣಗೆರೆ ಆಗಿರಬಹುದು, ಹತ್ತಿ ಬಟ್ಟೆಯ ಉತ್ಪಾದನೆಗೆ ಫೇಮಸ್ ಆಗಿರುವಂತ ಸ್ಥಳಗಳು. ಅದಕ್ಕೆ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂದ್ರೆ ದಾವಣಗೆರೆ, ಪಶ್ಚಿಮ ಭಾರತ ಮ್ಯಾಂಚೆಸ್ಟರ್ ಅಂತಂದ್ರೆ ಅಹಮದಾಬಾದ್, ಪೂರ್ವ ಭಾರತ ಮ್ಯಾಂಚೆಸ್ಟರ್ ಅಂದ್ರೆ ಕಲ್ಕತ್ತಾ, ಉತ್ತರ ಭಾರತ ಮ್ಯಾಂಚೆಸ್ಟರ್ ಅಂದ್ರೆ ಉತ್ತರ ಪ್ರದೇಶದ ಲಕ್ನೋ, ದಕ್ಷಿಣ ಭಾರತ ಮ್ಯಾಂಚೆಸ್ಟರ್ ಅಂದ್ರೆ ತಮಿಳುನಾಡಿನ ಕೊಯಮತ್ತೂರು, ಭಾರತದ ಮ್ಯಾಂಚೆಸ್ಟರ್ ಅಂದ್ರೆ ಮುಂಬೈ. ಇತ್ತೀಚೆಗೆ ಅಹಮದಾಬಾದ್ ಆಗಿ ಪರಿವರ್ತನೆಯಾಗಿದೆ, ಆ ಮಾತು ಬೇರೆ. ಆ 1918 ಗುಜರಾತ್ ರಾಜ್ಯದ ಅಹಮದಾಬಾದ್ ಅನ್ನುವಂಥ ಸ್ಥಳದಲ್ಲಿ ಆ ಹತ್ತಿಗಿಣಿಯ ಮಾಲೀಕರಾಗಿರುವಂತ ಅಂಬಾಲಾಲ್ ಸಾರಾಭಾಯಿ ಅಂತ ಮಾಲೀಕ, ಭಾರತೀಯ ಮಾಲೀಕ. ಆ ಅಂಬಾಲಾಲ್ ಸಾರಾಭಾಯಿ ಮತ್ತು ಆ ಕಾರ್ಮಿಕರ ಮಧ್ಯದಲ್ಲಿ, ಭಾರತೀಯ ಕಾರ್ಮಿಕರ ಮಧ್ಯದಲ್ಲಿ ಜಗಳ ಪ್ರಾರಂಭವಾಯಿತು. ಇದು ಯುರೋಪಿಯನ್ ಮಾಲೀಕ ಅಲ್ಲ, ಅವನು ಭಾರತೀಯ ಮಾಲೀಕ. ಭಾರತದ ಅಂಬಾಲಾಲ್ ಸಾರಾಭಾಯಿ ಅನ್ನುವಂಥ ವ್ಯಕ್ತಿ ಸಾವಿರಾರು ಕಾರ್ಮಿಕರಿಗೆ ಬೋನಸ್ ಕೊಡಲು ಹಿಂದೇಟು ಹಾಕ್ತಾನೆ. ಕಾರ್ಮಿಕರು ಕೇಳಿದ್ರು, ಇಲ್ಲ ನಮಗೆ 50% ಬೋನಸ್ ಬೇಕು ಅಂತ.
ಅವ ಆಗಲ್ಲ ಅಂದ, 50% ಕೊಡಕ್ಕಾಗಲ್ಲ, ನಾ 20% ಬೋನಸ್ ಕೊಡ್ತೀನಿ. 10,000 ಪೇಮೆಂಟ್ ಇತ್ತಂದ್ರೆ 5,000 ಬೋನಸ್ ಕೊಡ್ತೀನಿ, ಸರಿ 2,000 ಬೋನಸ್ ಕೊಡ್ತೀನಿ ಅಂತ ಇವ ಮಾಲೀಕ. ಕಾರ್ಮಿಕರು ಕೇಳಿದ್ರು, ಇಲ್ಲ 5,000 ಬೋನಸ್ ಬೇಕಂತ ಅವರು. ಹಾಗಾದ್ರೆ ಇದು ಬೋನಸ್ಸಿಗಾಗಿ ನಡೆದ ಹೋರಾಟ. ಕಾರ್ಮಿಕರಂದ್ರು, ಇಲ್ಲ ನಾವು ಕೆಲಸಕ್ಕೆ ಬರಂಗಿಲ್ಲ, ಕೆಲಸಕ್ಕೆ ಬರ್ಲಿಕ್ಕೆ ಬಿಡ್ರಿ ಅಂದ್ರು ಅಂಬಾಲಾಲ್ ಸಾರಾಭಾಯಿ. ಅವಾಗ ಆ ಅಂಬಾಲಾಲ್ ಸಾರಾಭಾಯಿಯ ವಿರುದ್ಧ ಕಾರ್ಮಿಕರು, ಹತ್ತಿಗಿರಣಿಯ ಕಾರ್ಮಿಕರು ಮುಷ್ಕರವನ್ನು ಹೂಡ್ತಾರೆ. ಎಲ್ಲವನ್ನ ಗಮನಿಸಿದಂತ ಅಂಬಾಲಾಲ್ ಸಾರಾಭಾಯಿ ಅವರ ಸಹೋದರಿ ಯಾರಂದ್ರೆ ಅನುಸೂಯ ಬೇನ್. ಆ ಅನುಸೂಯ ಬೇನ್ ಅಂತಂದ್ರೆ, ಹಿಂಗಾದ್ರೆ ನಮ್ಮ ಕಾರ್ಖಾನೆ ಅಸ್ತಿತ್ವ ಹಾಳಾಗ್ತದ, ನಮ್ಮ ದೇಶದಲ್ಲಿ ಕಾರ್ಖಾನೆಗಳಿಗೆ ಒಂದು ಎಫೆಕ್ಟ್ ಆಗ್ತದೆ, ಅದು ನಮ್ಮ ಕಾರ್ಖಾನೆಗೆ ಎಫೆಕ್ಟ್ ಆಗ್ತದೆ ಅಂತ ತಿಳ್ಕೊಂಡು ಗಾಂಧೀಜಿ ಅವರಿಗೆ ಪತ್ರ ಬರೀತಾಳೆ ಅನುಸೂಯ ಬೇನ್. ದಯವಿಟ್ಟು ಈ ಹೋರಾಟಕ್ಕೆ ತಾವು ಪಾಲ್ಗೊಳ್ಳಬೇಕು. ಹೆಂಗ ಚಂಪಾರಣ್ಯ ಹೋರಾಟಕ್ಕೆ ಗಾಂಧೀಜಿಯವರನ್ನು ಬರಮಾಡಿಕೊಂಡವರು ರಾಜಕುಮಾರ್ ಶುಕ್ಲಾ, ಗಣೇಶ ಎಂಬ ವಿದ್ಯಾರ್ಥಿಯ ಸಹಕಾರದಿಂದ, ಅದೇ ರೀತಿಯಾಗಿ ಈ ಅಹಮದಾಬಾದ್ ಹತ್ತಿಗಿರಣಿ ಹೋರಾಟಕ್ಕೆ ಗಾಂಧೀಜಿಯವರನ್ನು ಬರಮಾಡಿಕೊಂಡವರು ಯಾರು ಅಂದ್ರೆ ಅನುಸೂಯ ಬೇನ್. ಆ ಅನುಸೂಯ ಬೇನ್ ಅವರ ಪತ್ರದ ಮೇರೆಗೆ, ಅಲ್ಲಿ ಕಾರ್ಮಿಕರ ಆ ಒಂದು ಕೂಗಿನ ಮೇರೆಗೆ ಅವರು ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಾರೆ. 21 ದಿನಗಳ ಕಾಲ ಹೋರಾಟವನ್ನು ಮಾಡಿದ್ರು. ಆ 21 ದಿನಗಳಲ್ಲಿ 3 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ಟೋಟಲ್ 21 ದಿನದಲ್ಲಿ 3 ದಿನಗಳ ಕಾಲ ಉಪವಾಸವನ್ನು ಮಾಡಿದಂತ ಮಹಾತ್ಮ ಗಾಂಧೀಜಿಯವರು ಆ ಉಪವಾಸಕ್ಕೆ ಬೆದರಿದಂತ ಅಂಬಾಲಾಲ್ ಸಾರಾಭಾಯಿ ಅವರು ಬಂದು ಹೇಳ್ತಾರೆ, ನೀವು ಹೆಂಗಂತೀರಿ ಹಂಗೆ ಕೇಳ್ತೀನಿ ಅಂತ. ಅವಾಗ ಗಾಂಧಿ ಅಂತಾರೆ, ನಿಮಗೂ ಅನ್ಯಾಯ ಮಾಡಂಗಿಲ್ಲ, ನಾ ಕಾರ್ಮಿಕರಿಗೂ ಅನ್ಯಾಯ ಮಾಡಂಗಿಲ್ಲ ಅಂತ ತಿಳ್ಕೊಂಡು ಅವರಿಬ್ಬರನ್ನು ಕೂಡಿಸಿ, ನೀವು 50 ಅನ್ನೋದು ಬೇಡ, ನೀವು 20 ಅನ್ನೋದು ಬೇಡ, ಆ 50-20 ಮಧ್ಯದಲ್ಲಿ 35 ಕೋಟಿ ಅಂದಾಗ ಹ್ಞೂ ಅಂದ್ರು ಅವರು. 35% ಬೋನಸ್ ಕೊಡಲು ಮಾಲೀಕರು ಒಪ್ಪಿಕೊಂಡ್ರು, ಕಾರ್ಮಿಕರು ಒಪ್ಪಿಕೊಂಡ್ರು. ಹಾಗಾದ್ರೆ ಗಾಂಧೀಜಿಯವರು ಭಾರತದಲ್ಲಿ ಮಾಡಿದ ಮೊದಲ ಉಪವಾಸ ಸತ್ಯಾಗ್ರಹ ಅಂದ್ರೆ ಅಹಮದಾಬಾದ್ ಹತ್ತಿಗಿರಣಿ ಹೋರಾಟ. 35% ಬೋನಸ್ ಕೊಡಲು ಮಾಲೀಕನೂ ಒಪ್ಪಿಕೊತಾನೆ, ಕಾರ್ಮಿಕರು ಒಪ್ಪಿಕೊಂಡ್ರು. ಅದಕ್ಕೆ ಗಾಂಧೀಜಿಯವರು ಹೋರಾಟದಲ್ಲಿ ಸಕ್ಸಸ್ ಆದ ನಂತರ ಗಾಂಧೀಜಿಯವರನ್ನ ಮಹಾತ್ಮ ಅಂತ ಕರೆದವರು ಯಾರಂದ್ರೆ ರವೀಂದ್ರನಾಥ್ ಟ್ಯಾಗೂರ್. ಕ್ವಶನ್ ಆಗಿದೆ, ಈ ಹೋರಾಟದಲ್ಲಿ ಗಾಂಧೀಜಿಯವರನ್ನ ಮಹಾತ್ಮ ಎಂದು ಕರೆದವರು ಯಾರು ಅಂದ್ರೆ ರವೀಂದ್ರನಾಥ್ ಟ್ಯಾಗೂರ್ ಅಂತ ಹೇಳಿ ಗುರುತಿಸ್ತೀವಿ. ಆ ಉದ್ದೇಶಕ್ಕಾಗಿ ಗಾಂಧೀಜಿಯವರು ಮಾಡಿದ ಮೊದಲ ಉಪವಾಸ ಸತ್ಯಾಗ್ರಹ ಕರೆಕ್ಟ್ ಇದೆ. ಇದು ಅಂಬಾಲಾಲ್ ಸಾರಾಭಾಯಿ ಅವರ ಸಹೋದರಿಯಾಗಿರುವಂತ ಅನುಸೂಯ ಬೇನ್ ಅವರು ಈ ಹೋರಾಟಕ್ಕೆ ಬರಮಾಡಿಕೊಂಡ್ರು, ಇದು ಕರೆಕ್ಟ್ ಇದೆ. ಆ ಉದ್ದೇಶಕ್ಕಾಗಿ 2 ಮತ್ತು 3 ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಮೋಸ್ಟ್ಲಿ ಮಧ್ಯಯುಗೀನ ಭಾರತ ಇತಿಹಾಸದ ಮೇಲೆ ಕೇಳಿದಂತ ಪ್ರಶ್ನೆ. ಅಮೀರ್ ಖುಸ್ರೋ ಒಂದು ಹೊಸ ಸಾಹಿತ್ಯದ ಶೈಲಿಯನ್ನ ಪರ್ಷಿಯನ್ನದಲ್ಲಿ ಸೃಷ್ಟಿಸಿದ್ದು, ಇದನ್ನ ಸಬಕ್ ಇ ಹಿಂದಿ ಎಂದು ಕರೆಯಲಾಗಿದೆ. ಅಮೀರ್ ಖುಸ್ರೋ ನಿಜಾಮುದ್ದೀನ್ ಔಲಿಯಾ ಶಿಷ್ಯನಾಗಿದ್ದನು. ಅವನು ಫರ್ಸೋ ಅರಬಿಕ್ ರಾಗಳಿಗೆ ಮುಂದಾದದನು, ಪರಿಚಯಿಸಿದನು. ಈ ಮೇಲಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂದ್ರೆ 1, 2, 3 ಸರಿಯಾಗಿದೆ. ಈತನನ್ನು ಭಾರತದ ಗಿಳಿ ಅಂತ ಕರೀತಾರೆ. ಸರಿಸುಮಾರು 8 ರಿಂದ 9 ರಾಜರ ಆಸ್ಥಾನದಲ್ಲಿ ಸೇವೆ ಮಾಡಿದಂತ ವ್ಯಕ್ತಿ. ಆ 8 ರಿಂದ 9 ರಾಜರ ಆಸ್ಥಾನದಲ್ಲಿ ಸೇವೆ ಮಾಡಿದಂತ ಅಮೀರ್ ಖುಸ್ರೋ ಭಾರತ ದೇಶಕ್ಕೆ ವಿಶಿಷ್ಟವಾಗಿರುವಂತ ಸಾಹಿತ್ಯವನ್ನು ಪರಿಚಯ ಮಾಡ್ತಾನೆ. ಆ ಸಾಹಿತ್ಯದ ಹೆಸರೇನು ಅಂದ್ರೆ ಪರ್ಷಿಯನ್ದಲ್ಲಿ ಸೃಷ್ಟಿಸಿದಂತ ಸಬಕ್ ಇ ಹಿಂದಿ ಎಂದು ಕರೆಯುವಂತ ಒಂದು ಸಾಹಿತ್ಯವನ್ನು ಪರಿಚಯ ಮಾಡ್ತಾನೆ. ಅದರಲ್ಲಿ ವಿಶೇಷವಾಗಿ ಅಲ್ಲಾವುದ್ದೀನ್ ಖಿಲ್ಜಿಯ ದಾಳಿಗಳನ್ನ ಹಲವು ಸಂದೇಶಗಳ ರೂಪದಲ್ಲಿ ಬರೆದಂತ ವ್ಯಕ್ತಿ ಯಾರು ಅಂದ್ರೆ ಅದು ಅಮೀರ್ ಖುಸ್ರೋ. ಆ ಉದ್ದೇಶಕ್ಕಾಗಿ 1, 2, 3 ಸರಿಯಾಗಿದೆ. ಕೆಳಗಿನ ಹೊಯ್ಸಳರಿಂದ ನಿರ್ಮಿತವಾದ ದೇವಾಲಯಗಳು. ಐಹೊಳೆ ಲಾಡ್ಖಾನ್ ದೇವಾಲಯ ಅಲ್ಲ, ಬೆಂಗಳೂರಿನ ಸೋಮೇಶ್ವರ ದೇವಾಲಯ ಅಲ್ಲ. ಸರಿಯಾದಂತ ಉತ್ತರ ಸೋಮನಾಥ್ಪುರದ ಚನ್ನಕೇಶವ ದೇವಾಲಯ ಸರಿಯಾಗಿದ್ದು 1 ಮಾತ್ರ ಸರಿ. ಇತ್ತೀಚೆಗೆ ಕರ್ನಾಟಕ ರಾಜ್ಯದಿಂದ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂತ ಸ್ಥಳಗಳು ಯಾವಂದ್ರೆ ಬೇಲೂರಿನ ಚನ್ನಕೇಶವ ದೇವಾಲಯ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ, ಸೋಮನಾಥ್ಪುರದ ಕೇಶವ ದೇವಾಲಯ ಅಂತ ಹೇಳಿ 3 ದೇವಾಲಯಗಳು ಇಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರಿರುವಂತದ್ದು. ಕರ್ನಾಟಕ ರಾಜ್ಯದಿಂದ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಸ್ಥಳಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ, 4 ಸ್ಥಳಗಳು. ನೆಕ್ಸ್ಟ್ ಕ್ವಶನ್, ಮೊಘಲರ ಅವಧಿಯಲ್ಲಿ ಐತಿಹಾಸಿಕ ವಿವರಣೆಯನ್ನು ಹುಮಾಯೂನ್ ನಾಮ. ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಇದೊಂದು ಹುಮಾಯೂನ್ ನಾಮ ಅನ್ನುವಂಥದ್ದು ಇದೊಂದು ಆತ್ಮಕಥನವಾಗಿದ್ದು, ಈ ಆತ್ಮಕಥನವನ್ನು ಬರೆದವರು ಯಾರಂದ್ರೆ ಗುಲ್ಬುದ್ದೀನ್ ಬೇಗಂ ಅಂತ ಹೇಳಿ ಕರಿತೀವಿ. ಗುಲ್ಬುದ್ದೀನ್ ಬೇಗಂ ಯಾರು ಅಂದ್ರೆ ಹುಮಾಯೂನನ ಸಹೋದರಿ. ಮಧ್ಯಯುಗೀನ ಭಾರತ ಇತಿಹಾಸದಲ್ಲಿ 2 ಬಾರಿ ಸಿಂಹಾಸನವನ್ನು ಏರಿದಂತ ಏಕೈಕ ಅರಸ ಯಾರಂದ್ರೆ ಹುಮಾಯೂನ್. ಹೆಸರಿಗೆ ಈತ ಅದೃಷ್ಟವಂತ, ಆದರೆ ಜೀವನ ಪರ್ಯಂತರ
ನಿರ್ದುಷ್ಟನಾಗಿ ಸೇವೆ ಮಾಡಿದಂತ ವ್ಯಕ್ತಿ ಯಾರಂದ್ರೆ ಉಮಾಯನ್. ಈತ ಉಮಾಯನ್ ಯಾರ ಮಗ ಅಂದ್ರೆ ಬಾಬರ್ನ ಮಗ. ಬಾಬರ್ನ ಮಗ ಯಾರು ಅಂದ್ರ ಅಕ್ಬರ್. ಅಕ್ಬರ್ನ ಮಗ ಯಾರಂದ್ರ ಜಹಾಂಗೀರ್. ಜಹಾಂಗೀರನ ಮಗ ಶಹಜಾನ್. ಶಹಜಾನ್ನ ಮಗ ಔರಂಗಜೇಬ್. ಔರಂಗಜೇಬನ ಮಗ ಒಂದೇ ಬಹದ್ದೂರ್ ಶಾ. ಒಂದೇ ಬಹದ್ದೂರ್ ಶಾನ ಮಗ ಫರುಖ್ ಶಿಯಾರನ ಮಗ ಜಲಂಧರ್ ಶಾ. ಜಲಂಧರ್ ಶಾನ ಮಗ ಅಹ್ಮದ್ ಶಾ. ಅಹ್ಮದ್ ಶಾನ ಮಗ ಮೊಹಮ್ಮದ್ ಶಾ. ಮೊಹಮ್ಮದ್ ಶಾನ ಮಗ ಎರಡನೇ ಶಾ ಆಲಂ. ಎರಡನೇ ಶಾ ಆಲಮನ ಮಗ ಎರಡನೇ ಅಕ್ಬರ್. ಎರಡನೇ ಅಕ್ಬರ್ನ ಮಗ ಎರಡನೇ ಬಹದ್ದೂರ್ ಶಾ. 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾರಿದ್ರು ಅಂದ್ರೆ ಎರಡನೇ ಬಹದ್ದೂರ್ ಶಾ. ಇದು ಕ್ವಶನ್ ಆಗಿದೆ. ದೆಹಲಿಯ ಚಕ್ರವರ್ತಿ ಎರಡನೇ ಬಹದ್ದೂರ್ ಶಾ, ಅದು 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ. ನಾನು ಒಳ್ಳೊಳ್ಳೆ ಭಾರತದ ಆಧುನಿಕ ಭಾರತ ಇತಿಹಾಸಕ್ಕೆ ನಾ ತರಲಾಗತ್ತೀನಿ, ಒಳ್ಳೊಳ್ಳೆ ಮಧ್ಯಯುಗೀನ ಭಾರತ ಇತಿಹಾಸಕ್ಕೆ ಅದು ಹೊಂಟದ ಕ್ವಶನ್ಗಳು ಇರ್ಲಿ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ಮೊಘಲ ದೊರೆಯ ಅವಧಿಯಲ್ಲಿ ನಾದಿರ್ ಶಾನು ದೆಹಲಿಯ ಮೇಲೆ ದಾಳಿ ಮಾಡಿ ಲೂಟಿ ಮಾಡಿದನು ಅಂದ್ರೆ ಸರಿಯಾದಂತ ಉತ್ತರ ಮೊಹಮ್ಮದ್ ಶಾ. ನೋಡಿ, ನಾದಿರ್ ಶಾ. ಕರ್ನಾಟಕ ಈ ಕೆಳಗಿನ ಯಾರು ಗಾಂಧೀಜಿಯವರ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ರು? ವೆರಿ ಇಂಪಾರ್ಟೆಂಟ್ ಕ್ವಶನ್, ಆಧುನಿಕ ಭಾರತ ಇತಿಹಾಸ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಗಾಂಧೀಜಿಯವರು ದಂಡಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡುವಾಗ ಕರ್ನಾಟಕ ರಾಜ್ಯದಿಂದ ಪಾಲ್ಗೊಂಡಂತ ವ್ಯಕ್ತಿಗಳಲ್ಲಿ ಅತ್ಯಂತ ಮುಖ್ಯ ವ್ಯಕ್ತಿ ಯಾರಂದ್ರೆ ಅದು ಕರ್ನಾಟಕದ ಭಗತ್ ಸಿಂಗ್ ಎನಿಸಿಕೊಂಡಂತ ಮೈಲಾರ ಮಹದೇವಪ್ಪ. ಇವರು ಬೇರೆ ಅಲ್ಲ, ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರು ಅನ್ನುವಂಥ ಗ್ರಾಮದವರು. ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರ ಗ್ರಾಮದವರು. ಇವತ್ತಿಗೂ ಅವರ ಹೆಸರಿನಲ್ಲಿ ಹಾವೇರಿ ಜಿಲ್ಲೆಯ ರೈಲ್ವೆ ನಿಲ್ದಾಣಕ್ಕೆ ಏನಂತ ಹೆಸರು ಕೊಟ್ಟಿದ್ದಾರೆ ಅಂದ್ರೆ ಮೈಲಾರ ಮಹದೇವಪ್ಪ ಅನ್ನುವಂಥ ಹೆಸರನ್ನು ಕೊಟ್ಟಿದ್ದಾರೆ. ಅಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಬಹಳ ದೊಡ್ಡ ದೇವಸ್ಥಾನಗಳದಾವೆ. ಮೈಲಾರಿ ಮಹಾದೇವ, ಅಲ್ಲಿ ಅದ್ಭುತವಾದಂಥ ಎರಡು ಮೈಲಾರಿ ಮಲ್ಲಯ್ಯ ಅಥವಾ ಮೈಲಾರಿ ದೇವಸ್ಥಾನಗಳು ಎರಡದಾವೆ. ಒಂದು ಸಣ್ಣ ಗುಡಿ, ಇನ್ನೊಂದು ದೊಡ್ಡ ಗುಡಿ ಅಂತೇಳಿ. ಕರ್ನಾಟಕ ರಾಜ್ಯದ ಐತಿಹಾಸಿಕ ದೇವಸ್ಥಾನಗಳಲ್ಲಿ ಅವು ಕೂಡ ಒಂದು ಹೆಮ್ಮೆಯ ದೇವಸ್ಥಾನ ಅಂತ ಕರಿತೀವಿ. ಅಲ್ಲಿ ಆ ಭಕ್ತಿಯ ಪರಂಪರೆ ಏನಿದೆಯಲ್ಲ ಅದು ಹೆಮ್ಮೆ ಪಡುವಂಥದ್ದು. ಅಂತ ಮೈಲಾರ ಮಹಾದೇವ ಈ ಗಾಂಧೀಜಿಯವರೊಂದಿಗೆ ಹೋರಾಟ ಮಾಡುವಾಗ ಅವರಿಗೆ ಎಷ್ಟು ವಯಸ್ಸಾಗಿತ್ತು ಅಂದ್ರೆ ಕೇವಲ 18 ವರ್ಷ ವಯಸ್ಸಾಗಿತ್ತು. ಗಾಂಧೀಜಿಗೆ 61 ವಯಸ್ಸಾದರೆ ಇವರಿಗೆ 18 ವರ್ಷ ವಯಸ್ಸಾಗಿತ್ತು. ಹಾಗಾದ್ರೆ ಗಾಂಧೀಜಿಯವರು ಭಾರತ ದೇಶದಲ್ಲಿ ದಂಡಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡುವಾಗ ಕರ್ನಾಟಕ ರಾಜ್ಯದ ಅಂಕೋಲದ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರೆ MP ನಾಡಕರ್ಣಿ. ಇನ್ನ ಬೆಳಗಾವಿ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರೆ ಕರ್ನಾಟಕದ ಸಿಂಹ ಗಂಗಾಧರರಾವ್ ದೇಶಪಾಂಡೆ. ನೆಕ್ಸ್ಟ್ ಕ್ವಶನ್, ಅವನು ರಾಣಿ ಚೆನ್ನಮ್ಮನ ಸೇನಾ ದಂಡ ನಾಯಕನಾಗಿದ್ದು ಗೆರಿಲ್ಲಾ ತಂತ್ರದಿಂದ ಬ್ರಿಟಿಷರೊಡೆ ಹೋರಾಟ ನಡೆಸಿದ್ದು ಆ ಕರ್ನಾಟಕದ ಪ್ರಸಿದ್ಧ ಸ್ವತಂತ್ರ ಹೋರಾಟಗಾರ ಯಾರು? ಬಹುಶಃ ಗೆರಿಲ್ಲಾ ಮಾದರಿ ಯುದ್ಧ ತಂತ್ರವನ್ನು ಅಳವಡಿಸಿಕೊಂಡು ರಾಣಿ ಚೆನ್ನಮ್ಮಳ ಬಲಗೈ ಬಂಟನಾಗಿ ಹೋರಾಟವನ್ನು ಮಾಡಿದಂತ ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ತಾಲೂಕು ಕಿತ್ತೂರು. ಚೆನ್ನಮ್ಮ ಕಿತ್ತೂರು 177ನೇ ತಾಲೂಕಾಗಿದ್ದು ಅಲ್ಲಿ ಹೋರಾಟವನ್ನು ಮಾಡಿದಂತ ಒಬ್ಬ ಹೆಮ್ಮೆಯ ನಾಯಕ ಅಂದ್ರೆ ಅದು ಸಂಗೊಳ್ಳಿ ರಾಯಣ್ಣ ಅಂತ ಕರಿತೀವಿ. ಬಹುಶಃ ಇಡೀ ಕರ್ನಾಟಕ ಹೆಂಗ ಭಾರತ ದೇಶದಲ್ಲಿ ಭಗತ್ ಸಿಂಗೋ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಸಂಗೊಳ್ಳಿ ರಾಯಣ್ಣ ಭಗತ್ ಸಿಂಗನನ್ನು ಮೀರಿಸುವಂತ ವ್ಯಕ್ತಿತ್ವವನ್ನ ಸಂಗೊಳ್ಳಿ ರಾಯಣ್ಣ ಹೊಂದಿದ್ದ ಬಹಳ ದೊಡ್ಡ ಮಟ್ಟದ ಹೋರಾಟಗಾರರು. ಅವರು ಇಡೀ ತಮ್ಮ ಜೀವನವನ್ನೇ ಈ ಕಿತ್ತೂರಿನ ಮೇಲೆ ಧ್ವಜವನ್ನು ಹಾರಿಸಬೇಕು, ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಹೋರಾಟ ಮಾಡಿದಂತ ಒಬ್ಬ ನಾಯಕ ಯಾರಂದ್ರೆ ಸಂಗೊಳ್ಳಿ ರಾಯಣ್ಣ. ನೆಕ್ಸ್ಟ್ ಕ್ವಶನ್, ದಕ್ಕನಿನ ಇಸ್ಲಾಂ ಸುಲ್ತಾನರು ಅಹಮದ್ ನಗರ, ಬಿಜಾಪುರದ ಗೋಲ್ಕಂಡ್, ಬೀದರ್ 1565 ಒಟ್ಟುಗೂಡಿ ಹಿಂದೂ ವಿಜಯನಗರ ಸಾಮ್ರಾಜ್ಯ ದೊರೆಯ ಮೇಲೆ ಒಟ್ಟಾಗಿ ದಾಳಿ ನಡೆಸಿ ತಾಳಿಕೋಟಿ ಯುದ್ಧದಲ್ಲಿ ಭೀಕರವಾಗಿ ಸೋಲಿಸಿದರು. ಆಗ ಆಳುತ್ತಿದ್ದ ವಿಜಯನಗರ ಸಾಮ್ರಾಜ್ಯದ ದೊರೆ ಯಾರಂತ ಕ್ವಶನ್ ಕೇಳ್ಯಾರ. ಬಿಜಾಪುರದ ಆದಿಲ್ ಶಾಹಿಗಳು, ಗೋಲ್ಕಂಡದ ಕುತುಬ್ ಶಾಹಿಗಳು, ಅಹಮದ್ ನಗರದ ನಿಜಾಂ ಶಾಹಿಗಳು, ಬೀದರದ ಬರೀದ್ ಶಾಹಿಗಳು, ಬಿರಾರದ ಇಮಾದ್ ಶಾಹಿಗಳು ಪಾಲ್ಗೊಳ್ಳಿಲ್ಲ. ಈ 4 ಮನೆತನಗಳು 1565 ಜನವರಿ 23 ಮಂಗಳವಾರ ತಾಳಿಕೋಟೆ ರಕ್ಕಸಿಗೆ ತಂಗಡಿ ಕದನ ಅಂತ ಏನು ಕರಿತೀವಲ್ಲ, ಆ ತಾಳಿಕೋಟೆ ರಕ್ಕಸಿಗೆ ತಂಗಡಿ ಕದನವನ್ನ ಮಾಡುವಾಗ ವಿಜಯನಗರ ಸಾಮ್ರಾಜ್ಯದ ಅರಸ ಯಾರಾಗಿದ್ದರು ಅಂದ್ರೆ ಸರಿಯಾದಂತ ಉತ್ತರ ಸದಾಶಿವರಾಯನಾಗಿದ್ದ. ರಾಮರಾಯ ಅಂತ ಹಾಕ್ತಾರೆ, ರಾಮರಾಯ ರಾಂಗ್, ಯಾಕಂದ್ರೆ ರಾಮರಾಯ ರಾಜನಲ್ಲ. ರಾಮರಾಯ ಈ ಸದಾಶಿವರಾಯನನ್ನ ನಾಮ ಮಾತ್ರವಾಗಿಟ್ಟಿಕೊಂಡು ಆಳ್ವಿಕೆಯನ್ನು ಮಾಡಿದವರು ಯಾರಂದ್ರೆ ಅಳಿಯ ರಾಮರಾಯ. ನಿಮ್ಗೆ ಇತಿಹಾಸದ ಪುಟದಲ್ಲಿ ಆನೆ ಬಂತು, ಆನಿ ಯಾವ ರಾಣಿ, ಬಿಜಾಪುರದ ಆನಿ, ಇಲ್ಲಿಗ್ಯಾಕ್ ಬಂತು, ಹಾದಿ ತಪ್ಪಿ ಬಂತು, ಹಾದಿಗೊಂದು ದುಡ್ಡು, ಬೀದಿಗೊಂದು ದುಡ್ಡು, ಅದೇ ದುಡ್ಡು ಕೊಟ್ಟು ಶೇರ್ ಕೊಬ್ಬರಿ ತಂದು ಲಟ ಮುರಿದು ಅಂತ ಓದ್ತೀವಲ್ಲ, ಅದು ವಿಜಯನಗರ ಸಾಮ್ರಾಜ್ಯದ ಸಾಹಿತ್ಯಿಕ ಮೂಲಾಧಾರ ಅಂತ ಓದ್ತೀವಿ. ಕರ್ನಾಟಕದ ಇತಿಹಾಸದಲ್ಲಿ ಬರುವಂತ ಒಂದು ಘಟನೆ. ನೆಕ್ಸ್ಟ್ ಕ್ವಶನ್, ಈಸ್ಟ್ ಇಂಡಿಯಾ ಕಂಪನಿಯನ್ನ ಅನೌಪಚಾರಿಕವಾಗಿ ಏನೆಂದು ಕರೆಯುತ್ತಾರೆ? ಇದು ಕ್ವಶನ್ ಹೇಳಿ ನಿಮಗೆ.
1600 ಡಿಸೆಂಬರ್ 31 1600 ಡಿಸೆಂಬರ್ 31ರಂದು ರಾಣಿ ಎಲಿಜಾಬೆತ್ ಏನ್ ಮಾಡಿದ್ರು ಅಂದ್ರೆ ಸುಮಾರು 125 ಜನ ವರ್ತಕರು 75,000 ಪೌಂಡ್ ಹಣ, 125 ಜನ ವರ್ತಕರು 75,000 ಪೌಂಡ್ ಹಣದೊಂದಿಗೆ ರಾಣಿ ಭಾರತ ದೇಶದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆಗೆ ಅವಕಾಶ ಕೊಟ್ಲು. ಇದನ್ನ ಅನೌಪಚಾರಿಕವಾಗಿ ಏನೆಂದು ಕರೆಯುತ್ತಾರಂದ್ರೆ ಜಾನ್ ಕಂಪನಿ ಎಂದು ಕರೆಯುತ್ತಾರೆ. ನೆನಪಿಡಿ, ಜಾನ್ ಕಂಪನಿ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ದೊರೆಯು ತಲಕಾಡುಗೊಂಡ ಎಂದು ಕರೆಸಿಕೊಂಡನು ಅಂತ ಸೆಕೆಂಡ್ PUC ಗೌರ್ಮೆಂಟ್ ಪುಸ್ತಕದಲ್ಲಿ ಬಹಳ ನೀಟಾಗಿ ಕೊಟ್ಟನು. ತಲಕಾಡುಗೊಂಡ, ಕಂಚಿಯಗೊಂಡ, ಸಾಹಸ ಭೀಮ, ವಿಜಯಗೊಂಡ, ಚಾಲುಕ್ಯಮಣಿ, ಮಾಂಡಲಿಕ ಚೂಡಾಮಣಿ ಎಂದು ಯಾರನ್ನು ಕರೆಯುತ್ತಿದ್ದರಂದ್ರೆ ವಿಷ್ಣುವರ್ಧನ. ಈತನ ಮೂಲ ಹೆಸರೇನಂದ್ರೆ ಬಿಟ್ಟಿ ದೇವ ಅಂತ ಕರಿತೀವಿ. ಜೈನ ಧರ್ಮವನ್ನು ಬಿಟ್ಟು ವೈಷ್ಣವ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಕಾರಣ ಅವರ ಈ ಒಂದು ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟವರು ಯಾರಂದ್ರೆ ರಾಮಾನುಜಾಚಾರ್ಯರು. ಆ ರಾಮಾನುಜಾಚಾರ್ಯರ ಪ್ರೇರಣೆಯಿಂದ ತಲಕಾಡುಗೊಂಡ ಎನಿಸಿಕೊಂಡಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಯಾರಂದ್ರೆ ವಿಷ್ಣುವರ್ಧನ. ತಲಕಾಡುಗೊಂಡ ಯಾಕೆ ತಲಕಾಡುಗೊಂಡ ಅಂತ ಕರೆದ್ರಂದ್ರ ಕಂಚಿಯ ಪಲ್ಲವರು ಆ ಚೋಳ ಮನೆತನದ ಅನೇಕ ಅರಸರು ಏನ್ ಮಾಡಿದ್ರಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತ ಗಂಗರ ಸಾಮ್ರಾಜ್ಯ ತಲಕಾಡನ್ನ ವಶಪಡಿಸಿಕೊಂಡಿರ್ತಾರೆ. ಆ ತಲಕಾಡನ್ನ ರಾಜರಾಜಪುರ ಅಂತ ಕರೆದಿರ್ತಾರೆ. ಅಂತ ಊರನ್ನ ವಶಪಡಿಸಿಕೊಂಡು ಅವರನ್ನ ಕರ್ನಾಟಕ ರಾಜ್ಯದಿಂದ ಹೊರಹಾಕುವಂತ ಪ್ರಯತ್ನವನ್ನ ಮಾಡ್ತಾನೆ. ಅಲ್ಲಿ ಪಡ್ಕೊಂಡಂತ ಬಿರುದು ಏನಂದ್ರೆ ತಲಕಾಡುಗೊಂಡ ಎಂಬ ಬಿರುದನ್ನು ಪಡ್ಕೊತಾನೆ. ಆಗ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ. ತಲಕಾಡಿನಲ್ಲಿ ಕೀರ್ತಿ ನಾರಾಯಣ ದೇವಾಲಯ, ಅಷ್ಟೇ ಅಲ್ಲ ಬೇಲೂರಿನಲ್ಲಿ ಚೆನ್ನಕೇಶವ ದೇವಾಲಯ. ಕ್ವಶನ್ ಆಗಿದೆ, ಕಂಚಿಯಲ್ಲಿರುವಂತ ಆ ಚೋಳರನ್ನ ತಲಕಾಡಿನಲ್ಲಿರುವಂತ ಚೋಳರನ್ನ ಕರ್ನಾಟಕದಿಂದ ಹೊರಹಾಕಿದ ಪರಿಣಾಮವಾಗಿ ಸಂತೋಷದಿಂದ 2 ದೇವಾಲಯಗಳನ್ನು ಕಟ್ಟಿಸಿದ. ತಲಕಾಡಿನಲ್ಲಿ ಕೀರ್ತಿನಾರಾಯಣ ದೇವಾಲಯ, ಬೇಲೂರಿನ ಚೆನ್ನಕೇಶವ ದೇವಾಲಯ ಅಂತ ಹೇಳಿ ಕರಿತೀವಿ. ಈತನ ಮೂಲ ಹೆಸರೇನಂದ್ರೆ ಬಿಟ್ಟಿದೇವ. ಈತ ಯಾವ ಮನೆತನದ ಪ್ರಸಿದ್ಧ ದೊರೆ ಅಂದ್ರೆ ಹೊಯ್ಸಳ ಮನೆತನದ ಪ್ರಸಿದ್ಧ ದೊರೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಸಿಂಧು ಸಂಸ್ಕೃತಿ ಯಾವ ನಗರದಲ್ಲಿ ವ್ಯಾಪಕವಾದ ಜಲ ಸಂಗ್ರಹಣೆ ವ್ಯವಸ್ಥೆ ಕಂಡು ಬಂದಿತ್ತು? ಪ್ರಾಚೀನ ಭಾರತ ಇತಿಹಾಸ ಕ್ವಶನ್ ಇದು. ಸರಿಯಾದಂತ ಉತ್ತರ. ಕ್ವಶನ್ ಏನು ಅಂದ್ರೆ ಭಾರತ ದೇಶದ ಇತಿಹಾಸ ನಾವು ಅಧ್ಯಯನ ಮಾಡುವಾಗ ನಮ್ಗೆ ರೋಮಾಂಚನ ಅನಿಸ್ತು. ಯಾಕೆ ಅಂತಂದ್ರೆ ಒಬ್ಬ ಇತಿಹಾಸಕಾರ ಹೇಳ್ತಾನೆ ಏನು ಅಂದ್ರೆ ಈಜಿಪ್ತಿನಲ್ಲಿ ಪಿರಾಮಿಡ್ಗಳು ಮೇಲೇರುವ ಮುನ್ನ ನಾಗರಿಕತೆಯ ತೊಟ್ಟಿಲಿಯೊಂದು ಖ್ಯಾತಿಯಾದ ಗ್ರೀಕ್ ನಾಗರಿಕತೆ ಅಜ್ಞಾನದ ಅಂಧಕಾರದಲ್ಲಿದ್ದಾಗ ಅಂದೇ ತನ್ನ ಭವ್ಯ ಪರಂಪರೆಯ ಮೂಲಕ ಜಗದ್ವಿಖ್ಯಾತಿಯಾದ ನಾಗರಿಕತೆ ಅಂದ್ರೆ ಅದು ಸಿಂಧೂ ನಾಗರಿಕತೆ ಅಂತ. ಜಗತ್ತಿಗೆ ಬಟ್ಟೆ ಗೊತ್ತಿರಲಿಲ್ಲ, ನಮ್ಮವ್ರು ಹತ್ತಿ ಬಟ್ಟೆ ಉಣ್ಣೆ ಬಟ್ಟೆ ಹಾಕೊಂಡಿದ್ರು ಅಂತ. ಜಗತ್ತಿಗೆ ಸ್ನಾನದ ಕಲ್ಪನೆ ಗೊತ್ತಿರಲಿಲ್ಲ, ನಮ್ಮವ್ರು ಸ್ವಿಮ್ಮಿಂಗ್ ಪೂಲ್ ಕಟ್ಟಿ ಹಬಿನೀರಿನ ಸ್ನಾನದ ವ್ಯವಸ್ಥೆ ಮಾಡಿದ್ರು. ಜಗತ್ತಿಗೆ ಬಂಗಾರದ ಕಲ್ಪನೆ ಗೊತ್ತಿಲ್ಲ, ನಮ್ಮವ್ರು 552 ತರದ ಬಂಗಾರದ ಆಭರಣಗಳು ಹಾಕೊಂಡಿದ್ರಂತ. ಜಗತ್ತಿಗೆ ವಾಸಸ್ಥಾನದ ಮನೆಗಳ ಕಲ್ಪನೆ ಗೊತ್ತಿರಲಿಲ್ಲ, ನಮ್ಮವರು 34 ಅಂತಸ್ತಿನ ಮನೆಗಳನ್ನು ಕಟ್ಟಿದ್ರು. ಅಂತ ಒಂದು ಜಗತ್ತಿನ ಶ್ರೀಮಂತ ನಾಗರಿಕತೆ ಯಾವುದಂದ್ರೆ ಅದು ಸಿಂಧೂ ನಾಗರಿಕತೆ. ಆ ಸಿಂಧೂ ನಾಗರಿಕತೆಯಲ್ಲಿ ಒಂದು ಅಣೆಕಟ್ಟಿತ್ತು, ಜಲ ಸಂಗ್ರಹಣೆ ಇತ್ತು. ಅದು ಯಾವ ಸ್ಥಳದಲ್ಲಿ ಅಂದ್ರೆ ಗುಜರಾತ್ ರಾಜ್ಯದ ಧೋಲವೀರ ಎಂಬ ಸ್ಥಳ. ಆ ಗುಜರಾತ್ ರಾಜ್ಯದ ಧೋಲವೀರವೇ ಇವತ್ತು ನಮ್ಮ ಭಾರತ ದೇಶದಿಂದ ಯುನೆಸ್ಕೋ ಪಟ್ಟಿಗೆ ಸೇರಿದಂತ 40ನೇ ಸ್ಥಳ ಇದು. ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ 40ನೇ ಸ್ಥಳ ಯಾವುದಂದ್ರೆ ಗುಜರಾತದ ಧೋಲವೀರ ಅಂತ ಹೇಳಿ ಗುರುತಿಸ್ತೀವಿ. ನೆಕ್ಸ್ಟ್ ಕ್ವಶನ್, ಮೋಸ್ಟ್ಲಿ ಕ್ವಶನ್ಗಳೆಲ್ಲ ಅದು.